ಪಂಚಭೂತಗಳ ತರಗತಿ 2ನೇ ದಿನ. ನಾವು ಇನ್ನೇ ದಿನದಲ್ಲಿ ಲಿವರ್ ಆರ್ಗನ್ ಬಗ್ಗೆ ಕಲಿತಾ ಇದ್ವಿ. ಸ್ವಲ್ಪನೇ ಕಲ್ತಿದ್ದೀವಿ. ಮತ್ತೆ ನಿಮಗೆ ತಿಲರ್ಥ ಕಾಳಂ ಟು ಬ್ರಹ್ಮವರ್ಮಂ ಟು ಅಧಿಪತಿ ಮರ್ಮ, ಕರುಣ ಮಿತ್ರ ಮರ್ಮ, ಮಹೇಶ ಮರ್ಮ, ಗಿರುವ ಮರ್ಮದ ಬಗ್ಗೆ ಜಸ್ಟ್ ಓವರ್ ವ್ಯೂ ಅನ್ನ ಕೊಟ್ಟಿದ್ದೀನಿ. ಯಾಕಂದ್ರೆ ನಿಮ್ಗೆ ತರಗತಿಯಲ್ಲಿ ಪ್ರತಿ ಒಂದನ್ನು ಕೂಡ 1 hour ಹೇಳಿದ್ದೀನಿ. ಒಂದೊಂದು ಮರ್ಮನು ಕೂಡ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಹಾಗಾಗಿ ಒಂಥರ ಗ್ಲಾನ್ಸ್ ಅಂತಾರಲ್ವಾ, ಮೇಲ್ನೋಟಕ್ಕೆ ಎಲ್ಲವನ್ನು ಲೊಕೇಶನ್ ಅನ್ನ ಹೇಳ್ಬಿಟ್ಟು ಹೇಳಿದೀನಿ. ಅದನ್ನು ನೋಡ್ಕೊಳ್ಳಿ. ನಿನ್ನೆ ವಿಡಿಯೋ ಯಾರು ಬಂದಿಲ್ಲಪ್ಪ ಅಂದ್ರೆ ನಿನ್ನೆ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದೆ, ಅದನ್ನು ನೋಡ್ಕೋಬೇಕು, ಗೊತ್ತಾಗುತ್ತೆ. ನಿನ್ನೆ ಲಿವರ್ ಆರ್ಗನ್ ಬಗ್ಗೆ ಒಂದಿಷ್ಟು ಹೇಳ್ತಾ ಇದ್ದೆ, ಆದ್ರೆ ಇವತ್ತು ಡಿಟೇಲ್ ಆಗಿ ಲಿವರ್ ಆರ್ಗನ್ ಬಗ್ಗೆ ಇರುತ್ತೆ. ಲಿವರ್ ಆರ್ಗನ್ ಅಲ್ಲಿ ನಿಮಗೆ 3 ಅಕ್ಯುಪಂಕ್ಚರ್ ಪಾಯಿಂಟ್ ಬರ್ತವೆ, 2 ಒಂದು ಲೋಕಲ್ ಪಾಯಿಂಟ್ ಬರ್ತದೆ, ಮತ್ತೆ 2 ಅಕ್ಯುಪಂಕ್ಚರ್ ಪಾಯಿಂಟ್ ಬರುತ್ತೆ. ಇವತ್ತಿನ ಸೆಷನ್ ಇಂಪಾರ್ಟೆಂಟ್ ಇರುತ್ತೆ ಕ್ಲಾಸ್, ಹಾಗಾಗಿ ಗಮನ ಇಟ್ಟು ಕೇಳಬೇಕಾಗುತ್ತೆ. ಪ್ರತಿಯೊಂದು ಪಾಯಿಂಟ್ ಒಂದ್ ಕಡೆ ರೈಟಿಗೆ ಪ್ರೆಸ್ ಮಾಡೋದಿರುತ್ತೆ, ಇನ್ನೊಂದ್ ಕಡೆ ಲೆಫ್ಟಿಗೆ ಪ್ರೆಸ್ ಮಾಡೋದಿರುತ್ತೆ. ಲಿವರ್ ಇಂದ ಬರುವ ಕಾಯಿಲೆಗಳೇನು ಅನ್ನೋದನ್ನ ನಾನು ನಿಮ್ಗೆ ಮೊದಲು ಹೇಳ್ತೀನಿ. ಅದಾದ ನಂತರ ಬಂದಿರುವ ಕಾಯಿಲೆಗೆ ಪ್ರೆಸ್ ಮಾಡೋದು ಹೇಗೆ, ಒತ್ತಡ ಕೊಡ್ಬೇಕಲ್ವಾ ಮರ್ಮಕ್ಕೆ, ಒತ್ತಡವನ್ನ ಪ್ರೆಷರ್ ಅನ್ನ ಕೊಡೋದು ಹೇಗೆ ಅಥವಾ ಮರ್ಮವನ್ನ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಹಾಗಾಗಿ ಗಮನ ಇಟ್ಟು ಕೇಳಿ. 1.5 hour ಏನ್ ಮಾಡ್ತೀನಪ್ಪ ಅಂದ್ರೆ ಲಿವರ್ ಆರ್ಗನ್ ಅಂದ್ರೆ ಏನು ನಿನ್ನೆ ಹೇಳಿದೀನಿ. ಲಿವರ್ ಅಲ್ಲಿ ಈಟು ಕೊಳ್ಳು, ನಿಮ್ಗೆ ಲಿವರ್ ಅಲ್ಲ ಎಲ್ಲಾ ಆರ್ಗನ್ ಹೇಳ್ಬೇಕಂದ್ರೂ ಕೂಡ ನಾನು ಪಿತ್ತ ಮತ್ತು ಕಫವನ್ನ ಹೇಳಲೇಬೇಕು. ಈಟು ಮತ್ತು ಕೋಲ್ಡ್, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಅಪ್ಪ ಅಂದ್ರೆ ಲಿವರ್ ಅಂಡ್ ಗಾಲ್ ಬ್ಲಾಡರ್. ಲಿವರ್ ಅಲ್ಲಿ ಡಿಸೀಸ್ ಬಂದಿದೆಯಪ್ಪ ಅಂದ್ರೆ ಗಾಲ್ ಬ್ಲಾಡರ್ ಅಲ್ಲಿನೂ ಕೂಡ ಡಿಸೀಸ್ ಬರ್ತದೆ. ಇವತ್ತು ಲಿವರ್ ಆರ್ಗನ್ ಗೆ ಟ್ರೀಟ್ಮೆಂಟ್ ಮಾಡಿದಿರಿ, ಗಾಲ್ ಬ್ಲಾಡರ್ ವಾಸಿ ಆಗ್ಬಿಡುತ್ತೆ ಬರ್ತಾ ಇತ್ತು ಅಂತಂದ್ರೆ. ಆದ್ರೆ ಲಿವರ್ ಆರ್ಗನ್ ಅನ್ನ ನೀವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರಿ, ಲಿವರ್ ಆರ್ಗನ್ ಸಿಂಪ್ಟಮ್ಸ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾಳೆ ಗಾಲ್ ಬ್ಲಾಡರ್ ಗೆ ತೊಂದರೆ ಆಗುತ್ತೆ. ಎನರ್ಜಿ ಲೆವೆಲ್ ಅಲ್ಲಿ ತೊಂದರೆ ಆಗಿರೋದು ಮುಂದೆ ಆರ್ಗನ್ ಲೆವೆಲ್ ಅಲ್ಲಿ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಮೊದ್ಲೇನೆ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ, ಸರಿನಾ? ಓಕೆ, ಸಿಂಪ್ಟಮ್ಸ್ ಅನ್ನ ಡಿಟೇಲ್ ಆಗಿ ಕಲಿತಾ ಬನ್ನಿ. ಇವತ್ತು 1/2 hour ಸಿಂಪ್ಟಮ್ಸ್ ಹೇಳ್ತೀನಲ್ವಾ, ಆ ಸಿಂಪ್ಟಮ್ಸ್ ಇಂಪಾರ್ಟೆಂಟ್. ಪ್ರತಿ ಒಂದು ಪಾಯಿಂಟ್ ಅನ್ನ ನೀವು ಮಾಡ್ಬೇಕಂದ್ರೆ ಮರ್ಮದಲ್ಲಿ ನಿಮ್ಗೆ ನಿನ್ನೆ ಹೇಳಿದ್ದೆ, ಇಲ್ಲಿ ಪೋಯಿಗಾಯಿ ಕಾಳಂ ಅದು ನಾರ್ಮಲ್ ಮರ್ಮ. ಆದ್ರೆ ಇವತ್ತು ಲಿವರ್ 13 14 ಅಲ್ಲಿ ಹತ್ರ ಒಂದ್ ಮರ್ಮ ಬರ್ತದೆ. ಕೆಲವೊಂದ್ ಕಡೆ ರೈಟಿಗೆ ಪ್ರೆಸ್ ಮಾಡೋ ಸಿಂಪ್ಟಮ್ಸ್ ಬರುತ್ತೆ, ಓನ್ಲಿ ಲೆಫ್ಟಿಗೆ ಬರೋ ಸಿಂಪ್ಟಮ್ಸ್ ಬರುತ್ತೆ. ಆ ಮರ್ಮ ನಿಮ್ಗೆ ನೋಟಿಫೈ ಮಾಡ್ಲಿಕ್ಕೆ ಈಸಿ ಇದೆ, ಆದ್ರೆ ಪ್ರೆಸ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಬರುತ್ತದೆ. ಅದನ್ ಮಾಡ್ಬೇಕಾ ಇದನ್ ಮಾಡ್ಬೇಕಾ ಅಂತ ಹೇಳಿ ನಿಮಗೆ ಆ ಕನ್ಫ್ಯೂಸ್ ಇಳಿಸಲ್ಲ ನಾನು. ಅಷ್ಟು ಇಳಿದಿದೆ ಸರ್, ಇನ್ನು ಸ್ವಲ್ಪ ತಿಳಿತಾ ಇಲ್ಲಪ್ಪ ಅಂದ್ರೆ ಒಂದ್ಸಲ ರೆಕಾರ್ಡಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಲಿವರ್ ಆರ್ಗನ್ ಹೇಳೋ ಕಾರಣಕ್ಕೆ ಸ್ವಲ್ಪ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಸರಿನಾ? ಲಿವರ್ ಅಂಡ್ ಗಾಲ್ ಬ್ಲಾಡರ್, ನಾವ್ ಯಾವಾಗ ಲಿವರ್ ಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಗಾಲ್ ಬ್ಲಾಡರ್ಗೂ ಟ್ರೀಟ್ಮೆಂಟ್ ಕೊಟ್ಟಾಗೇನೆ. ಯಾವಾಗ ನಾವು ಗಾಲ್ ಬ್ಲಾಡರ್ ಟ್ರೀಟ್ಮೆಂಟ್ ಕೊಡ್ತೀವಿ ಲಿವರ್ ಗೆ ಕೊಟ್ಟಂಗೆ. ಒಂಥರ ಬ್ರದರ್ ಆರ್ಗನ್ ಇದ್ದಂಗೆ, ಅಣ್ಣ ತಮ್ಮ ಇದ್ದಂಗೆ, ಅಥವಾ ಗಂಡ ಹೆಂಡತಿ ಇದ್ದಂಗೆ, ವೈಫ್ ಅಂಡ್ ಹಸ್ಬೆಂಡ್ ಜೋಡಿ ಇದ್ದಂಗೆ. ಅಣ್ಣ ತಮ್ಮನೋ, ಅಕ್ಕ ತಂಗಿನೋ, ಗಂಡ ಹೆಂಡತಿನೋ, ಸೂರ್ಯ ಚಂದ್ರನೋ ಜೋಡಿ. ಒಂದ್ ಹಾಳಾಯ್ತಂದ್ರೆ ಇನ್ನೊಂದ್ ಹಾಳಾಗುತ್ತೆ. ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ, ಟ್ರೀಟ್ಮೆಂಟ್ ಮಾಡಿದ್ರೆ ಒಂದಕ್ಕೆ ಸರಿ ಹೋಗ್ಬಿಡುತ್ತೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಲಿವರ್ ಅಂಡ್ ಗಾಲ್ ಬ್ಲಾಡರ್. ಈ ಲಿವರು ಗಾಲ್ ಬ್ಲಾಡರ್ ನಮ್ಮ ದೇಹದಲ್ಲಿ ಚೀಯನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಕೆಲಸ ಮಾಡುತ್ತೆ. ಚೀ ಅಂದ್ರೆ ಇಷ್ಟೇ ತಿಳ್ಕೊಂಡ್ಬಿಡಿ, ಸರ್ಕ್ಯುಲೇಷನ್, ಚಲನೆಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಬಳಸ್ತೀವಿ. ನಿಮ್ಮ ದೇಹದಲ್ಲಿ ಚಲನೆ ಮೂವ್ಮೆಂಟ್ ಇಲ್ಲ ಅಂದ್ರೆ ಮೇನ್ ಲಿವರ್ ಆರ್ಗನ್ ಕಾರಣ. ಲಿವರ್ ಆರ್ಗನ್ ಒಂದೇ ಕಾರಣನಾ? ಅಲ್ಲ, ಬೇರೆ ಬೇರೆ ಆರ್ಗನ್ ಕಾರಣ ಆಗುತ್ತೆ. ಆದ್ರೆ ಲಿವರ್ ಆರ್ಗನ್ ಮೋಸ್ಟ್ ಇಂಪಾರ್ಟೆಂಟ್ ಚಲನೆಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ. ಯಾಕಂದ್ರೆ ಇದು ವುಡ್ ಎಲಿಮೆಂಟ್ ಅನ್ನ ಗವರ್ನ್ ಮಾಡುತ್ತೆ. ಚಲನೆ ಇಲ್ಲ ನಿಮ್ಮ ದೇಹದಲ್ಲಿ ಅಂತಂದ್ರೆ ನೀವು ಲಿವರ್ ಗಾಲ್ ಬ್ಲಾಡರ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಕೆಲವೊಂದ್ಸಲ ಲಿವರ್ ಆರ್ಗನ್ ರಿಲೇಟೆಡ್ ಸಿಂಪ್ಟಮ್ಸ್ ಬರುತ್ತೆ, ಕೆಲವೊಂದ್ಸಲ ಗಾಲ್ ಬ್ಲಾಡರ್ ಆರ್ಗನ್ ರಿಲೇಟೆಡ್ ಸಿಂಪ್ಟಮ್ಸ್ ಬರುತ್ತೆ. GB ಸಿಂಪ್ಟಮ್ಸ್ ಹೇಳ್ತೀನಿ ನಿಮ್ಗೆ, ಲಿವರ್ ಸಿಂಪ್ಟಮ್ಸ್ ಹೇಳ್ತೀನಿ. ನಿನ್ನೆ ಲಿವರ್ ಅಲ್ಲಿ ಚಿ ಡಿಫಿಷಿಯನ್ಸಿ ಆಯ್ತು, ಲಿವರ್ ಅಲ್ಲಿ ಮೂವ್ಮೆಂಟ್ ಇಲ್ಲ, ಚಿ ಅಂತಂದ್ರೆ ಗೊತ್ತಾಗ್ತಾ ಇಲ್ಲಪ್ಪ ಅಂದ್ರೆ ಬಿಟ್ಬಿಡಿ. ಲಿವರ್ ಫಂಕ್ಷನ್ ಕಡಿಮೆ ಆಗಿದೆ. ಲಿವರ್ ಫಂಕ್ಷನ್ ಕಡಿಮೆ ಆಗಿದೆ ಅಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಜ್ವರ ಬಂದಿದೆಯಪ್ಪ, ನೆಗಡಿ ಬಂದಿದೆ, ಏನ್ ಮಾಡ್ಬಿಡ್ತೀರಿ, ಒಂದಿನ ಮಲ್ಕೊಂಡ್ ಬಿಡ್ತೀರಿ, ಏನೋ ಕೆಲ್ಸನೇ ಮಾಡೋದಿಲ್ಲ. ಅದೇ ತರ ಒಂದ್ 2-3 ದಿನ ಲಿವರ್ ರೆಸ್ಟ್ ಕೊಟ್ಬಿಡ್ತು ಅಂದ್ರೆ, ನೀವ್ ಹಿಂಗೆ ರೆಸ್ಟ್ ಕೊಟ್ಟಾಗ ನಿಮ್ ಮನೆಯಲ್ಲಿ ಎಲ್ಲಾ ಕೆಲ್ಸಗಳು ಪೆಂಡಿಂಗ್ ಬಿಡ್ತಾವಲ್ವಾ, ವರ್ಕ್ ಗಳೆಲ್ಲ ಪೆಂಡಿಂಗ್ ಬಿಡ್ತಾವಲ್ವಾ, ಅದೇ ಲಿವರ್ನು ಫಂಕ್ಷನ್ ಮಾಡೋದ್ ಸ್ಟಾಪ್ ಮಾಡಿತು ಅಪ್ಪ ಅಂದ್ರೆ
ಬೇರೆ ಆರ್ಗನ್ ಅಲ್ಲಿ ಫಂಕ್ಷನ್ ಕಡಿಮೆ ಆಗುತ್ತೆ, ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ. ಲಿವರ್ ಫಂಕ್ಷನ್, ಲಿವರ್ ಚಿ ಕಿಡ್ನಿಗೆ ಟ್ರಾನ್ಸ್ಫರ್ ಆಗಿಲ್ಲಪ್ಪ ಅಂದ್ರೆ ಕಿಡ್ನಿ ಫಂಕ್ಷನ್ ಲೋ ಆಗಕ್ ಸ್ಟಾರ್ಟ್ ಆಗುತ್ತೆ. ಲಿವರ್ ಚಿ ಲಂಗಿಗೆ ಹೋಗಿಲ್ಲಪ್ಪ ಅಂದ್ರೆ ಲಂಗ್ ಫಂಕ್ಷನ್ ಹಾಳಾಗಕ್ ಸ್ಟಾರ್ಟ್ ಆಗುತ್ತೆ. ಲಿವರ್ ಚಿ ಹೋಗಿ ಸ್ಟಮಕ್ ತಲುಪಿಲ್ಲಪ್ಪ ಅಂದ್ರೆ ಸ್ಟಮಕ್ ತೊಂದರೆ ಬರುತ್ತೆ. ಸ್ಪ್ಲೀನ್, ಎಲ್ಲಾ ಆರ್ಗನ್ಗಳಿಗೆ ಚಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಹೇಗೆ ಎಲ್ಲಾ ಆರ್ಗನ್ಗೆ ಹೃದಯ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಬ್ಲಡ್ ಗೆ, ಅದೇ ತರ ಎನರ್ಜಿ ಅವೆಲ್ಲ ಆರ್ಗನ್ಗಳು ಬೆಸ್ಟ್ ಆಗಿ ಇರ್ಬೇಕಪ್ಪ ಅಂತಂದ್ರೆ ಲಿವರ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಲಿವರ್ ಅನ್ನ ಸರಿಯಾಗಿ ಇಟ್ಕೋಬೇಕು ಅಪ್ಪ ಅಂದ್ರೆ ಫುಡ್ ಅಲ್ಲಿ ಆಯಿಲಿ ಫುಡ್ ಅನ್ನ ಅವಾಯ್ಡ್ ಮಾಡ್ಬೇಕು. ಆಯಿಲಿ, ಅದು ಒಳ್ಳೆ ಆಯಿಲ್ ಅನ್ನ ತಿಂದ್ರೆ ಒಳ್ಳೇದು. ಅದು ಈಟು ಮತ್ತು ಕೋಲ್ಡ್ ಇತ್ತಂದ್ರೆ ಆಯಿಲ್ ಅನ್ನ ಬದಲಾವಣೆಯನ್ನ ಮಾಡ್ಕೋಬೇಕು. ಪೂರ್ತಿ ಈಟ್ ಇತ್ತು ಲಿವರ್ ಅಪ್ಪ ಅಂದ್ರೆ ಯು ಕ್ಯಾನ್ ಯೂಸ್ ಕೋಕೋನಟ್ ಆಯಿಲ್, ಅಥವಾ ಈಟ್ ಇತ್ತಪ್ಪ ಅಂತಂದ್ರೆ ಈಟ್ ಇದ್ರೆ ಕೋಕೋನಟ್ ಆಯಿಲ್ ಬಳಸಿ, ಕೋಲ್ಡ್ ಇದ್ರೆ ಶೇಂಗಾದ ಎಣ್ಣೆ ಬಳಸಿ. ನಿಮ್ಮ ಪಿತ್ತವನ್ನ ರೈಸ್ ಮಾಡುತ್ತೆ. ಸರಿನಾ? ಓಕೆ. ಲಿವರ್ ಕೋಲ್ಡ್ ಇಂದ ಸಾಕಷ್ಟು ಸಿಂಪ್ಟಮ್ಸ್ ಬರ್ತವೆ. ಈ ಸಿಂಪ್ಟಮ್ಸ್ ಲಿವರ್ ಕೋಲ್ಡಿಗೂ ಬರುತ್ತೆ, ನಾಳೆ ಸ್ಪ್ಲೀನ್ ಡ್ಯಾಂಪಿಗೂ ಬರುತ್ತೆ, ನಾಡಿದ್ದು ಸ್ಟಮಕ್ ಕೋಲ್ಡಿಗೂ ಬರುತ್ತೆ. ಆದ್ರೆ ಇವತ್ತು ನಾನು ಎಲ್ಲಾ ಸಿಂಪ್ಟಮ್ಸ್ ಗಳು ಜಸ್ಟ್ ಲಿವರ್ ಕೋಲ್ಡ್ ಇಂದ ಬರೋಂತವನ್ನ ಹೈಲೈಟ್ ಮಾಡಿ ಹೇಳ್ತೀನಿ. ಇವಾಗ ಕಣ್ಣಿನ ತೊಂದರೆ ಬಂದಿದೆ ಅಂದ್ರೆ ಲಿವರ್ ಕೋಲ್ಡ್ ಇಂದ ಅಷ್ಟನೇ ಬರೋದಿಲ್ಲ. ಲಿವರ್ ಕೋಲ್ಡ್ ಇಂದ ಬರುತ್ತೆ, ಆದ್ರೆ ಸ್ಟಮಕ್ ಕೋಲ್ಡ್ನೆಸ್ ಇಂದ ಬರುತ್ತೆ. ಕಿಡ್ನಿ ಎಸೆನ್ಸ್ ಇಲ್ಲ ಅಂದ್ರೂ ಬರುತ್ತೆ. ಅದು ಕಿಡ್ನಿ ಕ್ಲಾಸ್ ಅಲ್ಲಿ ಕಲಿತೀರಿ. ಕಿಡ್ನಿ ಎನರ್ಜಿ ಹೇಳುವಾಗ, ಸ್ಪ್ಲೀನ್ ಹೇಳುವಾಗ ಸ್ಪ್ಲೀನ್ ಅನ್ನ ಕಲಿತೀರಿ. ಇವತ್ತು ಲಿವರ್ ಒಂದು ತೊಂದರೆ ಆಯ್ತು, ಲಿವರ್ ಅಲ್ಲಿ ಚಿ ಡಿಫಿಷಿಯನ್ಸಿ ಆಯ್ತು, ಲಿವರ್ ಅಲ್ಲಿ ಸರ್ಕ್ಯುಲೇಷನ್ ಕಡಿಮೆ ಆಯ್ತಪ್ಪ ಅಂದ್ರೆ ಮೂವ್ಮೆಂಟ್ ಕೆಲಸ ಮಾಡಕ್ ಆಗ್ತಾ ಇಲ್ಲ ಲಿವರ್ ಅಂದ್ರೆ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗ ಸ್ಟಾರ್ಟ್ ಆಗುತ್ತೆ. ಲಿವರ್ ಚಿ ಸ್ಟಾಗ್ನೇಟ್ ಆಗಿದೆ ಅಪ್ಪ ಅಂದ್ರೆ ನೀವು ತಿಳ್ಕೊಂಡ್ ಬಿಡ್ಬೇಕು ಲಿವರ್ ಕೋಲ್ಡ್ನೆಸ್ ಆಗಿದೆ ಅಂತ ತಿಳ್ಕೋಬೇಕು. ಲಿವರ್ ಕೋಲ್ಡ್ನೆಸ್, ಲಿವರ್ ಅಲ್ಲಿ ಕಫ ಪ್ರಕೃತಿ ಜಾಸ್ತಿ ಆಗಿದೆ ಅಂತ ಹೇಳಿ 2-3 ವೇ ಇದೆ ನಾವು ತಿಳ್ಕೊಳಕ್ಕೆ. ಒಂದೇ ವೇ ಅಪ್ಪ ಅಂತಂದ್ರೆ ಲಿವರ್ ಪಲ್ಸ್ ಅನ್ನ ಚೆಕ್ ಮಾಡಿ. ಲಿವರ್ ಪಲ್ಸ್ ಎಲ್ಲಿ ಬರುತ್ತೆ? ಮಿಡಲ್ ಪಲ್ಸ್, ಲೆಫ್ಟ್ ಮಿಡಲ್ ಪಲ್ಸ್ ನೋಡಿ. ಪಲ್ಸೇಷನ್ ಅನ್ನ ತಿಳ್ಕೊಳ್ಳಿ. ಹೀಗೆ ಕೈಯನ್ನ ಹೀಗೆ ಹಿಡಿಬೇಕು. ನಾನು ನಿಮ್ಗೆ ತೋರಿಸೋ ಕಾರಣಕ್ಕೆ ಈ ತರ ಹಿಡಿತಾ ಇದ್ದೇನೆ. ಹೀಗೆ ಪಲ್ಸೇಷನ್ ನೋಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಕುಳಿ ಇದೆ ನೋಡಿ. ಇಲ್ಲಿಗೆ ತೋರು ಬೆರಳನ್ನ ಇಡಿ, ಆನಂತರ ಇಲ್ಲಿಗೆ ಮಿಡಲ್ ಫಿಂಗರ್ ಇಡಿ, ಇಲ್ಲಿಗೆ ರಿಂಗ್ ಫಿಂಗರ್ ಇಡಿ. ಈ ತರ ಟೆಸ್ಟ್ ಮಾಡಬಾರ್ದು, ಈ ತರ ಮಾಡ್ಬೇಕು. ನೀವೆಲ್ಲ ಹೀಗೆ ಮಾಡಿ, ನಿಮ್ಗೆ ತೋರ್ಸೋ ಕಾರಣಕ್ಕೆ ಈ ತರ ಮಾಡ್ತಾ ಇದ್ದೀನಿ. ಮಿಡಲ್ ಪಲ್ಸ್ ಕೆಲವೊಬ್ರಿಗೆ ನೋಡಿ, ಪಲ್ಸ್ ಅಲ್ಲಿನೂ ಕೂಡ ಕೆಲವೊಬ್ರಿಗೆ ಇಲ್ಲಿ ಕಂಡು ಬರುತ್ತೆ, ಇನ್ನು ಸ್ವಲ್ಪ ಕೆಲವೊಬ್ರಿಗೆ ಇಲ್ಲಿ ಕಂಡು ಬರುತ್ತೆ, ಇನ್ನು ಕೆಲವೊಬ್ರಿಗೆ ಇಲ್ಲಿ ಕಂಡು ಬರುತ್ತೆ. ವೇರಿಯೇಷನ್ ಮಾಡಿ, ಎಲ್ಲಿ ಪಲ್ಸೇಷನ್ ಇರುತ್ತೆ ಅಲ್ಲಿ ಹಿಡೀರಿ. ನಿಮ್ಗೆ ಲಿವರ್ ಗಾಲ್ವಾರ್ಡ್ ಹೆಂಗೆ ಐಡೆಂಟಿಫೈ ಮಾಡೋದನ್ನ ಹೇಳ್ಕೊಡ್ತೀನಿ. ಪಲ್ಸೇಷನ್ ಎಲ್ಲರಿಗೂ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಲೆಫ್ಟ್ ಹ್ಯಾಂಡ್ ಮಿಡಲ್ ಪಲ್ಸ್, ಲೆಫ್ಟ್ ಮಿಡಲ್ ಪಲ್ಸ್ ತುದಿ ಇಲ್ಲಿಂದ ಚೆಕ್ ಮಾಡಿ. ಆಲ್ಮೋಸ್ಟ್ ಗೊತ್ತಿರುತ್ತೆ. ಈ ಪಲ್ಸೇಷನ್ ಅನ್ನು ಹಿಡಿದಾಗ ನೀವು ನಾರ್ಮಲ್ ಆಗಿ ಕ್ಲಾಸ್ ಅಲ್ಲಿ ಹಿಂಗ್ ಬಡಿತದೋ ಅಥವಾ ಸ್ಲೋ ಬಡಿತದೋ ರಫ್ ಬಡಿತದೋ ತಿಳ್ಕೊಂಡಿದ್ರಿ. ಆದ್ರೆ ನೀವು ಮರ್ಮವನ್ನ ಕಲಿಬೇಕು, ಅಕುಪಂಚರನ್ನ ಕಲಿಬೇಕಾದ್ರೆ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕಾಗತ್ತೆ. ಲಿವರ್ ಗಾಲ್ವಾರ್ಡ್ ಕಂಡು ಬರುತ್ತೆ ಆ ಪಲ್ಸೇಷನ್ ಅಲ್ಲಿ. ನೀವು ಇವಾಗ ನೋಟಿಸ್ ಮಾಡಿದ್ರಲ್ವಾ, ಅಲ್ಲಿ ಬಡಿತಾ ಇದೆ ಅಲ್ವಾ, ಅಲ್ಲಿ ಲಿವರ್ ಪಲ್ಸ್ನು ಗೊತ್ತಾಗುತ್ತೆ ಮತ್ತು GB ಪಲ್ಸ್ನು ಗೊತ್ತಾಗುತ್ತೆ. ಗಾಲ್ವಾರ್ಡ್ ಅಂಡ್ ಲಿವರ್ ಪಲ್ಸೇಷನ್. ಇದನ್ನ ಹೇಗೆ ಚೆಕ್ ಮಾಡ್ಬೇಕು ಅಪ್ಪ ಅಂತಂದ್ರೆ, ಲಿವರ್ ಪಲ್ಸ್ ಡೀಪರ್ ಅಲ್ಲಿ ಇರುತ್ತೆ. ಲಿವರ್ ಅಂದ್ರೆ ಕಫ ಪ್ರಕೃತಿ, ಇನ್ ಆರ್ಗನ್. ಗಾಲ್ವಾರ್ಡ್ ಅಂದ್ರೆ ಯಾಂಗ್ ಆರ್ಗನ್, ಈಟ್ ಪಿತ್ತ ಪ್ರಕೃತಿ. ಲಿವರ್ ಇಸ್ ಕಫ, ಗಾಲ್ವಾರ್ಡ್ ಅಂದ್ರೆ ಯಾಂಗ್ ಈಟ್ ನೇಚರ್, ಪಿತ್ತ ಪ್ರಕೃತಿ ಇರುತ್ತೆ. ಪಿತ್ತ ಇದ್ದಾಗ ಏನಾಗುತ್ತೆ, ಪಲ್ಸೇಷನ್ ಮೇಲೆ ಸಿಕ್ಬಿಡುತ್ತೆ. ಕಫ ಪಲ್ಸೇಷನ್ ಸ್ವಲ್ಪ ಹುಡುಕ್ಬೇಕಾಗುತ್ತೆ, ಕೆಳ ಭಾಗದಲ್ಲಿ ಇರುತ್ತೆ. ಇಲ್ಲಿ ಒಂದೇ ಪಲ್ಸ್ ಸಿಕ್ಕರು ಕೂಡ 2 ಪಲ್ಸ್ ಅನ್ನ ನೋಟಿಸ್ ಮಾಡ್ಬೇಕಾಗತ್ತೆ. ಅದನ್ನ ಹೇಗೆ ನೋಟಿಸ್ ಮಾಡೋದು ಅಪ್ಪ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಜಸ್ಟ್ ನಾನು ಹೇಳೋದನ್ನ ನೋಡಿ ಆಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ. ಈ ಮಿಡಲ್ ಪಲ್ಸ್ ಏನಿದೆ ಅಲ್ವಾ, ಮಿಡಲ್ ಪಲ್ಸ್ ಅನ್ನ ನೀವು ಪಲ್ಸೇಷನ್ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಹೃದಯಕ್ಕೆ ನಿಯರ್ ಇರ್ಬೇಕು, ನೇರವಾಗಿರ್ಬೇಕು, ಮತ್ತೆ ದೂರನೇ ಇರಬಾರ್ದು. ಸ್ವಲ್ಪ ನೇರವಾಗಿ ಇಟ್ಕೊಂಡು ಪಲ್ಸೇಷನ್ ಅನ್ನ ನಿಮ್ಮ ಬೆನ್ನೆಲುಬು ನೇರವಾಗಿ ಇಟ್ಕೊಂಡ್ಬಿಟ್ಟು ಚೆಕ್ ಮಾಡಿದಾಗ ಸಿಗುತ್ತೆ. ಲಿವರ್ ಹಾಳಾಗಿದೆ, ಗಾಲ್ವಾರ್ಡ್ ಹಾಳಾಗಿದೆ, ಲಿವರ್ ಅಲ್ಲಿ ಕಫ ಜಾಸ್ತಿ ಆಗಿದೆ,
ಗಾಲ್ ಬಾರ್ಡರ್ ಅಲ್ಲಿ ಕಫ ಜಾಸ್ತಿ ಆಗಿದೆ ಅಂತ ಹೆಂಗ್ ಗೊತ್ತಾಗ್ಬೇಕಪ್ಪ ಅಂದ್ರೆ ಪಲ್ಸೇಷನ್ ಅನ್ನು ಚೆಕ್ ಮಾಡ್ಬೇಕಾಗುತ್ತೆ. ಆ ಪಲ್ಸೇಷನ್ ನೀವು ಕೈಯಿಂದ ಮುಟ್ಟಿ ಸೆನ್ಸೇಷನ್ ಮಾಡ್ಬೇಕು. ಯಾವುದೋ ಒಂದು ಮಿಷನ್ ಹಚ್ತೀನಪ್ಪ ಅಂದ್ರೆ ಅದು ಸರಿ ಇರಲ್ಲ. ನೀವು ಕೈಲಿಂದಾನೇ ಚೆಕ್ ಮಾಡ್ಬೇಕು. ಪಲ್ಸೇಷನ್ ಅನ್ನ ಚೆಕ್ ಮಾಡ್ಬೇಕು ಆರಾಮಾಗಿ ಕೈಯಿಂದ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಗ್ಲೌಸ್ ಅನ್ನ ಯೂಸ್ ಮಾಡಿ ಎರಡರಲ್ಲಿ ಒಂದ್ ಮಾಡ್ಬೇಕು. ಸರಿನಾ? ಈ ಪಲ್ಸೇಷನ್ ಅನ್ನ ಹೆಂಗೆ ನೋಟಿಸ್ ಮಾಡ್ಬೇಕಪ್ಪ ಅಂತಂದ್ರೆ ಮಿಡಲ್ ಪಲ್ಸ್ ಇರುತ್ತಲ್ವಾ, ಮಿಡಲ್ ಪಲ್ಸ್ ಅನ್ನ 90% 90 ಭಾಗ ಪ್ರೆಷರ್ ಕೊಡಿ. 90 ಭಾಗ ಪ್ರೆಷರ್ ಕೊಡಿ, 30 ಭಾಗ ರಿಲೀಸ್ ಮಾಡಿ. ನೋಡಿ ಇಲ್ಲಿ ಗೊತ್ತಾಗಲ್ಲ ಅಂದ್ರೆ ಇಲ್ಲಿ ಹೇಳ್ತೀನಿ. ಇದು ಪಲ್ಸೇಷನ್ ಅಂತ ತಿಳ್ಕೊಳ್ಳಿ, ಲಿವರ್ ಪಲ್ಸೇಷನ್. ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ 90% ಪ್ರೆಸ್ ಕೊಡ್ಬೇಕು, ಒತ್ತಬೇಕು. ಒತ್ತಿ 30% ಬಿಡ್ಬೇಕು. ಬಿಟ್ಟಾಗ ಡೀಪರ್ ಪಲ್ಸ್ ನಿಮಗೆ ನೋಟಿಸ್ ಆಗುತ್ತೆ. ನೋಟಿಸ್ ಮಾಡಿದ್ರಾ? ಮಾಡ್ಕೊಳ್ಳಿ. ಯಾಕಂದ್ರೆ ಇದನ್ನ ತಿಳ್ಕೊಂಡ್ರೆ ಪಲ್ಸೇಷನ್ ಗೊತ್ತಾಗೋದು. ನೀವು ಯಾವ್ದೋ ಒಂದು ಮಿಷಿನ್ ಚೆಕ್ ಮಾಡ್ತೀನಿ ಅಂದ್ರೆ ಅದು ಆಗೋದಿಲ್ಲ, ಕೈಲಿಂದನೇ ಚೆಕ್ ಮಾಡ್ಬೇಕು. ಹಾಗಾಗಿ ನೋಡಿ, ಜಸ್ಟ್ 90 ಭಾಗ ಪ್ರೆಸ್ ಮಾಡಿ. ನಿಮ್ ಪಲ್ಸ್ ನೀವೇ ನೋಡ್ಕೊಳ್ಳಿ. 90 ಭಾಗ ಪ್ರೆಸ್ ಮಾಡಿ. ಹೇಗ್ ಪ್ರೆಸ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಇಲ್ಲಿ ಸರಿಯಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈ ಮುಂದಿನ ಭಾಗ ಮರ್ಮ ಮಾಡ್ಬೇಕಾದ್ರೆ ಈ ಭಾಗ ಯೂಸ್ ಮಾಡ್ತಿರಲ್ವಾ, ಪಲ್ಸ್ ನೋಡ್ಬೇಕಾದ್ರೆ ಈ ಭಾಗ ಪ್ರೆಸ್ ಮಾಡಿ. ಹೀಗೆ 90% ಪ್ರೆಸ್ ಮಾಡಿ, 30 to 35% ರಿಲೀಸ್ ಮಾಡಿ. ಸ್ವಲ್ಪ ರಿಲೀಸ್ ಮಾಡ್ಬೇಕು. ಅವಾಗ ಇನ್ ಪಲ್ಸ್ ಸಿಗುತ್ತೆ, ಕಫ ಪ್ರಕೃತಿಯ ಪಲ್ಸೇಷನ್ ಸಿಗುತ್ತೆ. ಕಫ ಪ್ರಕೃತಿಯ ಪಲ್ಸೇಷನ್. ನೀವು ನಾಳೆ ಕಫ ಪ್ರಕೃತಿಯ ಆರ್ಗನ್ ಗಳನ್ನ ನೀವು ಟ್ರೀಟ್ಮೆಂಟ್ ಮಾಡ್ಬೇಕು. ಆರ್ಗನ್ ಪಲ್ಸೇಷನ್ ಅನ್ನ ತಿಳ್ಕೋಬೇಕು ಅಂತಂದ್ರೆ ಇದೇ ತರನೇ ಪ್ರೆಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ನೋಟಿಸ್ ಮಾಡ್ಕೊಳ್ಳಿ. ಆರ್ಗನ್ ಅನ್ನ ಪ್ರೆಸ್ ಮಾಡ್ಬೇಕು. ಆರ್ಗನ್ ಅನ್ನ ನಾನು ಕಫ ಇದೆನಾ, ಪಿತ್ತ ಇದೆನಾ, ಹೀಟ್ ಆಗಿದೆನಾ, ಕೋಲ್ಡ್ ಆಗಿದೆನಾ, ಆಗಿದೆನಾ, ಯಾಂಗ್ ಆಗಿದೆನಾ ಗೊತ್ತಾಗಬೇಕು ಅಂತಂದ್ರೆ ನಾವು ಈ ಮೆಥಡ್ ಯೂಸ್ ಮಾಡ್ತೀವಿ. ಸರಿನಾ? ಏನ್ ಮಾಡ್ತೀರಿ? ಲಿವರ್ ಪಲ್ಸೇಷನ್ ಅನ್ನ 90% ಪ್ರೆಸ್ ಮಾಡ್ತೀರಿ, 30% ರಿಲೀಸ್ ಮಾಡ್ತೀರಿ. ಮಾಡಿ ಇವಾಗ ಎಲ್ಲಾರು. ಅಲ್ಲೊಂದು ಪಲ್ಸೇಷನ್ ನಿಮ್ಗೆ ನೋಟಿಸ್ ಆಗುತ್ತೆ, ಅದು ಇಂಪಾರ್ಟೆಂಟ್. ಹೀಗೆ ಹಿಡೀರಿ. ಹಿಡಿದು ಇವೆರಡು ಫಿಂಗರ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಅದನ್ನ ಬಿಟ್ಬಿಡಿ. ಜಸ್ಟ್ ಮಿಡಲ್ ಫಿಂಗರ್ ಒಂದೇ ಸೆನ್ಸ್ ಮಾಡಿ. ಯಾಕಂದ್ರೆ ಬಿಗಿನಿಂಗ್ ಕಲಿಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಇವೆರಡು ಬಿಡಿ, ಇಂಡೆಕ್ಸ್ ಫಿಂಗರ್, ರಿಂಗ್ ಫಿಂಗರ್. ಓನ್ಲಿ ಮಿಡಲ್ ಫಿಂಗರ್ ಇಂದ ಪಲ್ಸೇಷನ್ ಅನ್ನ ಚೆಕ್ ಮಾಡಿ. ಸರಿನಾ? ಹಾಗೆ ನೋಡಿ ಏನ್ ಮಾಡ್ತೀರಿ, ನಿಮ್ಮ ಕಣ್ಣನ್ನ ನಿಧಾನವಾಗಿ ಮುಚ್ಚಿ ಉಸಿರನ್ನ ತಗೊಂಡು ನಿಧಾನವಾಗಿ ಉಸಿರನ್ನ ಬಿಡಿ. ಇವಾಗ 90% ಪಲ್ಸ್ ಅನ್ನ, ಲಿವರ್ ಪಲ್ಸ್ ಅನ್ನ ಪ್ರೆಸ್ ಮಾಡಿ, 30% ಬಿಡಿ. ಬಿಟ್ಟು 10 ಸೆಕೆಂಡ್ ಅಲ್ಲೇ ನೋಟಿಸ್ ಮಾಡಿ ಪಲ್ಸ್ ಹೇಗೆ ಹೊಡಿತಾ ಇದೆ. ಡಲ್ ಪಲ್ಸ್ ಇದೆನಾ, ಹೈ ಪಲ್ಸ್ ಇದೆನಾ, ಅಥವಾ ಮಿಡಲ್ ಇದೆನಾ, ಅಥವಾ ಹೈಪರ್ ಇದೆನಾ, ಡಬ ಹೊಡಿತಾ ಇದೆನಾ, ಅದಕ್ಕಿಂತ ಕಡಿಮೆ ಡಬ ಹೊಡಿತಾ ಇದೆನಾ, ಅಥವಾ ನಾರ್ಮಲ್ ಆಗಿ ಹೊಡಿತಾ ಇದೆನಾ, ಅಥವಾ ಕಡಿಮೆ ಹೊಡಿತಾ ಇದೆನಾ, ಅಥವಾ ಬಡಿತದ ಗೊತ್ತಾಗ್ತಾನೆ ಇಲ್ಲನಾ. 4-5 ಬರುತ್ತೆ. ಹೆಂಗೆ ನೋಟಿಸ್ ಮಾಡ್ಬೇಕು ಕಡಿಮೆ ಇದೆನಾ ಜಾಸ್ತಿ ಇದೆನಾ ಅಂತ ಹೇಳಿ? ಇಲ್ಲಿ ನೋಡ್ಕೊಳ್ಳಿ. ಪಲ್ಸೇಷನ್, ನಾರ್ಮಲ್ ಪಲ್ಸೇಷನ್ ಹೇಗಿರುತ್ತಪ್ಪ ಅಂತಂದ್ರೆ ಸ್ಲೋನ್ ಇರಲ್ಲ, ಹೈನ್ ಇರಲ್ಲ, ಮಿಡಲ್ ಇರಲ್ಲ. ಬಡಿತದೆ ಬಿಡುತ್ತೆ. ಹೃದಯವನ್ನ ಚೆಕ್ ಮಾಡಿ. ಅಥವಾ ಮಗು ಇರುತ್ತಲ್ಲ ನಿಮ್ ಮನೆಯಲ್ಲಿ, ಆ ಮಗುವಿನ ಹೃದಯದ ಮೇಲೆ ಕೈ ಇಡಿ. ನಿಧಾನವಾಗಿ ಸ್ಲೋ ಆಗಿ ಬಡಿತಾ ಇರುತ್ತೆ ಇಟ್ಟಾಗ ನೋಡಿ. ಅಥವಾ ಇಲ್ಲಿ ಪಲ್ಸೇಷನ್ ಜಾಸ್ತಿ ಗೊತ್ತಾಗುತ್ತೆ, ಇಲ್ಲಿ ಕೈಯನ್ನಿಡಿ, ಅಲ್ಲೊಂದು ಪಲ್ಸೇಷನ್ ಸಿಗುತ್ತೆ. ನಿಧಾನವಾಗಿ ಸರಿಯಾದ ವೇಯಲ್ಲಿ ನಿಮಗೆ ಪಲ್ಸೇಷನ್ ಹೊಡಿತಾ ಇದೆ ಅಂತಂದ್ರೆ ಅದು +2 ಪಲ್ಸ್. +2 ಅಂತಂದ್ರೆ ನಾರ್ಮಲ್ ಪಲ್ಸ್. +2 ಅಂದ್ರೆ ನಾರ್ಮಲ್ ಪಲ್ಸ್. ಇದು ವೇ, ಇದು ಹೇಳಲಿಕ್ಕೆ. ನಾಳೆ ನಿಮ್ಗೆ ನಾರ್ಮಲ್ ಪಲ್ಸ್ ಅಂತೀನಿ, ಕೆಲವೊಂದ್ಸಲ +2 ಪಲ್ಸ್ ಅಂತ ಹೇಳ್ತೀನಿ. 2 ಪಲ್ಸ್ ಮೀನ್ಸ್ ನಾರ್ಮಲ್ ಪಲ್ಸ್. ನಿಮ್ಮ ಪಲ್ಸ್ ಸರಿಗಿದೆ ಅಂದ್ರೆ ಲಿವರು ಇನ್ನು ಯಾಂಗು ಸರಿ ಇದೆ. ಲಿವರ್ ಅಲ್ಲಿ E2 ಕೋಲ್ಡ್ ಸರಿಯಾಗಿದೆ. ನಾರ್ಮಲ್ ಪಲ್ಸೇಷನ್ ಜಾಸ್ತಿ ಇರೋನ, ಕಡಿಮೆ ಇರಲ್ಲ. ಹೇಗೆ ಇರುತ್ತೆ, ಹೆಂಗೆ ನೋಟಿಸ್ ಮಾಡ್ಬೇಕಪ್ಪ ಅಂದ್ರೆ ಹೀಗೆ ಹೊಡೀರಿ. ಅಲ್ಲಿ ಸೆನ್ಸ್ ಆಗುತ್ತೆ ನೋಡಿ.
ನಾ ಹೊಡಿತಾ ಇದ್ದೀನಲ್ವಾ, ಹೀಗೆ ನಿಮ್ಮ ಫಿಂಗರ್ ಅನ್ನ ಇಟ್ಬಿಟ್ಟು ಜಸ್ಟ್ ಈಗ ಹೊಡಿತಾ ಹೋಗಿ. ಫೀಲ್ ಆಗುತ್ತೆ, ಈ ಮೂಗಿನ ರಿಫ್ಲೆಕ್ಸ್ ಇದೆ ಅಲ್ವಾ, ಇಲ್ಲಿಗೆ ನಿಮ್ಮ ಈ ಭಾಗ ಟಚ್ ಆಗ್ಬೇಕು. ಜಸ್ಟ್ ಈ ತರ ಹೀಗೆ ಕೇರ ಮಾಡ್ತಿರಲ್ವಾ, ಆ ತರ ಹೀಗೆ. ಹಾ, ಆ ತರ ಹೊಡೆದಾಗ ನಿಮ್ಗೆ ಬಡಿತಾ ಗೊತ್ತಾಗತ್ತಲ್ವಾ. ಸ್ಲೋ ಆಗಿ ಹೊಡೀರಿ, ಪೂರ್ತಿ ಸ್ಲೋ ಇಲ್ಲ, ಪೂರ್ತಿ ಸ್ಪೀಡ್ ಇಲ್ಲ. ಇಷ್ಟೇ ವೇಯಲ್ಲಿ ಬಡಿತಾ ಇದೆಯಪ್ಪ ಅಂದ್ರೆ ಇದು +2 ಪಲ್ಸ್, ನಾರ್ಮಲ್ ಪಲ್ಸ್. ನಾರ್ಮಲ್ ಇದೆ ಅಂತ ಅರ್ಥ. ಇಲ್ಲಪ್ಪ ಅಂತಂದ್ರೆ ಈಗೇನ್ ಬಡಿತಾ ಇತ್ತಲ್ವಾ, ಈ ಪಲ್ಸೇಷನ್ ಸ್ಲೋ ಆಯ್ತು ನೋಡಿ. ಈಗ ಬಡಿತಾ ಇರೋ ಪಲ್ಸೇಷನ್ ಹಿಂಗ್ ಬಡಿತಾ ಇತ್ತು, ಇವಾಗ ಸ್ಲೋ ಆಗುತ್ತೆ ಪಲ್ಸ್. ಹಿಂಗ್ ಬಡಿತಾ ಇರೋದು ಏನಾಗುತ್ತೆ, ಬಡಿತದೆ, ವೇಟ್ ಆಗುತ್ತೆ, ನಿಂತ್ಕೊಳ್ಳುತ್ತೆ, ಮತ್ತೆ ಬರುತ್ತೆ, ಬಡಿತದೆ ನೋಡಿ. ಇಲ್ಲಿ ಬಡಿತದ ಪ್ರಮಾಣ ಕಡಿಮೆ ಆಯ್ತು, ಬಡಿತದೆ ಮತ್ತೆ ಬಂದ್ ಬಡಿಯಲ್ಲ, ಬಡಿತದೆ, ಲೇಟ್ ಆಗುತ್ತೆ, ಮತ್ತೆ ಬಡಿತದೆ, ಟೈಮ್ ಪೀರಿಯಡ್ ಕಡಿಮೆ ಇರುತ್ತೆ. ಇದು ನಾರ್ಮಲ್ ಬಡಿತಾ ಇದೆ. ಅದೇ ಅಬ್ನಾರ್ಮಲ್ -1 ಪಲ್ಸ್ ಅಂತಾರೆ. ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ, ಅಂದ್ರೆ ಸ್ಲೋ ಆಗಿ ಬಡಿತಾ ಇರುತ್ತೆ. ಇದಕ್ಕೆ -1 ಪಲ್ಸ್ ಮೀನ್ಸ್ ಇನ್ ಪಲ್ಸ್ ಅಥವಾ ಕೋಲ್ಡ್ ಪಲ್ಸ್ ಅಥವಾ ಕಫ ಪ್ರಕೃತಿ ಜಾಸ್ತಿ ಆಗಿರುವ ಪಲ್ಸ್. ಈ ಪಲ್ಸ್ ಅನ್ನ ನೀವು ಸರಿಯಾಗಿ ಕಲ್ತ್ರೆ, ಸರಿಯಾಗಿ ಮರ್ಮವನ್ನ ಮಾಡ್ತೀರಿ, ಸರಿಯಾಗಿ ಕಲರ್ ಅನ್ನ ಹಾಕಂತೀರಿ, ಸರಿಯಾಗಿ ಪ್ರೆಷರ್ ಅನ್ನ ಮಾಡ್ತೀರಿ, ಸರಿಯಾಗಿ ಟ್ರೀಟ್ಮೆಂಟ್ ಅನ್ನ ಡಯಾಗ್ನೋಸ್ ಮಾಡ್ತೀರಿ. ಇದು ಜಸ್ಟ್ ಮರ್ಮ ತರಗತಿಗೆ ಬರೋದಿಲ್ಲ, ಎಲ್ಲಾ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಪಲ್ಸೇಷನ್ ಅನ್ನೋದು ಇಂಪಾರ್ಟೆಂಟ್. ಪಲ್ಸ್ ಅನ್ನ ನೋಡೋದು ಕಲಿಬೇಕು. ಹಾಗಾಗಿ ಇವತ್ತು ಲಿವರು ಗಾಲ್ಬಾಲ್ಡ್ರ್ ಆರ್ಗನ್ ಹೇಳೋ ಕಾರಣಕ್ಕೆ ನಿಮ್ಗೆ ಲಿವರು ಮತ್ತು GB ಪಲ್ಸೇಷನ್ ಹೇಳ್ತಾ ಇದ್ದೀನಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ. ಲಿವರು, ಗಾಲ್ಬಾಲ್ಡರು, ಲಂಗು, ಲಾರ್ಜ್ ಇಂಟೆಸ್ಟೈನ್ ಎಲ್ಲ ಹೇಳಿದ ನಂತರ ಪಲ್ಸೇಷನ್ ಅನ್ನ ಒಂದು ತ್ರಿಭುಜ ಆಕಾರದಲ್ಲಿ ಹಾಕೊಂಡ್ಬಿಟ್ಟು ಅದನ್ನ ನೋಟಿಸ್ ಮಾಡೋದಿರುತ್ತೆ. ಯಾವ ಪಲ್ಸೇಷನ್ ಹೈ ಇತ್ತು, ಯಾವ ಪಲ್ಸೇಷನ್ ಕಡಿಮೆ ಇತ್ತು, ಯಾವ ಕಡೆಯಿಂದ ಯಾವ ಕಡೆಗೆ ಎನರ್ಜಿ ಹೋಗ್ತಾ ಇದೆ, ಅದು ಎಂಡ್ ಆಫ್ ದ ಡೇ ಕ್ಲಾಸ್ ಪಂಚಭೂತಗಳಲ್ಲಿ ಕಲಿತೀರಿ. ಇವಾಗ ಜಸ್ಟ್ ನೋಟಿಸ್ ಮಾಡ್ಕೊಳ್ಳಿ, -1 ಪಲ್ಸ್ ಇದೆನಾ, +2 ಪಲ್ಸ್ ಇದೆನಾ. -1 ಮೀನ್ಸ್ ಇನ್ ಪಲ್ಸ್, ಇನ್ ಎಕ್ಸಸ್ ಪಲ್ಸ್, ಕೋಲ್ಡ್ ಜಾಸ್ತಿ ಆಗಿರುವ ಪಲ್ಸ್, ಕಫ ಜಾಸ್ತಿ ಆಗಿರುವ ನಾಡಿ ಮಿಡಿತ -1. +2 ಅಂತಂದ್ರೆ ನಾರ್ಮಲ್ ಪಲ್ಸ್, ಜಾಸ್ತಿನೂ ಬಡಿಯಲ್ಲ, ಕಡಿಮೆನೂ ಬಡಿಯಲ್ಲ, ನಾರ್ಮಲ್ ಆಗಿ ಬಡಿತಾ ಇರುತ್ತೆ, ಸರಿನಾ. +3 ಪಲ್ಸ್ ಬರುತ್ತೆ, +2 ಆದ ನಂತರ +3. ಈ +3 ಪಲ್ಸ್ ಏನಿರುತ್ತಪ್ಪ ಅಂದ್ರೆ ಐ ಇರುತ್ತೆ, ಹಿಂಗ್ ಬಡಿಯೋದು ಹೀಗೆ ಬಡಿತಾ ಇರುತ್ತೆ, ಅರ್ಥ ಆಯ್ತಾ. ಈಗ ಬಡಿತಾ ಇತ್ತಪ್ಪ, ಹೀಗಿತ್ತು, ಈಗ ಬಡಿತಾ ಇತ್ತು, ಏನಾಗುತ್ತೆ, ಸ್ವಲ್ಪ ಹೈಪರ್ ಆಗುತ್ತೆ. ಕಂಪೇರ್ ಮಾಡಿದ್ರೆ +2ಗೆ ಕಂಪೇರ್ ಮಾಡಿದಾಗ +2 ಹೆಂಗಿತ್ತು, ಹೀಗಿತ್ತು, ನಾರ್ಮಲ್ ಆಗಿ ಬಡಿತಾ ಇತ್ತು. ಇದನ್ನ ನೀವು ಫೀಲ್ ಮಾಡ್ಕೋಬೇಕು, ಅಂದಾಗ ಗೊತ್ತಾಗೋದು ಪಲ್ಸೇಷನ್. +2 +3 ಏನ್ ಮಾಡುತ್ತೆ, ಬಡಿತಾ ಹೋಗುತ್ತೆ. +3 ಎಲ್ಲಿ ನೋಟಿಸ್ ಆಗುತ್ತೆ ಅಂದ್ರೆ ಜ್ವರ ಬಂದಿರುತ್ತಲ್ವಾ, ಮೈ ಕೈ ಕಾಯ್ದಿರುತ್ತಲ್ವಾ, ಅಥವಾ ರನ್ನಿಂಗ್ ಮಾಡಿರ್ತಾರಲ್ವಾ, ಅವ್ರ ಪಲ್ಸೇಷನ್ ಅನ್ನು ನೋಡಿದಾಗ ಇನ್ಸ್ಟೆಂಟ್ ಆಗಿ +3 ಬಂದಿರುತ್ತೆ. ನ್ಯಾಚುರಲ್ ಅದು. ಇವಾಗ ಬಿಸಿಲಿಗೆ ಹೋಗಿ ಬಂದ್ರಿ, ಹೈ BP ಆಯ್ತು, ಅಥವಾ ಟೆನ್ಷನ್ ಮಾಡ್ಕೊಂಡ, ಕೂಗಾಡ್ತಾ, ಅವಾಗ +3 ಪಲ್ಸ್ ಆಗುತ್ತೆ. +3 ಪಲ್ಸ್ ಮೀನ್ಸ್ ಯಾಂಗ್, ಹೀಟ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಎಲ್ಲಿ, ನಿಮ್ಮ ಲಿವರ್ ಅಲ್ಲಿ ಅಥವಾ GB ಅಲ್ಲಿ. +3 ಸಂಕಲನ 3 ಪಲ್ಸ್, ಹೀಟ್ ಇನ್ಕ್ರೀಸ್ ಆಗಿರುವ ಪಲ್ಸೇಷನ್. ಇನ್ನೊಂದು ಪಲ್ಸ್ ಬರುತ್ತೆ +4 ಪಲ್ಸ್, ಡಬಲ್ ಆಗಿರುತ್ತೆ ಹೀಟ್, ಯಾಂಗ್, ಸಿಕ್ಕಾಪಟ್ಟೆ ಯಾಂಗ್ ಜಾಸ್ತಿ ಆಗಿರುತ್ತೆ, ಸಿಕ್ಕಾಪಟ್ಟೆ ಪಿತ್ತ ಜಾಸ್ತಿ ಆಗಿರುತ್ತೆ, ಕಂಟ್ರೋಲಿಗೆ ಬರಲ್ಲ, ಹೈಪರ್ ಜ್ವರ ಬಂದಿರುತ್ತೆ, ಮೈ ಎಲ್ಲ ಸಿಕ್ಕಾಪಟ್ಟೆ ಕಾಯ್ಬಿಟ್ಟಿರುತ್ತೆ, ಏರ್ ಫಾಲ್ ಇರುತ್ತೆ, ಮೋಷನ್ ಹಾರ್ಡ್ ಆಗುತ್ತೆ, ಪಿಸ್ಟುಲ್ ಆಗಿರುತ್ತೆ, ಫಿಶರ್ ಆಗಿರುತ್ತೆ, ಸಮ್ಮರ್ ಅಂದ್ರೆ ಆಗಲ್ಲ, ಸಿಕ್ಕಾಪಟ್ಟೆ ಹೈಪರ್ ಇರ್ತಾರಲ್ವಾ, ಅವ್ರಿಗೆ ಲಿವರ್ ಹೈಪರ್ ಆಗಿರುತ್ತೆ, ಲಿವರ್ ಹೀಟ್ ಆಗಿರುತ್ತೆ. ಆ ಪಲ್ಸೇಷನ್ ಹೇಗಿರುತ್ತಪ್ಪ ಅಂದ್ರೆ ಅಲ್ಲಿ ಮುಟ್ಟಿದ್ರೇನೆ ಡಬಲ್ 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 ಬಡಿತಾ ಇರುತ್ತೆ. 100ರಲ್ಲಿ 5ರಿಂದ 6 ಜನಕ್ಕೆ ಈ ಪಲ್ಸೇಷನ್ ಇರುತ್ತೆ. ಹೈಪರ್ ಪಲ್ಸೇಷನ್ ಅಂದ್ರೆ ಹೀಟ್ ಇನ್ಕ್ರೀಸ್ ಆಗಿರೋದು. 100ರಲ್ಲಿ 5 ಜನಕ್ಕೆ, 100ರಲ್ಲಿ 5 ಜನಕ್ಕೆ ಮಾತ್ರ ಈ ಪಲ್ಸೇಷನ್ ಇರೋದು. ಅದನ್ ಬಿಟ್ರೆ
ಅಷ್ಟೊಂದು ಜನಕ್ಕೆ ಈ ಪಲ್ಸೇಷನ್ ನೋಟಿಸ್ ಆಗೋದಿಲ್ಲ. ಸರಿನಾ? ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಸ್ಲೋ ಆಗಿ ಬಡಿತಾ ಇದೆ ಅಂದ್ರೆ -1 ಪಲ್ಸ್ ಇಸ್ ಅ ಇನ್ ಪಲ್ಸ್, ಕೋಲ್ಡ್ ಜಾಸ್ತಿ ಆಗಿರೋ ಪಲ್ಸ್. ನಾರ್ಮಲ್ ಆಗಿ ಬಡಿತಾ ಇದೆ ಅಂದ್ರೆ +2 ಅಂತೀವಿ ಇದಕ್ಕೆ. ಇದು +2 ಅಂತಂದ್ರೆ E2 ಕೋಲ್ಡ್ ಎರಡು ಬ್ಯಾಲೆನ್ಸ್ ಇರುತ್ತೆ. +3 ಅಪ್ಪ ಅಂತಂದ್ರೆ ಈಟ್ ಇನ್ಕ್ರೀಸ್ ಆಗಿರುತ್ತೆ. +4 ಅಪ್ಪ ಅಂದ್ರೆ ಹೈಪರ್ ಈಟ್ ಇನ್ಕ್ರೀಸ್ ಆಗಿರುತ್ತೆ. ಇದು ಎಲ್ಲಾ ಪಲ್ಸೇಷನ್ ಗೆ ಬರುತ್ತೆ. ಮತ್ತೆ ಮರ್ಮದಲ್ಲಿನೂ ಕೂಡ ಬರ್ತದೆ. ಮರ್ಮದಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಡಿ, ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಮರ್ಮ ಬಿಂದುಗಳಿಗೆ ಇದನ್ನ ನಿಮ್ಗೆ ಇನ್ಕ್ಲೂಡ್ ಮಾಡಿಲ್ಲ ಇವಾಗ ಇನ್ನೂನು. ಎಲ್ಲ ಕನ್ಫ್ಯೂಸ್ ಆಗಿಬಿಡುತ್ತೆ. ಎಂಡ್ ಆಫ್ ದ ಡೇ ತಲೆ ಕೆಟ್ಟ ಹೋಗುತ್ತೆ. ಹಾಗಾಗಿ ನಾಡಿ ಅಷ್ಟೇ ಇವಾಗ ಕಲಿಯಿರಿ. ಸ್ವಲ್ಪ ಪ್ರಾಕ್ಟೀಸ್ ಆದ ನಂತರ ಅದನ್ನ ಮರ್ಮಕ್ಕೆ ಕನ್ವರ್ಟ್ ಮಾಡ್ತೀನಿ ನಿಮಗೆ ಮರ್ಮ ತರಗತಿಯಲ್ಲಿ. ಸರಿನಾ? ಸರಿ, ಪಲ್ಸೇಷನ್ ಅನ್ನು ನೋಟಿಸ್ ಮಾಡಿದ್ರಿ. ಇವಾಗ ನೀವು ಮತ್ತೆ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇನ್ ಪಲ್ಸ್, ಯಾಂಗ್ ಪಲ್ಸ್ ಎಲ್ಲಿ ನೋಟಿಸ್ ಆಗುತ್ತಪ್ಪ ಅಂದ್ರೆ ಇನ್ ಪಲ್ಸ್ ಡೀಪರ್ ಅಲ್ಲಿ ನೋಟಿಸ್ ಆಗುತ್ತೆ. ಕಫ ಪ್ರಕೃತಿಯ ಪಲ್ಸ್ ನೋಡ್ಬೇಕಪ್ಪ ಅಂತಂದ್ರೆ ಅದು 90% ಪ್ರೆಸ್ ಮಾಡ್ಬೇಕು, 30% ರಿಲೀಸ್ ಮಾಡ್ಬೇಕು. ಗೊತ್ತಾಯ್ತಾ? 90% ಪ್ರೆಸ್, 30% ರಿಲೀಸ್. ಇವಾಗ ಲಿವರ್ ಪಲ್ಸ್ ಅಷ್ಟೇ ನೋಡಿ, ಗಾಲ್ ಬ್ಲಾಡರ್ ಪಲ್ಸ್ ಆಮೇಲೆ ಹೇಳ್ತೀನಿ. ಎಲ್ಲರೂ ಚೆಕ್ ಮಾಡ್ಕೋಬಹುದು. ನಿಮ್ಮ ಲಿವರ್ ಹೀಟ್ ಇದೆನಾ, ಕೋಲ್ಡ್ ಇದೆನಾ, ಅಥವಾ ಹೈಪರ್ ಹೀಟ್ ಇದೆನಾ, ಪಿತ್ತ ಜಾಸ್ತಿ ಆಗಿದೆನಾ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಮಿಡಲ್ ಪಲ್ಸ್ ಅಷ್ಟೇ ಇಡಿ. ಈಗ ಇಟ್ಬಿಟ್ಟು 90% ಪ್ರೆಸ್ ಮಾಡಿ, 30% ರಿಲೀಸ್ ಮಾಡಿ. ಆ ರಿಲೀಸ್ ಮಾಡಿದಾಗ ಪಲ್ಸೇಷನ್ ಯಾವಾಗ ನೋಟಿಸ್ ಆಗ್ತಾ ಇದೆ ನೋಡಿ. ಜಾಸ್ತಿ ಇದೆ, ಕಡಿಮೆ ಇದೆ, ಇನ್ನೂ ಜಾಸ್ತಿ ಇದೆ, ಅಥವಾ ನಾರ್ಮಲ್ ಇದೆ, ಸರಿಯಾಗಿ ಬಡಿತಾ ಇದೆ. ನೋಡ್ಕೊಳ್ಳಿ. ಸರಿನಾ? ಸರಿ, ನಿಮ್ಮ ಪಲ್ಸೇಷನ್ ಕಡಿಮೆ ಇತ್ತು ಅಂದ್ರೆ -1 ಕೋಲ್ಡ್ ಆಗಿದೆ ಅಂತ ಅರ್ಥ. ಕಫ ಜಾಸ್ತಿ ಆಗಿದೆ. ಕಫವನ್ನ ಕಡಿಮೆ ಮಾಡ್ಲಿಕ್ಕೆ ನಿಮಗೆ 3 ಮರ್ಮಗಳು ಗೊತ್ತಿದೆ. ಒಂದು ಬ್ರಹ್ಮ ಮರ್ಮಂ 2 ಗೊತ್ತಿದೆ, ಅಧಿಪತಿ ಮರ್ಮ ಗೊತ್ತಿದೆ, ಮಹೇಶ ಮರ್ಮ ಗೊತ್ತಿದೆ. ನೀವು ಇವು 3 ಮಾಡ್ಬೋದು. ಯಾವಾಗಪ್ಪ ಅಂದ್ರೆ ಇನ್ನೊಂದು ಪಲ್ಸ್ ಬರುತ್ತೆ, 0 ಪಲ್ಸ್. -1 ಪಲ್ಸೇಷನ್ ಅಂದ್ರೆ ಸ್ಲೋ ಆಗಿ ಬಡಿತಾ ಇದೆಯಪ್ಪ ಅಂದ್ರೆ -1 ಇಸ್ ಇನ್. ಡ್ಯಾಂಪ್ ಕೋಲ್ಡ್ ಅಂತೀವಿ ಗೊತ್ತಾ? ಇನ್ನಕ್ಕಿಂತ ಇನ್ನೂ ಇನ್, ಡಬಲ್ ಇನ್. ಹೀಟ್ ಆಗಿತ್ತು, ಡಬಲ್ ಹೀಟ್ ಆಗಿದೆ ಅಂದ್ರೆ +4 ನೋಟಿಸ್ ಆಗುತ್ತೆ. ಅದೇ ಇನ್ ಕೋಲ್ಡ್ನೆಸ್ ಆಗಿದೆ, ಡಬಲ್ ಕೋಲ್ಡ್ನೆಸ್ ಆಗಿದೆ ಅಂದ್ರೆ 0 ಪಲ್ಸ್. ಪಲ್ಸೇಷನ್ ನೋಟಿಸೇ ಆಗಲ್ಲ. ಹುಡುಕ್ತಾ ಹೋಗ್ತೀರಿ, ಸಿಗೋದಿಲ್ಲ. ಅದು 0 ಪಲ್ಸೇಷನ್. ಹುಡುಕ್ತೀರಾ, ಪಲ್ಸೇಷನ್ ಸಿಗೋದಿಲ್ಲ. ಪಲ್ಸ್ ಸಿಕ್ಕಿಲ್ಲ ಅಪ್ಪ ಅಂತಂದ್ರೆ ಇದು ಡ್ಯಾಂಪ್ ಕೋಲ್ಡ್. ಆಚೆ ಕಡೆ ಹೋಗಿದೆ ಅಂತ ಅರ್ಥ. ಸಿಕ್ಕಾಪಟ್ಟೆ ಕೋಲ್ಡ್ ಹೋಗಿ ಅಡ್ಮಿಟ್ ಇರ್ತಾರಲ್ವಾ, ಕ್ರಾನಿಕ್ ಆಗಿರುತ್ತಲ್ವಾ, ಅವ್ರನ್ನ ಪಲ್ಸ್ ಚೆಕ್ ಮಾಡಕ್ ಹೋದ್ರೆ ಸೆನ್ಸೇ ಆಗಲ್ಲ. ಅದು ಕ್ರಾನಿಕ್ ಕೋಲ್ಡ್, ಕ್ರಾನಿಕ್ ಕಫ ಆಗಿರುತ್ತೆ. 0 ಪಲ್ಸೇಷನ್. ಸರಿನಾ? ನಾಡಿಯನ್ನ ಕಲಿತೀರಿ. ನಾಡಿಯನ್ನ 4 ಜನಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ. ನಾನ್ ನಾಡಿಯನ್ನ ಹೆಂಗೆ ಕಲ್ತಿದ್ದೀನಿ ಅಂತಂದ್ರೆ, ನಾನು ನಾಡಿ ಕಲಿಬೇಕಪ್ಪ ಅಂದ್ರೆ ಮಾರ್ನಿಂಗ್ 4:00ವರೆಗೆ ಟೆಸ್ಟ್ ಮಾಡ್ತಿದ್ದೆ ನನ್ನ ಕ್ಲಿನಿಕ್ ಅಲ್ಲಿ. ಕ್ಲಿನಿಕ್ ನಿಯರ್ ಬೈ ಇರೋರು ಬರ್ತಿದ್ರಲ್ವಾ, ದೂರ ಇರೋರಿಗಪ್ಪ ಅಂದ್ರೆ ಟೈಮ್ 10 ಗಂಟೆಗೆ ಬನ್ನಿ ಅಪ್ಪ ಕ್ಲಿನಿಕ್ ಟೈಮಿಗೆ ಅಂತ ಹೇಳ್ತಿದ್ದೆ. ಬಿಗಿನಿಂಗ್ 3 ವರ್ಷ 4 ವರ್ಷ ಹಿಂದ್ಗಡೆ ನಾಡಿಯನ್ನ ಕಲಿಬೇಕಾದ್ರೆ ನಾನು, ಯಾಕಂದ್ರೆ ನಾಡಿ ಯಾವಾಗ ಬೆಸ್ಟ್ ಆಗಿ ಗೊತ್ತಾಗುತ್ತೆ, ಕ್ಲಾರಿಟಿಯಿಂದ ಯಾವಾಗ ಗೊತ್ತಾಗುತ್ತಪ್ಪ ಅಂದ್ರೆ 4:30 ಇಂದ 6:30 ಗಂಟೆ ಮಾರ್ನಿಂಗ್ AM, 4:30 AM ಟು 6:30 AM. ನೀರುನು ಕುಡಿದಿರಬಾರ್ದು. ಜಸ್ಟ್ ನೈಟು ಮಲ್ಕೊಂಡಿರ್ಬೇಕು. ಎಷ್ಟು ಗಂಟೆಗೆ? 9 ಗಂಟೆಗೆ ಮಲ್ಕೊಂಡು 4:30 5 ಗಂಟೆಗೆ ಎದ್ದು ಮೋಷನ್ ಮಾಡಿ ಯೂರಿನ್ ಮಾಡಿದ ನಂತರ ಒಂದು 1/2 an hour ಅಂತರ ನೀವು ಚೆಕ್ ಮಾಡಿದ್ರೆ
ಏನು ಕುಡಿದಿರಬಾರ್ದು. ಮತ್ತೆ ವಾಟರ್ ತಗೊಂಡಪ್ಪ ಅಂದ್ರೆ ಹ್ಯೂಮಿಡಿಟಿ ಪಲ್ಸ್ ತೋರಿಸುತ್ತೆ, ಕೋಲ್ಡ್ನೆಸ್ ಪಲ್ಸ್ ತೋರಿಸುತ್ತೆ. ಹಾಗಾಗಿ ನೀವು ಪಲ್ಸೇಷನ್ ಅನ್ನ ಕಲಿಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅಥವಾ ನೀವು ಯಾರಿಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ರಿ, ಯಾರೋ ಒಬ್ಬ ಕ್ರಾನಿಕ್ ಇತ್ತು ಅಂದ್ರೆ 6 ಗಂಟೆ ಅಥವಾ 7 ಗಂಟೆಗೆ ಬರಕ್ ಹೇಳಿ. ಅವಾಗ ನಿಮ್ಗೆ ಪಲ್ಸೇಷನ್ ಗೊತ್ತಾಗುತ್ತೆ. ನೀವು ಆತರ ಒಂದ್ 15-20 ಜನಕ್ಕೆ ನೋಡಿದ್ರಪ್ಪ ಅಂತಂದ್ರೆ ಆಮೇಲೆ ನೀವು ಆರಾಮಾಗಿ 12 ಗಂಟೆಗೆ ಚೆಕ್ ಮಾಡಿದ್ರು ಆ ಪಲ್ಸೇಷನ್ ಗೊತ್ತಾಗುತ್ತೆ. ಸರಿನಾ? ನಾನು ಈ ಪಲ್ಸ್ ಅನ್ನ ಕಲಿಬೇಕಾದ್ರೆ ನನ್ನ ಕ್ಲಿನಿಕ್ ಅಲ್ಲಿ ಬರ್ತಾರಲ್ವಾ, ಸೊ ಕಾಲ್ ಇದ್ಬಿಟ್ಟು ನಿಯರ್ ಬೈ ಇದ್ರು 10, 12, 15 ಕಿಲೋಮೀಟರ್ ಅಂದ್ರೆ ಪಲ್ಸೇಷನ್ ಅನ್ನ ಕಲಿಯೋ ಕಾರಣಕ್ಕೆ ಅವ್ರಿಗೆ ಏನ್ ಮಾಡ್ತಿದ್ನಪ್ಪ ಅಂದ್ರೆ, ನೀವು 6 ಗಂಟೆಗೆ ಬನ್ನಿ, ನೀವು 7 ಗಂಟೆಗೆ ಬನ್ನಿ. ಅವ್ರನ್ನ ನಾನು ಏನ್ ಮಾಡ್ತಿದ್ದೆ, ಜಸ್ಟ್ ಪಲ್ಸ್ ಅನ್ನ ತಗೊಂಡ್ಬಿಟ್ಟು ನಾಲಿಗೆ ನೋಡ್ತಾ ಇರ್ಲಿಲ್ಲ, ಸ್ಕಿನ್ ನೋಡ್ತಾ ಇರ್ಲಿಲ್ಲ, ಧ್ವನಿಯನ್ನ ಕೇಳ್ತಾ ಇರ್ಲಿಲ್ಲ. ಜಸ್ಟ್ ಪಲ್ಸ್ ಅನ್ನ ಮುಟ್ಟಿ ನೋಡೋದು. ಯಾವ ಪಲ್ಸ್ ಹೇಗಿದೆ, ಲಂಗ್ ಹೇಗಿದೆ, ಲಾರ್ಜ್ ಇಂಟೆಸ್ಟೈನ್ ಹೇಗಿದೆ, ಲಿವರ್ ಹೇಗಿದೆ, ಗಾಲ್ ಬ್ಲಾಡರ್ ಹೇಗಿದೆ, ಕಿಡ್ನಿ ಹೇಗಿದೆ, ಯುಬಿ ಹೇಗಿದೆ, ಇಲ್ಲ ಮತ್ತೆ ಟ್ರಿಬರ್ ವಾಲ್ವ್, ಪೆರಿಕಾರ್ಡಿಯಂ ಹೇಗಿದೆ, ಸ್ಪ್ಲೀನ್ ಹೇಗಿದೆ, ಸ್ಟಮಕ್ ಹೇಗಿದೆ, ಈಟ್ ಇದೆನಾ, ಕೋಲ್ಡ್ ಇದೆನಾ, ಎಲ್ಲವನ್ನ ಒಂದು ರೊಟೇಷನ್ ಅಲ್ಲಿ ಬರ್ಕೊಂತಿದ್ದೆ. ಆ ರೊಟೇಷನ್ ಅನ್ನ ನಿಮಗೆ ಪಲ್ಸೇಷನ್ ಎಂಡ್ ಆಫ್ ದ ಕ್ಲಾಸ್ ಕಲಿಸ್ಕೊಡ್ತೀನಿ, ತೊಂದ್ರೆ ಇಲ್ಲ. ಎಲ್ಲ ಪ್ಲಸ್ ಇದೆನಾ, ಮೈನಸ್ ಇದೆನಾ, ಪ್ಲಸ್ ಇದೆನಾ, ಮೈನಸ್ ಇದೆನಾ ಎಲ್ಲ ಬರ್ಕೊಂಡು ಅವರ 4-5 ಮೈನಸ್ 4-5 ಪ್ಲಸ್ ಸಿಗ್ತಿದ್ವಲ್ವಾ, ಇವರ ಆರ್ಗನ್ ಅಲ್ಲಿ ಯಾವ್ಯಾವ ತೊಂದರೆಗಳಾಗಿದೆ, ಯಾವ್ದು ಹೀಟ್ ಆಗಿದೆ, ಯಾವ್ದು ಕೋಲ್ಡ್ ಆಗಿದೆ, ಯಾವ ಆರ್ಗನ್ ಇಂಬ್ಯಾಲೆನ್ಸ್ ಇದೆ, ಇವರಿಗೆ ಇದೇ ಸಿಂಪ್ಟಮ್ಸ್ ಇರ್ಬೋದೇನೋ ಅನ್ನೋದನ್ನ ಮೊದಲನೇ ನಾನು ನನಗೆ ಅನಿಸಿಕೆ, ನನ್ನ ಈ ಸಿಂಪ್ಟಮ್ಸ್ ಇವ್ರ ಹತ್ರ ಇರ್ಬೋದೇನೋ ಅಂತ ಹೇಳಿ ನೋಟಿಸ್ ಮಾಡ್ಕೊಂತಿದ್ದೆ. ಹಾಗೆ ನೀವು ನೋಟಿಸ್ ಮಾಡ್ಕೊಂಡು ಅವರಿಗೆ ಸಿಂಪ್ಟಮ್ಸ್ ಅನ್ನ ಕೇಳಿದೆ, ಅವರನ್ನ ಮಾತಾಡ್ಸಿದಾನೆ, ಅವ್ರದನ್ನ ಏನು ಸ್ಕಿನ್ ಅಂತ ಪರಿ ಅಬ್ಸರ್ವ್ ಮಾಡಾರ್ದೇನೆ ಜಸ್ಟ್ ನೀವು ನಾಡಿಯನ್ನ ನೋಡಿ ಒಬ್ರಿಗೆ ಟ್ರೀಟ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡಿದಿರಪ್ಪ ಅಂತಂದ್ರೆ ನಿಮಗೆ ನಾಡಿ ಪಕ್ಕ ಬರ್ತಾ ಇದೆ ಅಂತ ಅರ್ಥ. ನೀವು ನಾಡಿ ಕಲಿಯೋ ಕಾರಣಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ನಾಳೆ ಒಬ್ನು ಕಿಡ್ನಿ ಸ್ಟೋನ್ ಅಂತ ಬರ್ತಾನೆ ಅಲ್ವಾ, ಕಿಡ್ನಿ ಸ್ಟೋನ್ ಅಪ್ಪ ಅಂದ್ರೆ ಏನು, ಸ್ಟಮಕ್ ಹೀಟ್ ಆಗಿರುತ್ತೆ, ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿರುತ್ತೆ, ರಿಪೋರ್ಟ್ ಹೇಳುತ್ತೆ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳಿ. ಅವಾಗ ನೀವೇನ್ ಮಾಡ್ಬೇಕು, ಕಿಡ್ನಿ ಸ್ಟೋನ್ ಡ್ಯೂ ಟು ಹೀಟ್ ಅಲ್ವಾ, ಅವಾಗ ಸ್ಟಮಕ್ ಪಲ್ಸ್ ಹೀಟ್ ಇರುತ್ತೆ. ಅವಾಗ ನೀವು ಸೆನ್ಸ್ ಮಾಡ್ಕೊಳ್ಳಿ, ಓ ಸ್ಟಮಕ್ ಪಲ್ಸ್ ಹೀಟ್ ಇದ್ದಾಗ ಈ ತರ ಬಡಿತದೆ, ಹೌದಲ್ವಾ. ನಾವು ಬೆಂಕಿಯನ್ನ ಮುಟ್ಟಿದಾಗ ಅಥವಾ ಎಲ್ಲೋ ಒಂದ್ ಕಡೆ ಸ್ಪರ್ಶ ಮಾಡಿದಾಗ ಅದ ಬೆಂಕಿ ಸುಡುತ್ತ ಅಂತ ಹೇಳಿ ನಮ್ ತಲೆಯಲ್ಲಿ ಕೂತಿರುತ್ತೆ, ಅದಲ್ವಾ. ಕೋಲ್ಡ್, ಸಿಕ್ಕಾಪಟ್ಟೆ ಕೋಲ್ಡ್ ಮೇಲೆ ಕೈ ಇಟ್ಟಾಗ ನಮಗೆ ಅರಿವಾಗಿರುತ್ತೆ, ಕೂತಿರುತ್ತೆ. ಈ ಬೆಂಕಿಯನ್ನ ನೀವು ಹೆಂಗೆ ಫೀಲ್ ಮಾಡ್ಕೊಂಡಿದ್ರಲ್ಲ, ಅದೇ ತರ ಪಲ್ಸೇಷನ್ ಅನ್ನ ಫೀಲ್ ಮಾಡ್ಕೋಬೇಕು. ಆ ಪಲ್ಸೇಷನ್ ಅನ್ನ ಫೀಲ್ ಮಾಡ್ಕೊಂಡ್ರಿಯಪ್ಪ ಅಂತಂದ್ರೆ ಗೊತ್ತಾಗುತ್ತೆ. ಅದು ಯಾವಾಗ ಫೀಲ್ ಆಗುತ್ತೆ ಅಂದ್ರೆ 4-5 ಜನಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ. ಅದನ್ನ ಜಸ್ಟ್ ನೀವು ನೋಡಿ, ಖಾಲಿ ಕೈಲ ಪಲ್ಸೇಷನ್ ನೋಡ್ಬೋದು, ಏನು ತೊಂದ್ರೆ ಬರಲ್ಲ. ಸರಿ ಆಲ್ರೆಡಿ ಭೂತ ಕೂತ್ಬಿಟ್ಟಿದೆ ಸರ್ ನನಗೆ, ಪಲ್ಸೇಷನ್ ಏನೋ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂದ್ರೆ ತೊಂದ್ರೆ ಇಲ್ಲ, ಗ್ಲೌಸ್ ಹಾಕೊಳ್ಳಿ, ಹೌದಲ್ವಾ. ಏನು ಆಗಲ್ಲ. ಯಾರೋ ಒಬ್ರಿಗೆ ನೀವು ಆರಾಮ್ ಮಾಡ್ತಾ ಇದೀರಿ, ಒಳ್ಳೇದ್ ಮಾಡ್ತಾ ಇದೀರಿ ಅಂದ್ರೆ ಏನು ಆಗೋದಿಲ್ಲ. ಹಂಗಾಯ್ತು ಅಂದ್ರೆ ಒಂದು ಉಪ್ಪಿನ ನೀರಿನ ಸ್ನಾನವನ್ನ ಮಾಡ್ಕೊಳ್ಳಿ, ಗ್ಲೌಸ್ ಅನ್ನ ಹಾಕೊಳ್ಳಿ. ಇಲ್ಲಪ್ಪ ಅಂದ್ರೆ ಹಾಗೇನು ನೋಡ್ಬೋದು, ಏನು ತೊಂದ್ರೆ ಇಲ್ಲ, ನೋಡಿ. ಸರಿನಾ? ಇಲ್ಲ ಸರ್ ಆಲ್ರೆಡಿ ಒಂದಿಷ್ಟು ವೀಕ್ ಇದೀನಿ, ಅವ್ರ ಎನರ್ಜಿ ನನಗೆ ಟ್ರಾನ್ಸ್ಫರ್ ಆಗಬಾರ್ದು ಅಂದ್ರೆ ಯು ಕ್ಯಾನ್ ಯೂಸ್ ಗ್ಲೌಸ್, ಅದನ್ನು ಮಾಡ್ಬೋದು. ಒಂದು 250 ಕೊಟ್ರೆ ಒಂದು 100 ಗ್ಲೌಸ್ ಬರುತ್ತೆ ನಿಮಗೆ. ಯೂಸ್ ಅಂಡ್ ಥ್ರೋ, ಒಂದ್ಸಲ ಯೂಸ್ ಮಾಡಿ ರಿಮೂವ್ ಮಾಡಿ. ಸರಿ, ಕಮಿಂಗ್ ಟು ದ ಟಾಪಿಕ್, ಲಿವರು ಮತ್ತು ಗಾಲ್ ಬ್ಲಾಡರ್ ಹೇಳ್ತಾ ಇದೆ ಪಲ್ಸೇಷನ್. 90% ಪ್ರೆಸ್ ಮಾಡ್ತೀರಿ, 30% ರಿಲೀಸ್ ಮಾಡಿದಾಗ ನಿಮಗೆ ಕಫ ಪ್ರಕೃತಿ ಪಲ್ಸೇಷನ್ ಸಿಗ್ತವೆ. ಕಫ ಲಿವರ್ ಬರುತ್ತೆ, ಕಫ ಸ್ಪ್ಲೀನ್ ಬರುತ್ತೆ, ಲಂಗ್ ಬರುತ್ತೆ, ಕಿಡ್ನಿ ಬರುತ್ತೆ, ಅವೆಲ್ಲ ಬರ್ತವೆ. ಸರಿನಾ? ಆ ಆರ್ಗನ್ ಹೇಳುವಾಗ ಕಲಿತೀರಿ. ಇವಾಗ ಲಿವರು ಗಾಲ್ ಬ್ಲಾಡರ್. ಲಿವರು 90% ಪ್ರೆಸ್ ಮಾಡ್ತೀರಿ, 30% ರಿಲೀಸ್ ಮಾಡ್ತೀರಿ. ಡೀಪರ್ ಪಲ್ಸ್ ಅಂತ ಹೇಳ್ತೀವಿ, ಇನ್ನರ್ ಪಲ್ಸ್ ಲಿವರ್ ಸಿಗುತ್ತೆ. ಯಾಕೆ ಇನ್ನರ್ ಪಲ್ಸ್ ಅಪ್ಪ ಅಂದ್ರೆ ಲಿವರ್ ಇಸ್ ಅ ಕಫ, ಕೋಲ್ಡ್. ಓಕೆ, ನೆಕ್ಸ್ಟ್ ಬ್ರದರ್ ಆರ್ಗನ್ ಗಾಲ್ ಬ್ಲಾಡರ್. ಲಿವರ್ ನಂತರ ಜಿಬಿ ಬರುತ್ತೆ, ಲಿವರ್ ಅಂಡ್ ಗಾಲ್ ಬ್ಲಾಡರ್, LIV ಪ್ಲಸ್ ಜಿಬಿ. ಜಿಬಿ ಅಂದ್ರೆ ಗಾಲ್ ಬ್ಲಾಡರ್. ಈ ಜಿಬಿ ಪಲ್ಸ್ ಎಲ್ಲಿ ನೋಟಿಸ್ ಆಗುತ್ತಪ್ಪ ಅಂದ್ರೆ ಸೇಮ್ ಲೊಕೇಶನ್, ನೀವು ಲಿವರ್ ಚೆಕ್ ಮಾಡಿದ್ರಲ್ವಾ, ಅಲ್ಲೇನೆ ಜಿಬಿ ಲೊಕೇಶನ್ ಆಗುತ್ತೆ. ಆ ಜಿಬಿ ಲೊಕೇಶನ್ ಅನ್ನ ಹೆಂಗ್ ತಿಳ್ಕೋಬೇಕು ಅಂತಂದ್ರೆ, ಜಸ್ಟ್ ಇಲ್ಲಿ ಲಿವರ್ ಅನ್ನ ಪ್ರೆಸ್ ಮಾಡ್ಬೇಕು ಅಂದ್ರೆ ನೀವು ಲಿವರ್ ಅಲ್ಲಿ ಇನ್ ಆಗಿದೆನಾ ಯಾಂಗ್ ಆಗಿದೆ ತಿಳ್ಕೊಬೇಕಂದ್ರೆ 90% ಪ್ರೆಸ್ ಅನ್ನ ಮಾಡ್ತಿದ್ರಿ, 30% ರಿಲೀಸ್ ಮಾಡ್ತಾ ಇದ್ರಿ. ಆದ್ರೆ ಇಲ್ಲಿ ಜಿಬಿ ಅನ್ನ ತಿಳ್ಕೊಬೇಕಪ್ಪ ಅಂದ್ರೆ ಜಸ್ಟ್ 25 to ಅಥವಾ 20 to 30% ಪ್ರೆಷರ್ ಕೊಡ್ಬೇಕು. ಜಿಬಿ
ಯಾಂಗ್ ಆರ್ಗನ್ ತಿಳ್ಕೋಬೇಕು, ಪಿತ್ತ ಆರ್ಗನ್ ತಿಳ್ಕೋಬೇಕು, ನಿಮ್ಮ ಪಿತ್ತ ಪ್ರಕೃತಿಯನ್ನ ತಿಳ್ಕೋಬೇಕು ಅಂದ್ರೆ ಜಸ್ಟ್ 30% ಪ್ರೆಷರ್ ಕೊಡ್ಬೇಕು. 90 ಕೊಡಂಗಿಲ್ಲ. ಜಸ್ಟ್ 30 ಅಥವಾ ಜಸ್ಟ್ ಮುಟ್ಟಿ ಆ ಪಲ್ಸೇಷನ್, ಲಿವರ್ ಪಲ್ಸೇಷನ್ ಮೇಲೆ ಮುಟ್ಟಿದ್ರ ಸ್ವಲ್ಪ ಪ್ರೆಸ್ ಮಾಡಿ. ಯಾರೋ ಮಲ್ಕೊಂಡಿರ್ತಾರಲ್ವಾ, ಅಥವಾ ಏನೋ ಒಬ್ರಿಗೆ ಟಚ್ ಮಾಡ್ತೀರಲ್ವಾ, ಈಗ ಹೋಗಿ ಟಚ್ ಮಾಡ್ತೀರಲ್ವಾ, ಅಥವಾ ಇಲ್ಲಿ ಬಾ ಅಂತ ಹೇಳಿ ಹಿಂಗ್ ಕರಿತೀರಲ್ವಾ, ಅಷ್ಟೇ ಪ್ರೆಷರ್ 30%. ಇದು 90% ಅಲ್ವಾ, ಇದಲ್ಲ, ಓನ್ಲಿ 30%. ಜಸ್ಟ್ ಸ್ಕಿನ್ ಸ್ವಲ್ಪ ಮೂವ್ ಆಗ್ಲಿ, ಒಳಗಡೆ ಹೋಗ್ಲಿ. 90 ಅಂದ್ರೆ ಒತ್ತಬೇಕಾಗತ್ತೆ, ಮತ್ತೆ ರಿಲೀಸ್ ಮಾಡ್ಬೇಕಾಗತ್ತೆ. ಅಲ್ಲಿಲ್ಲ. GB ಅಥವಾ ಪಿತ್ತ ಪ್ರಕೃತಿ ಪಲ್ಸೇಷನ್ ಅನ್ನ ತಿಳ್ಕೊಬೇಕಪ್ಪ ಅಂತಂದ್ರೆ ನೀವು ಜಸ್ಟ್ 30 or 20%, 20 or 30 ಪ್ರೆಸ್ ಮಾಡಿ ನೋಟಿಸ್ ಆಗ್ತಾ ಇದೇನಾ ಪಲ್ಸ್, ಓಕೆ. ಆಗಿಲ್ಲ, ಇನ್ನೂ ಸ್ವಲ್ಪ ಪ್ರೆಸ್ ಮಾಡಿ. 20 to 30% ಅಲ್ಲಿ ನಿಮ್ಗೆ ಪಲ್ಸೇಷನ್ ನೋಟಿಸ್ ಆಗುತ್ತೆ. ಯಾವ ಪಲ್ಸೇಷನ್ ಅಪ್ಪ ಅಂದ್ರೆ ಯಾಂಗ್ ಎನರ್ಜಿ ಪಲ್ಸೇಷನ್. ನಾಳೆ ಸ್ಟಮಕ್ ಹೇಳ್ಕೊಡುವಾಗ ಸ್ಟಮಕ್ ಪಲ್ಸ್ ಕೂಡ ಹಂಗೆ ತಿಳ್ಕೊಬೇಕು ನೀವು. ಸ್ಟಮಕ್ ಅಂದ್ರೆ ಯಾಂಗ್, ಈಟ್. ಸ್ಪ್ಲೀನ್ ಅಂದ್ರೆ ಕೋಲ್ಡ್, ಹೌದಲ್ವಾ? ಹಾಗಾಗಿ ಪಲ್ಸೇಷನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಪದೇ ಹೇಳ್ಕೊಡಲ್ಲ. ಇದನ್ನ ಮತ್ತೆ ಹೇಳ್ಕೊಟ್ರೆ ಸುಮ್ನೆ ಸಮಯ ಹೋಗುತ್ತೆ. ಹೊಸ ಕಾನ್ಸೆಪ್ಟ್ ಕಲಿಯೋ ಕಾರಣಕ್ಕೆ ಈ ಲಿವರ್ ಅನ್ನ ಬೆಸ್ಟ್ ಆಗಿ ಕಲಿಬೇಕು ನೀವು. ಕಲ್ತ್ರೆ ನೆಕ್ಸ್ಟ್ ಅದೇ ಸೇಮ್ ಟು ಗಾಲ್ ಬ್ಲಾಡರ್, ಸೇಮ್ ಟು ಸ್ಪ್ಲೀನ್, ಸ್ಟಮಕ್ ಎಲ್ಲಾನು ಸೇಮ್ ಬರುತ್ತೆ. ಇದೇ ಕಾನ್ಸೆಪ್ಟ್ ಎಲ್ಲ ಪಲ್ಸೇಷನ್ ಇಟ್ರೆ ಇದಕ್ಕೆ ಟೈಮ್ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲ ಸ್ಟಮಕ್, ಸ್ಪ್ಲೀನ್ ನಿಮಗೆ ಲೊಕೇಶನ್ ಹೇಳ್ಕೊಡ್ತೀನಿ. ಆದ್ರೆ ಲಿವರ್, ಗಾಲ್ ಬ್ಲಾಡರ್ನ ನೀವು ಸರಿಯಾಗಿ ಕಲ್ತ್ರೆ ಮುಂದಿನ ನಾಡಿಯನ್ನ ಕಲೀಲಿಕ್ಕೆ ಈಸಿ ಆಗುತ್ತೆ. ಲಂಗು, ಲಾರ್ಜ್ ಇಂಟೆಸ್ಟೈನ್, ಸ್ಪ್ಲೀನ್, ಸ್ಟಮಕ್, ಪೆರಿಕಾರ್ಡಿಯಂ, ಟ್ರಿಬರ್ ವಾರ್ಮರ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಈಸಿಯಾಗಿ ಕಲಿತೀರಿ. ಇಷ್ಟೊಂದು ಒತ್ತಡ ಕೊಡ್ಬೇಕಾಗಲ್ಲ ನಿಮ್ಗೆ, ಅಷ್ಟೊಂದು ಕಷ್ಟಪಟ್ಟು ಕಲಿಯಬೇಕಾಗಲ್ಲ. ಹಾಗಾಗಿ ಸರಿಯಾಗಿ ಕಲೀರಿ. GB ಚೆಕ್ ಮಾಡ್ಬೇಕು. ಇವಾಗ ಗಾಲ್ ಬ್ಲಾಡರ್ ಅನ್ನ ಪ್ರೆಸ್ ಮಾಡಿದ್ರಿ, ಲಿವರ್ ಅನ್ನ ಪ್ರೆಸ್ ಮಾಡಿದ್ರಿ, 90-30 ರಿಲೀಸ್ ಮಾಡಿದ್ರಿ. ಯಾರಿಗೆ ಈಟ್ ಇತ್ತು ಈಟ್ ಅಂತ ಬರ್ಕೊಳ್ಳಿ, ಯಾರಿಗೆ ಕೋಲ್ಡ್ ಇತ್ತು ಕೋಲ್ಡ್ ಅಂತ ಬರ್ಕೊಳ್ಳಿ. ಇಲ್ಲ ಸರ್ ನನ್ಗೆ ಗೊತ್ತಾಗ್ತಾ ಇದೆ, +2 ಪಲ್ಸ್ ಇದೆ, -1 ಪಲ್ಸ್ ಇದೆ, +3 ಇದೆ, +4 ಇದೆ, ನಿಮ್ಗೆ ಏನಾದ್ರೂ ಇದೆ ಬರ್ಕೊಳ್ಳಿ. ಜಸ್ಟ್ ನಿಮಗೆ ಒಂದು ಮರ್ಮ ಹೇಳ್ತೀನಿ ಎಂಡ್ ಆಫ್ ದ ಸೆಷನ್. 1, 2, 3 ಮರ್ಮ ಹೇಳ್ಕೊಡ್ತೀನಿ ಲಿವರ್ ಅನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ. ಆ 3 ಮರ್ಮವನ್ನ ನೀವು ಮಲಗುವಾಗ ಮಾಡಿ, ಮಾರ್ನಿಂಗ್ ಮತ್ತೆ ನಿಮ್ ಪಲ್ಸೇಷನ್ ಅನ್ನ ಚೆಕ್ ಮಾಡಿ. ನಿಮ್ಮ ಲಿವರ್ ಪಲ್ಸೇಷನ್ ನಾರ್ಮಲಿ ಬಂದಿರುತ್ತೆ, ನಿಮ್ಮ ಗಾಲ್ ಬ್ಲಾಡರ್ ಪಲ್ಸೇಷನ್ ನಾರ್ಮಲಿ ಬಂದಿರುತ್ತೆ. ಹಾಗಾಗಿ ನೋಟಿಸ್ ಮಾಡ್ಕೊಳ್ಳಿ. ಜಸ್ಟ್ ಲಿವರ್ ಅನ್ನ ನೋಟಿಸ್ ಮಾಡ್ಕೊಳ್ಳಿ, ಲಿವರ್ ಅಲ್ಲಿ ಏನಾಗಿದೆ ಬರ್ಕೊಳ್ಳಿ. ಗಾಲ್ ಬ್ಲಾಡರ್ನ ಹೆಂಗ್ ನೋಟಿಸ್ ಮಾಡ್ಬೇಕಂದ್ರೆ ಜಸ್ಟ್ ಅದ್ರ ಮೇಲೆ ಸ್ಕಿನ್ ಮೇಲೆ ಕೈ ಇಟ್ಟು ಜಸ್ಟ್ ಸ್ವಲ್ಪ ಪ್ರೆಷರ್ ಕೊಡಿ. ಪಲ್ಸ್ ಹೈಪರ್ ಇದೆನಾ, ಸ್ವಲ್ಪ ಹೈಪರ್ ಇದೆನಾ, ಅಥವಾ ಮಿಡಲ್ ಇದೆನಾ, ಅಥವಾ ನಾರ್ಮಲ್ ಇದೆನಾ, ಅಥವಾ ಬಡಿತಾನೆ ಇಲ್ಲನಾ. 0 ಪಲ್ಸ್. ಲಿವರ್ ಚೆಕ್ ಮಾಡಿದ್ರೆ 0 ಪಲ್ಸ್ ಇದೆಯಪ್ಪ ಅಂದ್ರೆ ಗಾಲ್ ಬ್ಲಾಡರ್ 0 ಇರತ್ತೆ. ಕೆಲವೊಬ್ರಿಗೆ ಲಿವರ್ 90% ಪ್ರೆಸ್ ಮಾಡಿ ರಿಲೀಸ್ ಮಾಡ್ತೀರಲ್ವಾ, ಲಿವರ್ ಪಲ್ಸೇಷನ್ +2 ಇರುತ್ತೆ. ಅದೇ ನೀವು ಗಾಲ್ ಬ್ಲಾಡರ್ ನ ಚೆಕ್ ಮಾಡಿದಾಗ ಜಸ್ಟ್ 30% ಪ್ರೆಸ್ ಮಾಡಿದಾಗ ಹೈಪರ್ ಹೊಡಿತಾ ಇರುತ್ತೆ. ಅವಾಗ ನೀವು ತಿಳ್ಕೋಬೇಕು ಲಿವರ್ ಹೀಟ್ ಆಗಿದೆ, ಗಾಲ್ ಬ್ಲಾಡರ್ ಹೀಟ್ ಆಗಿದೆ, ಲಿವರ್ ನಾರ್ಮಲ್ ಇದೆ ಅಂತ ಅರ್ಥ. ಲಿವರ್ ನಾರ್ಮಲ್ ಇದೆ, ಗಾಲ್ ಬ್ಲಾಡರ್ ಹೀಟ್ ಆಗಿದೆ. ನೀವು ಗಾಲ್ ಬ್ಲಾಡರ್ ಇವತ್ತು ಟ್ರೀಟ್ಮೆಂಟ್ ಕೊಟ್ಟಿರೋದ್ರೆ ನಾಳೆ ಲಿವರ್ ಹೀಟ್ ಆಗುತ್ತೆ. ಇಲ್ಲ ಸರ್ 90% ಪ್ರೆಸ್ ಮಾಡಿ ಲಿವರ್ ಚೆಕ್ ಮಾಡಿದಾಗ ಲಿವರ್ ಹೀಟ್ ಇದೆ, ಅದೇ ಗಾಲ್ ಬ್ಲಾಡರ್ ಚೆಕ್ ಮಾಡಿದ್ರೆ ಕೋಲ್ಡ್ ಇದೆ, ಅಷ್ಟೊಂದಿಲ್ಲ, +2 ಇದೆ. ಇವತ್ತು ಲಿವರ್ ಹೀಟ್ ಆಗಿದೆ, ನಾಳೆ ಗಾಲ್ ಬ್ಲಾಡರ್ ಹೀಟ್ ಆಗುತ್ತೆ. ಹಾಗಾಗಿ ಒಂದ್ ಆರ್ಗನ್ ಹೀಟ್ ಆಗಿದೆ, ಒಂದ್ ಆರ್ಗನ್ ನಾರ್ಮಲ್ ಇದೆ ಅಂದ್ರೆ ರೆಡಿ ಮಾಡ್ಬೇಕಾದ್ರೆ ಟೇಕ್ 2 to 3 week ಓನ್ಲಿ. ಆದ್ರೆ 2 ಆರ್ಗನ್ಗಳು ಹೀಟು ಕೋಲ್ಡ್ ಇಂಬ್ಯಾಲೆನ್ಸ್ ಆಗಿದೆ ಅಂತಂದ್ರೆ ಅದನ್ನ ನಾರ್ಮಲಿ ತಗೊಂಡ್ಬರ್ಬೇಕಾದ್ರೆ ಇನ್ನೊಂದು ವಾರ ಜಾಸ್ತಿ ಬೇಕಾಗತ್ತೆ. ಅದು ನೀವು ನೋಟಿಸ್ ಸರಿಯಾಗಿ ಮಾಡಿ ಮರ್ಮ ಮಾಡಿದ್ರೆ, ಪ್ರೆಷರ್ ಅನ್ನ ಕೊಟ್ರೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸರಿನಾ? ಸರಿ. ಗಾಲ್ ಬ್ಲಾಡರ್ ಪಲ್ಸ್ 30% ಪ್ರೆಷರ್ ಕೊಡ್ತೀರಿ, ನೋಡ್ತೀರಿ. ಸ್ಪೀಡ್ ಆಗಿ ಹೊಡಿತಾ ಇದೆ ಅಂದ್ರೆ ಹೀಟು, ಸ್ಲೋ ಆಗಿ ಹೊಡಿತಾ ಇದೆ ಅಂದ್ರೆ ಕೋಲ್ಡ್. ಇಲ್ಲಿನ ಸೇಮ್ ಆಸ್ ಇಟ್ ಈಸ್ 0, -1, +2, +3, +4. +4 ಅಂದ್ರೆ ಸಿಕ್ಕಾಪಟ್ಟ ಹೀಟು, +3 ಅಂದ್ರೆ ಕಡಿಮೆ ಹೀಟು, +2 ಅಂದ್ರೆ ನಾರ್ಮಲ್, -1 ಅಂದ್ರೆ ಕೋಲ್ಡ್, 0 ಅಂದ್ರೆ ಡಬಲ್ ಕೋಲ್ಡ್. ಇಲ್ಲ ಇನ್ನೊಂದು ತಿಳ್ಕೊಬೇಕಂದ್ರೆ 0 ಅಂದ್ರೆ ಕೋಲ್ಡ್, -1 ಅಂದ್ರೆ ಕೋಲ್ಡ್, 0 ಅಂದ್ರೆ ಡಬಲ್ ಕೋಲ್ಡ್, +3 ಅಂದ್ರೆ ಹೀಟು, +4 ಅಂದ್ರೆ ಡಬಲ್ ಹೀಟು. ಅರ್ಥ ಆಯ್ತಾ? ಸರಿ, ಇವಾಗ ಲಿವರ್ ಕೋಲ್ಡ್ ಬಗ್ಗೆ ಕಲಿಯೋಣ. ಲಿವರ್ ಕೋಲ್ಡ್ ಆದಾಗ ನಮ್ಮ ದೇಹದಲ್ಲಿ ಯಾವ್ಯಾವ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ? ಲಿವರ್ ಚಿ ಸ್ಟಾಗ್ನೇಷನ್ ಅಂತಾರೆ.
ಲಿವರ್ ಚೀಸ್ ಸ್ಟಾಗ್ನೇಷನ್ ಲಿವರ್ ಕೋಲ್ಡ್ಗೆ ಡಿಫರೆನ್ಸಿಯೇಟ್ ನೀವು ಮಾಡ್ಕೊಂಡ್ರೆ ಆರಾಮಾಗಿ ಕಲಿತೀರಿ. ಲಿವರ್ ಕೋಲ್ಡ್, ಲಿವರ್ ಅಲ್ಲಿ ಕಫ ಜಾಸ್ತಿ ಆಗಿದೆ ಅಂದ್ರೆ ನಿಮ್ಮ ಪಲ್ಸೇಷನ್ ಹೇಗಿರುತ್ತೆ, ಜಸ್ಟ್ -1 ಅಲ್ಲಿ ಇರುತ್ತೆ. ಜಸ್ಟ್ ಇಸ್ ಇನ್ ಎಕ್ಸಸ್ ಇನ್ ದ ಲಿವರ್ ಆರ್ಗನ್. ಅದು 2 ವಾರದಲ್ಲಿ ವಾಸಿ ಆಗಿಬಿಡುತ್ತೆ. ಲಿವರ್ ಕೋಲ್ಡ್ ಆಗಿದೆ, ಲಿವರ್ ಸಿಂಪ್ಟಮ್ಸ್ ಕೋಲ್ಡ್ ಇದೆ, ಪಲ್ಸೇಷನ್ +2 ಇದೆಯಪ್ಪ ಅಂತಂದ್ರೆ ಟೇಕ್ 2 to 3 ವೀಕ್, ಇಟ್ ವಿಲ್ ಬಿ ನಾರ್ಮಲ್, ಆರಾಮಾಗಿಬಿಡುತ್ತೆ. ಅದೇ ನಿಮಗೆ ಲಿವರ್ ಪಲ್ಸೇಷನ್ 0 ಇದೆಯಪ್ಪ ಅಂದ್ರೆ ಇದು ಲಿವರ್ ಚೀಸ್ ಸ್ಟಾಗ್ನೇಷನ್. ಲಿವರ್ ಚೀಸ್ ಸ್ಟಾಗ್ನೇಷನ್ ಗೆ ಲಿವರ್ ಕೋಲ್ಡ್ ಗೆ ಇಷ್ಟನೇ ಅರ್ಥ, ಸರಿನಾ? ಲಿವರ್ ಚೀಸ್ ಸ್ಟಾಗ್ನೇಷನ್ ಅಂದ್ರೆ ಲಿವರ್ ಕೋಲ್ಡ್ ಇಂದ ಡಬಲ್ ಅಂದಂಗೆ. ಲಿವರ್ ಕೋಲ್ಡ್ ಇಂದ 4 ಸಿಂಪ್ಟಮ್ಸ್ ಬಂದ್ರೆ ಲಿವರ್ ಚೀ ಇಂದ 8 ಬರ್ತವೆ. ಅಂದ್ರೆ ಲಿವರ್ ಕೋಲ್ಡ್ ಗಿಂತ ಜಾಸ್ತಿ ಲಿವರ್ ಚೀಸ್ ಸ್ಟಾಗ್ನೇಷನ್. ಅರ್ಥ ಆಯ್ತಾ? ಲಿವರ್ ಕೋಲ್ಡ್ ಅಂದ್ರೆ +2 -1 ಪಲ್ಸ್. ಲಿವರ್ ಕೋಲ್ಡ್, ಲಿವರ್ ಇನ್ ಎಕ್ಸಸ್, ಲಿವರ್ ಅಲ್ಲಿ ಕಫ ಪ್ರಕೃತಿ. ನಿಮ್ಗೆ ಅಕ್ಯುಪಂಕ್ಚರ್ ಹೇಳ್ತಾ ಇದ್ದೀನಿ, ಆಯುರ್ವೇದನೂ ಹೇಳ್ತಾ ಇದ್ದೀನಿ, ಗ್ರಾಮೀಣನೂ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಕೆಲವರು ಅಕ್ಯುಪಂಕ್ಚರ್ ಮುಗಿಸಿ ಬಂದಿದ್ದಾರೆ, ಅವರಿಗೂ ಗೊತ್ತಾಗ್ಲಿ. ಡೈರೆಕ್ಟ್ ಇಲ್ಲಿಗೆ ಬಂದಿರಿ, ಅವರಿಗೂ ಗೊತ್ತಾಗ್ಲಿ. ನೀವು ಎಂಡ್ ಆಫ್ ದ ಡೇ ಮರ್ಮಗನು ಕಲಿತೀರಿ, ಅದ್ರ ಜೊತೆಗೆ ಅಕ್ಯುಪಂಕ್ಚರ್ ಕಲಿತೀರಿ. 50% ಅಕ್ಯುಪಂಕ್ಚರ್ ಕಲಿತೀರಿ, ಸರಿನಾ? ಹಾಗಾಗಿ ತೊಂದರೆ ಇಲ್ಲ, ಕಲೀರಿ. ಯಾಕಂದ್ರೆ ಬೇಕಾಗುತ್ತೆ ಪಲ್ಸೇಷನ್ ಅನ್ನೋ. ಲಿವರ್ ಕೋಲ್ಡ್, ಲಿವರ್ ಚೀಸ್ ಸ್ಟಾಗ್ನೇಷನ್. ನೆಕ್ಸ್ಟ್ ನಿಮ್ಗೆ ಸ್ಪ್ಲೀನ್ ಅಲ್ಲಿ ಹೇಳ್ತೀನಿ, ಸೇಮ್ ಆಸ್ ಇಟ್ ಈಸ್. ಹಾಗಾಗಿ ಲಿವರ್ ಅನ್ನ ಜಾಸ್ತಿ ಕಲೀರಿ, ಇದು ಟಾಪಿಕ್ ಹೋಗುತ್ತೆ. ಹಾಗಾಗಿ ನಿಮಗೆ ಪಂಚಭೂತಗಳ ತರಗತಿಗೆ ನಂಬರ್ ಆಫ್ ಡೇ ಕ್ಲಾಸಸ್ ಹಾಕಿಲ್ಲ, ಹೋಗುತ್ತೆ, ಕಲಿತಾ ಬನ್ನಿ. ಲಿವರ್ ಚೀಸ್ ಸ್ಟಾಗ್ನೇಷನ್ ಅಂದ್ರೆ -1 ಪಲ್ಸ್ ಅಥವಾ 0 ಪಲ್ಸ್. 0 ಪಲ್ಸ್ ಇಸ್ ಲಿವರ್ ಚೀಸ್ ಸ್ಟಾಗ್ನೇಷನ್. ಇಲ್ಲ ಸರ್, ನನಗೆ ಪಲ್ಸೇಷನ್ -1 ಇದೆ, ಆದ್ರೆ ನನ್ನ ನಾಲಿಗೆ ನೋಡಿದಾಗ ಲಿವರ್ ಚೀಸ್ ಸ್ಟಾಗ್ನೇಷನ್ ಕಂಡು ಬರ್ತಾ ಇದೆ. ನಾಲಿಗೆ ನಿಮಗೆ ಗ್ರೂಪಿಗೆ ಹಾಕ್ತೀನಿ, ಇವತ್ತು ತೋರಿಸ್ಬೇಕಾದ್ರೆ ಮತ್ತೆ ಟೈಮ್ ತಗೊಳುತ್ತೆ. ಎಂಡ್ ಆಫ್ ದ ಕ್ಲಾಸ್ ಅಲ್ಲಿ ಕ್ರೋಮ್ ಅಲ್ಲಿ ಹುಡುಕಿ ಕೊಡ್ತೀನಿ, ಇಲ್ಲ ಅಂದ್ರೆ ತೊಂದರೆ ಇಲ್ಲ, ಗ್ರೂಪಿಗೆ ಹಾಕ್ತೀನಿ. ನಿಮ್ಮ ನಾಲಿಗೆಯನ್ನ ನೋಡಿದಾಗ ಸೈಡ್ ಆಫ್ ದ ಟಂಗ್, ಇದು ನಾಲಿಗೆ ಅಂತ ತಗೊಂಡ್ರೆ ಸೈಡ್ ಆಫ್ ದ ಟಂಗ್ ಏನಾಗುತ್ತಪ್ಪ ಅಂದ್ರೆ ಬ್ರೌನಿಶ್, ಬ್ಲಾಕಿಶ್, ಪರ್ಪಲಿಶ್ ಕಂಡು ಬರ್ತಾ ಇದೆಯಪ್ಪ ಅಂದ್ರೆ ಇಸ್ ಲಿವರ್ ಚೀಸ್ ಸ್ಟಾಗ್ನೇಷನ್. ಇಲ್ಲ ಸರ್, ನನಗೆ ಜಸ್ಟ್ ವಾಟರಿಶ್ ಕಂಡು ಬರ್ತಾ ಇದೆ ಅಂದ್ರೆ ಜಸ್ಟ್ ಲಿವರ್ ಕೋಲ್ಡ್. ಅವಾಗ ಪಲ್ಸ್ -1 ಇರುತ್ತೆ. ನಿಮ್ಮ ನಾಲಿಗೆಯನ್ನ ನೋಡಿದಾಗ ಲಿವರ್ ಚೀಸ್ ಸ್ಟಾಗ್ನೇಷನ್ ಇದ್ರೆ ನಿಮ್ ಪಲ್ಸ್ ಪಕ್ಕ 0 ಪಲ್ಸ್ ಇರುತ್ತೆ. ಅಥವಾ ಇವತ್ತು -1 ಇದೆ ಅಂದ್ರೆ ನಾಳೆ 0ಕ್ಕೆ ಹೋಗುತ್ತೆ. ನೀವ್ ಹೆಂಗ್ ತಿಳ್ಕೊಬೇಕು ಪಲ್ಸೇಷನ್ ಅಂದ್ರ, ನಾಲಿಗೆಯನ್ನ ನೋಡಿ ಒಬ್ಬ ವ್ಯಕ್ತಿದು ಲಿವರ್ ಚೀಸ್ ಸ್ಟಾಗ್ನೇಷನ್ ಇಂದ ನಾಲಿಗೆ ಬಂದಿದಾನ, ಪಲ್ಸೇಷನ್ 0 ಇರ್ಬೋದು ಅಥವಾ -1 ಇರ್ಬೋದು. ಅವಾಗ ನೀವು ನಾಲಿಗೆಯಲ್ಲಿ ಹೇಳಿಬಿಟ್ಟಿರುತ್ತೆ ಲಿವರ್ ಕೋಲ್ಡ್ ಇದೆ ತನಗೆ ಅಂತೇಳಿ. ನೀವು ಪಲ್ಸೇಷನ್ ಅನ್ನ ನೋಡ್ಕೊಳ್ಳಿ, ಅವಾಗ ಅದು ಎಷ್ಟು ಬಡಿತಾ ಇದೆ ಅಲ್ವಾ, ಅದೇ -1 ಅಥವಾ 0 ಪಲ್ಸ್. ಗೊತ್ತಾಗಿಲ್ಲ ಅಂದ್ರೆ 0 ಪಲ್ಸೆ. ಬಡಿತಾ ಇದೆ ಆದ್ರೆ ಲಿವರ್ ಚೀಸ್ ಸ್ಟಾಗ್ನೇಷನ್ ಇದೆ ನಾಲಿಗೆಯಲ್ಲಿ ಅಂತಂದ್ರೆ ಅವಾಗ ನೀವು -1 ಪಲ್ಸ್ ಈ ರೀತಿ ಬಡಿಯುತ್ತೆ ಅಂತೇಳಿ ಫೀಲ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ನಾಳೆ ನೀವು ಪಲ್ಸೇಷನ್ ಸಂಪೂರ್ಣ ಕಲ್ತ್ರೆ ನಾಲಿಗೆನೂ ನೋಡೋದ್ ಬೇಕಾಗಿಲ್ಲ, ಮಾತಾಡ್ಸೋದು ಬೇಕಾಗಿಲ್ಲ, ಮುಖನೂ ನೋಡೋದ್ ಬೇಕಾಗಿಲ್ಲ. ಜಸ್ಟ್ ಪಲ್ಸೇಷನ್ ಅನ್ನು ನೋಡಿದ್ರೆ ನಿಮಗೆ ಈ ನಾಡಿ ಈ ಪ್ರೆಸ್ ಮಾಡ್ಬೇಕಂತ ಗೊತ್ತಾಗ್ಬಿಡುತ್ತೆ, ಈ ಮರ್ಮಗಳನ್ನ ಮಾಡ್ಬೇಕಂತ ಗೊತ್ತಾಗುತ್ತೆ. ಹಾಗಾಗಿ ಪಲ್ಸೇಷನ್ ಅನ್ನ ನಿಮ್ಗೆ ಡೀಪ್ ಅಲ್ಲಿ ಹೇಳ್ತಾ ಇದ್ದೀನಿ, ಸರಿನಾ? ಲಿವರ್ ಚೀಸ್ ಸ್ಟಾಗ್ನೇಷನ್ ಅಂದ್ರೆ 0 ಪಲ್ಸ್. ಲಿವರ್ ಕೋಲ್ಡ್, ನಾಲಿಗೆನ ನೋಡ್ತೀರಿ, ಸೈಡ್ ಆಫ್ ದ ಟಂಗ್ ವಾಟರ್ ಇತ್ತು ಅಥವಾ ನೀರ್ ನಿಂತಂಗಿತ್ತು ಅಂದ್ರೆ ಇಸ್ ಲಿವರ್ ಕೋಲ್ಡ್. ಸರಿ, ಲಿವರ್ ಕೋಲ್ಡ್ ಆರ್ ಲಿವರ್ ಚೀಸ್ ಸ್ಟಾಗ್ನೇಷನ್. ನಾಲಿಗೆಯಲ್ಲಿನೇ 2 ಟೈಪ್ ಬರುತ್ತೆ. ನೀವು ರೈಟ್ ಸೈಡ್ ನಾಲಿಗೆ ನೋಡ್ತಾ ಇದ್ದೀರಿ ಅಂತಂದ್ರೆ ಇಸ್ ಇಂಡಿಕೇಟ್ ಈಟ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಲೆಫ್ಟ್ ಇಸ್ ಕೋಲ್ಡ್ ಅನ್ನ ಇಂಡಿಕೇಟ್ ಮಾಡುತ್ತೆ. ನಾಲಿಗೆಯಲ್ಲಿನೇ ಇನ್ನು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೋದ್ರೆ ಲಿವರ್ ಚೀಸ್ ಸ್ಟಾಗ್ನೇಷನ್ ಲೆಫ್ಟ್ ಸೈಡ್ ನಾಲಿಗೆಯಲ್ಲಿ ಆಗಿತ್ತು. ನಾಲಿಗೆಯಲ್ಲಿ ಲೆಫ್ಟ್ ಅಲ್ಲಿ ಲಿವರ್ ಚೀಸ್ ಸ್ಟಾಗ್ನೇಷನ್ ಆಗಿತ್ತು ಅಂದ್ರೆ ಇದು ಪಕ್ಕ ಲಿವರ್ ಕೋಲ್ಡ್, ಲಿವರ್ ಚೀಸ್ ಸ್ಟಾಗ್ನೇಷನ್. ಅದೇ ರೈಟ್ ನಾಲಿಗೆಯಲ್ಲಿ ಆಗಿತ್ತಂದ್ರೆ ಗಾಲ್ ಬಾರ್ಡರ್ ಅಲ್ಲಿ ಕೋಲ್ಡ್ನೆಸ್ ಆಗಿದೆ ಅಂತ ಅರ್ಥ, ಗಾಲ್ ಬಾರ್ಡರ್ ಅಲ್ಲಿ ಕಫ ಜಾಸ್ತಿ ಆಗಿದೆ ಅಂತ ಅರ್ಥ. ನಿಮ್ಗೆ ಪಕ್ಕ ಲಿವರ್ ಅಲ್ಲಿ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ನಾಲಿಗೆ ಸೈಡ್ ಆಫ್ ದ ಟಂಗ್ ಲೆಫ್ಟ್ ಸೈಡ್ ಚೀಸ್ ಸ್ಟಾಗ್ನೇಷನ್ ಇತ್ತು, ಬ್ರೌನಿಶ್ ಇತ್ತು, ಬ್ಲಾಕಿಶ್ ಇತ್ತು ಅಂದ್ರೆ ಪಕ್ಕ ಲಿವರ್ ಚೀಸ್ ಸ್ಟಾಗ್ನೇಷನ್. ರೈಟ್ ಸೈಡ್ ಇದೆ ಅಂದ್ರೆ ಗಾಲ್ ಬಾರ್ಡರ್ ಅಲ್ಲಿ ಹೀಟ್ ಸರಿಯಾಗಿಲ್ಲ, ಕೋಲ್ಡ್ನೆಸ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಇಲ್ಲ ಗೊತ್ತಾಗ್ತಾ ಇಲ್ಲಪ್ಪ ಅಂದ್ರೆ ಓಲ್ಡ್ ಟಂಗ್ ನೋಡಿ ಚೀಸ್ ಸ್ಟಾಗ್ನೇಷನ್ ಇತ್ತು ಅಂದ್ರೆ ಬ್ಲಾಕ್ ಇಶ್ಯೂ, ಬ್ರೌನ್ ಇಶ್ಯೂ, ಪರ್ಪಲ್ ಇಶ್ಯೂ,
ನಾಲಿಗೆ ಇತ್ತು ಅಂದ್ರೆ ಲಿವರ್ ಚೀಸ್ ಸ್ಟಾಗ್ನೇಷನ್ ಅಂತ ಹೇಳಿ ತಿಳ್ಕೊಂಡು ಟ್ರೀಟ್ಮೆಂಟ್ ಅನ್ನ ಕೊಡಿ. ಈ ಅಡ್ವಾನ್ಸ್ ಲೆವೆಲ್ ಅಪ್ಪ ಅಂದ್ರೆ ಲೆಫ್ಟ್ ಟು ರೈಟ್ ನೋಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದ್ರೆ ಏನ ತೊಂದ್ರೆ ಇಲ್ಲ, ಕಲಿತೀರಿ. ನಾಲಿಗೆ ನೋಡ್ತೀರಾ. ಮತ್ತೆ ಲಿವರ್ ಕೋಲ್ಡ್ ಸಿಂಪ್ಟಮ್ಸ್ ಆದಾಗ ಧ್ವನಿ ಏನಿರುತ್ತಪ್ಪ ಅಂದ್ರೆ ಸ್ಲೋ ಆಗಿರುತ್ತೆ. ಲಿವರ್ ಕೋಲ್ಡ್ ಸಿಂಪ್ಟಮ್ಸ್ ಅಲ್ಲಿ ಧ್ವನಿ ಸ್ಟಾಪ್ ಆಗಿ ಬರುತ್ತೆ, ಅಥವಾ ರಿದಮ್ ಇರಲ್ಲ, ಅಥವಾ ಸ್ಲೋ ಆಗಿರುತ್ತೆ. ಅವ್ನ್ ಮಾತಾಡೋದು ಅವ್ನ್ ಕಿವಿಗೆ ಕೇಳ್ತಾ ಇರಲ್ಲ. ವಿಂಡ್ ಲೋ ಆಗಿರುತ್ತೆ. ಏನನ್ನು ಕೂಡ ಹೇಳ್ಕಂತ ಇರಲ್ಲ. ಯಾವಾಗಲೂ ನಿದ್ದೆ ಮಾಡ್ತಾನೆ ಇರ್ತಾನೆ. ಮತ್ತೆ ಯಾರೋ ಒಬ್ರು ಕೂಗಿದ್ರೆ ರೆಸ್ಪಾಂಡ್ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ವಿಂಡ್ ಕಡಿಮೆ ಇರುತ್ತೆ. ಇಲ್ಲಿ ಬಾಪ ಅಂತಂದ್ರೆ ಅದಕ್ಕೆ ಕೋಆಪರೇಟ್ ಮಾಡಲ್ಲ, ರೆಸ್ಪಾಂಡ್ ಮಾಡಲ್ಲ. ಇವೆಲ್ಲವೂ ನಾರ್ಮಲ್ ಆಗಿ ಲಿವರ್ ಕೋಲ್ಡ್ ಸಿಂಪ್ಟಮ್ಸ್. ನೀವು ಲಿವರ್ ಕೋಲ್ಡ್ ಆಗಿದೆ ಅಂತ ಹೇಳಿದ್ರೆ ಇವೆಲ್ಲ ಸಿಂಪ್ಟಮ್ಸ್ ಗಳು ಕಂಡು ಬರ್ತವೆ. ಇವೆಲ್ಲವೂ ಕಂಡು ಬರ್ತಾವ? ಇಲ್ಲ. ಇವುದ್ರಲ್ಲಿ ಒಂದು 3, 4, 5 ಕಂಡು ಬರ್ತವೆ, ಅಥವಾ ಕೆಲವೊಬ್ಬರಿಗೆ ಎಲ್ಲವೂ ಕಂಡು ಬರ್ತವೆ. ಇದ್ರಲ್ಲಿ 2 ಕಂಡು ಬಂದ್ರು ಓಕೆ, 5 ಕಂಡು ಬಂದ್ರು ಓಕೆ, 6 ಕಂಡು ಬಂದ್ರು ಓಕೆ. ಲಿವರ್ ಕೋಲ್ಡ್ ಸಿಂಪ್ಟಮ್ಸ್. ಜಿಬಿ ಕೋಲ್ಡ್ ಇದೇ ಇರ್ತವೆ. ಜಿಬಿಯಲ್ಲಿ ಹೇಳ್ತೇನೆ, ಮಿಕ್ಸ್ ಅಪ್ ಮಾಡೋದು ಬೇಡ. ಲಿವರ್ ಕೋಲ್ಡ್ ಸಿಂಪ್ಟಮ್ಸ್ ಇಷ್ಟು. ನೋಡಿದಾಗ ಅಥವಾ ಅವ್ರು ಮಾತಾಡಿಸಿದಾಗ ಅಥವಾ ಮುಖವನ್ನ ನೋಡಿದಾಗ ಗೊತ್ತಾಗುತ್ತೆ. ತದನಂತರ ಕಾಯಿಲೆಗಳು, ಲಿವರ್ ಕೋಲ್ಡ್ ಇಂದ ಬರುವ ಕಾಯಿಲೆಗಳು. ನಿಮ್ಮ ದೇಹದಲ್ಲಿ ಕಫ ಪ್ರಕೃತಿ ಜಾಸ್ತಿ ಆಗಿದೆ ಅಂದ್ರೆ ಲಿವರ್ ಪಾತ್ರ ಇರಲೇಬೇಕು. ಅದಕ್ಕೆ ನೀವು ಟ್ರೀಟ್ಮೆಂಟ್ ಮಾಡ್ಲೇಬೇಕು. ನೆನ್ಪಿಟ್ಬಿಡಿ, ಲಿವರ್ ಕೋಲ್ಡ್ ಅನ್ನ ಕಡಿಮೆ ಮಾಡಲಾರ್ದೆ ನೀವು ಸ್ಟಮಕ್ ಫೈರ್ ಅನ್ನ ಇನ್ಕ್ರೀಸ್ ಮಾಡ್ತೀನಿ ಅಂದ್ರೆ ಇವತ್ತು ಇನ್ಕ್ರೀಸ್ ಆಗುತ್ತೆ, ನಾಳೆ ಮತ್ತೆ ಡೌನ್ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ದೇಹದ ಕಫ ಪ್ರಕೃತಿಯನ್ನ ಕಡಿಮೆ ಮಾಡ್ಬೇಕಪ್ಪ ಅಂದ್ರೆ ಲಿವರಿಗೆ ಕೈ ಹಾಕ್ಲೇಬೇಕು. ಯಾಕಂದ್ರೆ ಅದು ವಾಯು. ಇಲ್ಲ ನಾ ಸ್ಟಮಕಿಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಹೋಗ್ಬಿಡ್ತೀನಪ್ಪ ಅಂತಂದ್ರೆ ಲಿವರ್ ಕೋಲ್ಡ್ ಹಂಗೆ ಇತ್ತಂದ್ರೆ ಫೈರ್ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಅದಕ್ಕೆ ಸಫಿಶಿಯಂಟ್ ಗಾಳಿ ಬರೋದಿಲ್ಲ. ಒಂದು ಬೆಂಕಿ ಉರಿಬೇಕು ಅಂತಂದ್ರೆ ಗಾಳಿ ಅವಶ್ಯಕತೆ ಇದೆ. ಇಲ್ಲ ಸರ್ ಅಲ್ಲಿ ಬೆಂಕಿ ಕಮ್ಮಿ ಆಗಿದೆ, ಬೆಂಕಿ ನಾನೇ ಸ್ವಲ್ಪ ಮಾಡ್ತೀನಿ ಅಂತಂದ್ರೆ ಉರಿಯುತ್ತೆ. ಗಾಳಿ ಬಂದಿಲ್ಲಪ್ಪ ಅಂದ್ರೆ ಇರೋದಿಲ್ಲ, ವಾಸಿ ಆದಂಗ ಆಗುತ್ತೆ, ಮತ್ತೆ ಬಂದ್ಬಿಡುತ್ತೆ. ಹಾಗಾಗಿ ಅಲ್ಲಿ ವಾಯುವಿನ ಅವಶ್ಯಕತೆ ಮೋಸ್ಟ್ ಇಂಪಾರ್ಟೆಂಟ್. ಯಾರಿಗೆ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗ್ತಾ ಇದೆ ದೇಹದಲ್ಲಿ ಅಂದ್ರೆ ಅಗ್ನಿ ಕಡಿಮೆ ಆಗ್ತಾ ಇದೆ. ಅಗ್ನಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಇಷ್ಟೇನೆ, ಅಲ್ಲಿ ವಾಯು ತತ್ವದ ಕೊರತೆ ಇರುತ್ತೆ. ಅಗ್ನಿ ಉರಿಬೇಕು ಅಂದ್ರೆ ವಾಯು ಬೇಕು. ವಾಯು ಇಲ್ಲ ಅಂದ್ರೆ ಉರಿಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಾಡಿನಲ್ಲಿ ಬೆಂಕಿ ಬಿದ್ದಿದೆ ಅಂದ್ರೆ ಗಾಳಿ ಜೋರಾಗಿ ಬಿಡುತ್ತಪ್ಪ ಅಂದ್ರೆ ಕಾಡಿನ ತುಂಬಾ ಬೆಂಕಿ ಹತ್ತತ್ತೆ. ಇಲ್ಲಪ್ಪ ಅಂತಂದ್ರೆ ಅಲ್ಲೇ ಹತ್ಬಿಟ್ಟು ಶಾಂತ ಆಗುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ಬೆಂಕಿ ಹತ್ತಿದ್ರು ಕೂಡ ಕಾಡಿಗೆ ಗಾಳಿ ಬಿಡಬಾರ್ದಪ್ಪ ಅಂತಾರೆ. ಯಾಕಂದ್ರೆ ಸ್ಪ್ರೆಡ್ ಆಗಿಬಿಡುತ್ತೆ. ಗಾಳಿ ಬಿಟ್ರೆ ಅದು ಉರಿಲಿಕ್ಕೆ ಒಂಥರ ಉತ್ಸಾಹ ಕೊಟ್ಟಂಗೆ. ಸರಿನಾ? ಹಾಗಾಗಿ ನಿಮ್ಮ ದೇಹದಲ್ಲಿ ಅಗ್ನಿ ತತ್ವವನ್ನ ಮೇಂಟೈನ್ ಮಾಡ್ಲಿಕ್ಕೆ ವಾಯು ತತ್ವದ ಅವಶ್ಯಕತೆ ಜಾಸ್ತಿ ಇದೆ. ನೀವು ನಾಳೆ ಅಗ್ನಿ ತತ್ವವನ್ನ ಜಾಸ್ತಿ ಮಾಡ್ಬೇಕು ಅಂದ್ರೆ ನೆನಪು ಬರಲೇಬೇಕು ಪೋಯಿಗಾಯಿ ಕಾಲಂ. ಅದರ ಜೊತೆಗೆ ಅಧಿಪತಿ ಮರ್ಮ. ಸರಿನಾ? ಅಧಿಪತಿ ಮರ್ಮ, ಬ್ರಹ್ಮ ಮರ್ಮಂ ಟು ಮಹೇಶ ಮರ್ಮ ನಿಮ್ಮ ದೇಹದಲ್ಲಿ ಅಗ್ನಿಯನ್ನ ಜಾಸ್ತಿ ಮಾಡುತ್ತೆ, ಗೊತ್ತಿದೆ. ಇವಾಗ 3 ಯಾವಾಗ ಮಾಡ್ಬೇಕು, 1 ಯಾವಾಗ ಮಾಡ್ಬೇಕು, ಅಥವಾ 1, 2 ಯಾವಾಗ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ನಿಮಗೆ 3 ಪಾಯಿಂಟ್ ಗೊತ್ತಿದೆ. ಬ್ರಹ್ಮ ಮರ್ಮಂ ಟು ಅಧಿಪತಿ ಮರ್ಮ ಮತ್ತು ಮಹೇಶ ಮರ್ಮ. ಕೆಲವೊಂದು ಸಿಂಪ್ಟಮ್ಸ್ ಅಲ್ಲಿ 3 ಮಾಡ್ಬೇಕಾದ ಸಂದರ್ಭಗಳು ಬರ್ತವೆ. ಕೆಲವೊಂದು ಸಿಂಪ್ಟಮ್ಸ್ ಅಲ್ಲಿ 2 ಮಾಡ್ಬೇಕಾಗುತ್ತೆ, ಕೆಲವೊಂದ್ಸಲ 1 ಬರುತ್ತೆ. ಎಲ್ಲ ಆರ್ಗನ್ ನಂತರ ಬ್ರಹ್ಮದ ಬಗ್ಗೆ ಹೇಳ್ಕೊಡ್ತೀನಿ ಇನ್ನ. ಮತ್ತೆ ಇವಾಗ ಜಸ್ಟ್ ತಿಳ್ಕೊಳ್ಳೋದಾದ್ರೆ, ನಿಮ್ಮ ಪಲ್ಸೇಷನ್ ಕೋಲ್ಡ್ನೆಸ್ ಅಂದ್ರೆ ಲಿವರ್ ಚೀಸ್ ಸ್ಟಾಗ್ನೇಷನ್ ಇದೆಯಪ್ಪ ಅಂತಂದ್ರೆ ಹೈಪರ್ ಕೋಲ್ಡ್ ಅಂತ ಸಂದರ್ಭದಲ್ಲಿ ನೀವು 3 ಮರ್ಮವನ್ನ ಮಾಡಿ. ಮಹೇಶ ಮರ್ಮ, ಅಧಿಪತಿ ಮರ್ಮ ಮತ್ತು ಬ್ರಹ್ಮ ಮರ್ಮಂ 2. ಈ 3 ಮರ್ಮ ನಿಮ್ಮ ದೇಹದಲ್ಲಿ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡಿ ಅಗ್ನಿಯನ್ನ ವೃದ್ಧಿ ಮಾಡುತ್ತೆ. ಅಗ್ನಿ ವೃದ್ಧಿ ಮಾಡೋದ್ರ ಜೊತೆಗೆ ವಾಯುವನ್ನ ಕೊಡುತ್ತೆ. ಹಾಗಾಗಿ ಲಿವರ್ ಚೀಸ್ ಸ್ಟಾಗ್ನೇಷನ್ ಅಥವಾ ನಿಮ್ಮ ಪಲ್ಸೇಷನ್ 0ದಲ್ಲಿತ್ತು, ಪಲ್ಸ್ ಅನ್ನ ನೋಟಿಸ್ ಮಾಡಿದಿರಿ, ನಿಮ್ಮ ಪಲ್ಸ್ 0 ಇದೆಯಪ್ಪ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಅಧಿಪತಿ ಮರ್ಮ, ಬ್ರಹ್ಮ ಮರ್ಮಂ 2 ಮತ್ತು ಮಹೇಶ ಮರ್ಮವನ್ನ ಮಾಡಿ. ಸರಿನಾ? ಇಲ್ಲ ಸರ್ ನನ್ನ ಪಲ್ಸು
-1 ಇದೆ. ಅಂದ್ರೆ ಜಸ್ಟ್ ಲಿವರ್ ಕೋಲ್ಡ್ ಇದೆ, ಹೌದಲ್ವಾ? ಅಂತ ಸಂದರ್ಭದಲ್ಲಿ 1,000 ಬಿಂದು ನಾಡಿಗಳು ಟಚ್ ಆಗ್ತಾವಲ್ವಾ, ಬಂದು ಮೀಟಿಂಗ್ ಪಾಯಿಂಟ್ ಆಫ್ ದ 1000 ನಾಡೀಸ್, ಅಧಿಪತಿ ಮರ್ಮ. ಅದನ್ನ ಮಾಡಿ. ಲಿವರ್ ಕೋಲ್ಡ್ ಅಷ್ಟೇ ಕಂಡು ಬಂದ್ರೆ ಅಧಿಪತಿ ಮರ್ಮ ಮಾಡಿ, ಯಾಕಂದ್ರೆ ಅಲ್ಲಿ ಲಿವರ್ ನಾಡಿ ಬಂದಿರುತ್ತೆ. ಲಿವರ್ ಕೋಲ್ಡ್ಗೆ ಅಂದ್ರೆ ಪಲ್ಸೇಷನ್ -1 ಇತ್ತು, ಜಸ್ಟ್ ಲಿವರ್ ಕೋಲ್ಡ್ ಇದೆ ಸರ್, ಅಷ್ಟೊಂದು ಕ್ರಾನಿಕ್ ಇಲ್ಲ ಅಂದ್ರೆ ಓನ್ಲಿ ಅಧಿಪತಿ ಮರ್ಮ ಮಾಡಿ. ಇಲ್ಲ ಸರ್ ನಾನು ಲಿವರ್ ಕೋಲ್ಡ್ ಇದೆ, ಅಧಿಪತಿನೂ ಮಾಡ್ತೀನಿ, ಬ್ರಹ್ಮ ಮರ್ಮಂ 2 ಮಾಡ್ತೀನಿ, ಮಹೇಶ ಮರ್ಮಂ 2 ಮಾಡ್ತೀನಪ್ಪ ಅಂದ್ರೆ ಬೆಂಕಿ ನಿಮ್ಗೆ ಇಷ್ಟೇ ಬೇಕಾಗಿರುತ್ತೆ. ಇಷ್ಟ ಆಯ್ತಂದ್ರೆ ಮತ್ತೆ ಬೇರೆ ತೊಂದರೆ ಬರುತ್ತೆ. ಹಾಗಾಗಿ ಎಷ್ಟು ಹಸಿವಿರುತ್ತೆ ಅಷ್ಟೇ ಊಟ ಮಾಡ್ಬೇಕು. ಜಾಸ್ತಿ ಮಾಡಿದ್ರೆ ಅಸಿಡಿಟಿ ಆಗುತ್ತೆ. ಇಲ್ಲಪ್ಪ ಇನ್ನೊಂದು ಸ್ಕಿಪ್ ಮುಂದಕ್ಕೆ ಹಾಕ್ತೀನಿ ನಾನು ಒಂದು ಊಟ ಅಂದ್ರೆ ಈಟ್ ಆಗುತ್ತೆ. ಹಾಗಾಗಿ ನಿಮಗೆ ಅಥವಾ ನೀವು ಟ್ರೀಟ್ಮೆಂಟ್ ಕೊಡೋ ವ್ಯಕ್ತಿ ಎಷ್ಟು ಬೇಕಾಗಿರುತ್ತೆ ಅಷ್ಟೇ ಕೊಡ್ಬೇಕು. ಇಲ್ಲಿ ನಾವು ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ತಾ ಇದೀವಿ, ಟು ಕೋಲ್ಡ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ಹಾಗಾಗಿ ಬ್ಯಾಲೆನ್ಸ್ ಮಾಡೋ ಕಾರಣಕ್ಕೆ ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು. ಎಷ್ಟಿದೆ ಅಷ್ಟನ್ನು ಕಡಿಮೆ ಮಾಡ್ಬೇಕು, ಎಷ್ಟನ್ನು ಇನ್ಕ್ರೀಸ್ ಮಾಡ್ಬೇಕಾಗಿರುತ್ತೆ ಅಷ್ಟು ಇನ್ಕ್ರೀಸ್ ಮಾಡ್ಬೇಕು ಹೊರತು ಗೊತ್ತಿದೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡೋದಲ್ಲ. ಇಲ್ಲ ಸರ್ ಮರ್ಮ ಮಾಡಕ್ ಆಸೆ ಇದೆ ನನಗೆ, ಹೆಂಗ್ ಅಧಿಪತಿ ಒಂದೇ ಮಾಡಿದ್ರೆ ಹೆಂಗೆ, ಒಂದೇ ನಿಮಿಷದಲ್ಲಿ ಮುಗಿದ್ ಬಿಡುತ್ತೆ, ಇನ್ನೊಂದ್ 2-3 ಮಾಡಿಯಪ್ಪ ಅಂದ್ರೆ ನಾರ್ಮಲ್ ಮರ್ಮ ತಿಲರ್ಥ ಕಾಳಂ 1, ತಿಲರ್ಥ ಕಾಳಂ 2, ಬ್ರಹ್ಮ ಮರ್ಮಂ 1 ಅನ್ನ ಮಾಡಿ. ಅಧಿಪತಿ ಮಾಡ್ತೀರಾ, ಮಾಡ್ಬೇಕು ಸರ್ ಇನ್ನೊಂದ್ 2-3 ಮರ್ಮ ಅಂತಂದ್ರೆ ಮಾಡಿ. ತಿಲರ್ಥ 1, ತಿಲರ್ಥ 2, ಬ್ರಹ್ಮ 1 ಮಾಡೋದ್ರಿಂದ ಲಂಗ್ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಗಾಳಿ ನಿಮ್ಮ ದೇಹಕ್ಕೆ ಬರ್ಬೇಕಂದ್ರೆ ಸರಿಯಾಗಿ ಇರ್ಬೇಕಲ್ವಾ ಲಂಗು. ಹಾಗಾಗಿ ಅದರ್ ಆರ್ಗನ್ ಎನೌನ್ಸ್ ಮಾಡ್ಲಿಕ್ಕೆ 1, 2, 3 ಮಾಡಿ. ಇದೆಲ್ಲ ಮಾಡಿದ ನಂತರ ಪೋಯಿಗಾಯಿ ಕಾಳಂ. ಪೋಯಿಗಾಯಿ ಕಾಳಮ್ಮನ್ನು ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಹೀಗೆ ಈ ಭಾಗದಲ್ಲಿ ಮೇಲೆ ಎತ್ತಬೇಕು, 1, 2, 3 ಮಾಡ್ಬೇಕು. ಅಥವಾ ಈ ತರ ಸಪೋರ್ಟ್ ಮಾಡಿನೂ ಮಾಡ್ಬೋದು ನೀವು. ಈ ತರ ಫಿಂಗರ್ ಲಾಕ್ ಮಾಡೋದಿರುತ್ತೆ ನೋಡಿ, ಇದೊಂದ್ ಮೆಥಡ್ ಇವತ್ತು ಕಲೀರಿ. ಇಷ್ಟು ದಿನ ಏನ್ ಮಾಡಿದ್ರಿ, ಹೀಲಿಂಗ್ ಮಾಡೋದ್ ಮಾಡಿದಿರಿ. ಇವಾಗ ಇನ್ನೊಂದ್ ಮೆಥಡ್ ಇಂಟರ್ಲಾಕ್. ಪೋಯಿಗಾಯಿ ಕಾಳಂ. ಹೀಗೆ ನಿಮ್ಮ ಮಿಡಲ್ ಫಿಂಗರ್ ಅನ್ನ ಇಂಡೆಕ್ಸ್ ಫಿಂಗರ್, ತಂಬು, ಮಿಡಲ್ ಫಿಂಗರ್, ಇಂಡೆಕ್ಸ್ ಫಿಂಗರ್ ಲಾಕ್ ಮಾಡ್ತೀರಾ, ಪ್ರೆಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಮೇಲೆ ಎತ್ತಬೇಕು, 1, 2, 3 ರಿಲೀಫ್. ಅದಾದ ನಂತರ ಈ ಭಾಗದಲ್ಲಿ ಇಂಟರ್ಲಾಕ್. ಮೇಲೆ ಎತ್ತಬೇಕು, 1, 2, 3 ರಿಲೀಸ್ ಮಾಡಬೇಕು. ಇದು ಪೋಯಿಗಾಯಿ ಕಾಳಂ. ನಿಮ್ಮ ದೇಹದ ಲಿವರು ಮತ್ತು ಜಿಬಿ ಗಾಲ್ ವಾಡರ್ ಎನರ್ಜಿಯನ್ನ ಎನ್ಹಾನ್ಸ್ ಮಾಡುತ್ತೆ. ಅದು ಹೀಟ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ಒಂದು ಸಮತೋಲನಕ್ಕೆ ತರುತ್ತೆ. ನಿಮ್ ಪಲ್ಸೇಷನ್ 0 ಇದ್ರು ಮಾಡಿ, 1 ಇದ್ರು ಮಾಡಿ, +2 ಇದ್ರು ಮಾಡಿ, 3 ಇದ್ರು ಮಾಡಿ, 4 ಇದ್ರು ಮಾಡಿ. ಈ ಪೋಯಿಗಾಯಿ ಕಾಳಂ ನಿಮ್ಮ ಲಿವರ್ಗೆ ಶಕ್ತಿಯನ್ನ ವೃದ್ಧಿ ಮಾಡುತ್ತೆ. ಯಾವ ಶಕ್ತಿಯಪ್ಪ ಅಂದ್ರೆ ನಿಮ್ಗೆ ಏನ್ ಬೇಕಾಗಿರುತ್ತೆ ಆ ಶಕ್ತಿ. ಯಾವುದೋ ಒಂದು ಏನ್ ಹೇಳ್ತಾರಲ್ವಾ, ನೆನ್ ಬರ್ತಾ ಇಲ್ಲ, ಎಲ್ಲ ಬೇಡಿದ್ದೆಲ್ಲ ಕೊಡುತ್ತಲ್ವಾ, ಯಾವ್ದೋ ಬಾಕ್ಸ್ ಗೊತ್ತಿಲ್ಲ. ಸರಿ, ಪೋಯಿಗಾಯಿ ಕಾಳಂ ಮಾಡೋದ್ರಿಂದ ನಿಮಗೆ ನಿಮ್ಮ ದೇಹಕ್ಕೆ ಯಾವ ಎನರ್ಜಿ ಬೇಕಾಗಿರುತ್ತೆ, ನಿಮ್ಮ ದೇಹಕ್ಕೆ ಯಾವ ಎನರ್ಜಿ ಬ್ಯಾಲೆನ್ಸ್ ಮಾಡ್ಬೇಕಾಗಿರುತ್ತೆ, ನಿಮ್ಮ ದೇಹದಲ್ಲಿ ಯಾವ ಎನರ್ಜಿ ಕಡಿಮೆ ಮಾಡಿ ಯಾವ ಎನರ್ಜಿ ಜಾಸ್ತಿ ಮಾಡ್ಬೇಕಾಗಿರುತ್ತೆ, ಅದನ್ನ ಪೋಯಿಗಾಯಿ ಕಾಳಂ ಮಾಡುತ್ತೆ. ಇನ್ನು ಸರಳ ಭಾಷೆಯಲ್ಲಿ ಮಾತಾಡ್ಬೇಕಪ್ಪ ಅಂದ್ರೆ ನಿಮ್ಮ ಲಿವರ್ ಎನರ್ಜಿ ಯಥಾಸ್ಥಿತಿಗೆ, ನೀವು ಬದುಕಿರ್ಬೇಕಾದ್ರೆ ಎಷ್ಟು ನಾರ್ಮಲ್ ಆಗಿರ್ಬೇಕು ಲಿವರ್, ಅಷ್ಟು ನಾರ್ಮಲ್ಗೆ ತಗೊಂಡ್ಬರುತ್ತೆ ಪೋಯಿಗಾಯಿ ಕಾಳಂ. ಅದನ್ನ ನೀವು ಹಿಂಗೇನು ಮಾಡ್ಬೋದು, ಅಥವಾ ಇನ್ನು ಬೆಸ್ಟ್ ವೇ ಅಪ್ಪ ಅಂದ್ರೆ ಇಂಟರ್ಲಾಕ್. ಎಲ್ಲಿಗೆ, ಹೀಗೆ ಇಂಟರ್ಲಾಕ್ ಮಾಡ್ಬಿಟ್ಟು ನೋಡಿ, 1, 2, 3 ಇಂಟರ್ಲಾಕ್ ಮಾಡಕ್ಕೇನು ಸಪೋರ್ಟ್ ಮಾಡಿದಂಗ ಅಷ್ಟೇನೆ, ಸಪೋರ್ಟ್ ಮಾಡುತ್ತೆ. ಇದು ಒಂದೇ ಅಂದ್ರೆ ಸ್ವಲ್ಪ ಸಪೋರ್ಟ್ ಆಗಲ್ಲ. ಇಂಟರ್ಲಾಕ್ ಮಾಡಿದಾಗ ಏನಾಗುತ್ತೆ, ಸಪೋರ್ಟ್ ಆಗುತ್ತೆ. ಅದೇ ನೀವು ತಿಲರ್ಥನ ಹಿಂಗ್ ಮಾಡಬೇಡಿ, ತಿಲರ್ಥ ಮಾಡೋದ್ ಬೇಡ, ತಿಲರ್ಥನ ಹಿಂಗೆ ಮಾಡಿ. ಇಲ್ಲಿ
ಸ್ವಲ್ಪ ಎಕ್ಸ್ಟ್ರಾ ಪ್ರೆಷರ್ ಕೊಡೋ ಕಾರಣಕ್ಕೆ ಸಪೋರ್ಟಿವ್ ಬೇಕಾಗುತ್ತೆ ಅಷ್ಟೇನೆ. ಇದನ್ನ ಈ ತರ ಮಾಡಿ. ಬೆಸ್ಟ್ ಆಗಿ ಪೋಯಿಗಾಯಿ ಕಾಳ ಮುರುಕಾಗುತ್ತೆ. ಪೋಯಿಗಾಯಿ ಕಾಳ ಲಿವರ್ ಮತ್ತು ಗಾಲ್ ಬ್ಲಾಡರ್ ಎನರ್ಜಿನ ಎನ್ಹಾನ್ಸ್ ಮಾಡ್ಲಿಕ್ಕೆ. ಸರಿನಾ? ಇನ್ನ 2 ಮರ್ಮ ಬರ್ತವೆ ಲಿವರ್ ಎನರ್ಜಿನ ಎನ್ಹಾನ್ಸ್ ಮಾಡ್ಲಿಕ್ಕೆ. ಅದು ಅಕ್ಯೂ ಪಾಯಿಂಟ್ ಲೊಕೇಟ್ ಎಲ್ಲಿ ಕಂಡು ಬರ್ತವೆ ಅಪ್ಪ ಅಂದ್ರೆ ಲಿವರ್ 13 ಲಿವರ್ 14 ಹತ್ರ ಕಂಡು ಬರ್ತವೆ. ಇವಾಗ ಇಮೇಜ್ ತಗೊಂಬಂದಿದ್ದೀನಿ, ಅದನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಜಸ್ಟ್ ನಿಮಗೆ ಒಂಥರ ಪ್ರಾಕ್ಟಿಕಲ್ ಹೇಳ್ದಂಗೆ ಹೇಳಿದೆ. ಇವಾಗ ಲಿವರ್ ಕೋಲ್ಡ್ನೆಸ್ ಇಂದ ಕಾಯಿಲೆಗಳೇನ್ ಬರ್ತವೆ, ಸಿಂಪ್ಟಮ್ಸ್ ಗಳನ್ನ ಕಂಡಿಡಿದ್ರಿ. ಸಿಂಪ್ಟಮ್ಸ್ ಏನು? ಮೆಟ್ಲೇರಿದ್ರೆ ಆಯಾಸ ಆಗುತ್ತೆ, ದಮ್ ಬರುತ್ತೆ, ಅದು ಆಗುತ್ತೆ, ಇದು ಆಗುತ್ತೆ. ಒಂದ್ ಮಟ್ಟಕ್ಕೆ ಸಿಂಪ್ಟಮ್ಸ್ ಬೇಕಾಗುತ್ತೆ. ನಿಮ್ಗೆ ಪಲ್ಸೇಷನ್ 25% ಅಕ್ಯುರೇಸಿಯನ್ನ ಕೊಟ್ರೆ ನಿಮ್ಗೆ ಇನ್ನೊಂದು 25% ಮೇಲಿನ ಸಿಂಪ್ಟಮ್ಸ್ ಕಂಡು ಬರ್ತವೆ. ಇನ್ನ 50% ಡಿಸೀಸ್, ಕಾಯಿಲೆಗೆ ಡಿಸೀಸ್ಗೆ ಸಿಂಪ್ಟಮ್ಸ್ ಅನ್ನ ಬೇಕಾಗುತ್ತೆ. ಲಿವರ್ ಕೋಲ್ಡ್ ಇಂದ ಬರುವ ಕಾಯಿಲೆಗಳು ಮತ್ತೆ ಹೇಳ್ತೀನಿ ನಾನು. ಒಂದು ಕಾಯಿಲೆ ಇವತ್ತು ಲಿವರ್ ಕೋಲ್ಡ್ ಇಂದ ಹೇಳ್ತೀನಲ್ವಾ, ಅದು ಕಿಡ್ನಿ ಕೋಲ್ಡ್ ಇಂದನೂ ಬರುತ್ತೆ. ಎಕ್ಸಾಂಪಲ್, ಕಣ್ಣಿನಲ್ಲಿ ಬ್ಲರ್ ಆಗ್ತಾ ಇದೆ, ಲಿವರ್ ಕೋಲ್ಡ್ ಇಂದನೂ ಬರುತ್ತೆ, ಕಿಡ್ನಿ ಎಸೆನ್ಸ್ ಕಡಿಮೆ ಆಗಿನೂ ಬರುತ್ತೆ. ನಾಳೆ ಕಿಡ್ನಿ ಕ್ಲಾಸ್ ಅಲ್ಲಿ ಅದನ್ನ ಹೇಳ್ತೀನಿ. ಎಲ್ಲ ಮಿಕ್ಸ್ಅಪ್ ಮಾಡಿದಾಗ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಮಿಕ್ಸ್ಅಪ್ ಮಾಡಲ್ಲ. ಇವತ್ತು ಒಂದು ಕಾಯಿಲೆ ಹೇಳಿದೀನಪ್ಪ ಅಂದ್ರೆ ಜಸ್ಟ್ ಲಿವರ್ ಕೋಲ್ಡ್ ಇಂದಾನೇ ಬರುತ್ತೆ ಅಂತ ಅರ್ಥ ಅಲ್ಲ, ಲಿವರ್ ಕೋಲ್ಡ್ ಇಂದ ಬರುತ್ತೆ. 2 ವರ್ಡ್ ಅರ್ಥ ಮಾಡ್ಕೊಳ್ಳಿ. ಲಿವರ್ ಕೋಲ್ಡ್ ಇಂದ ಕಣ್ಣಿನ ಸಮಸ್ಯೆ ಬರುತ್ತೆ, ಲಿವರ್ ಕೋಲ್ಡ್ ಇಂದಾನೇ ಬರುತ್ತೆ ಅಂತಲ್ಲ. ಸರಿನಾ? ಯಾಕಂದ್ರೆ ಜಸ್ಟ್ ಲಿವರ್ ಕೋಲ್ಡ್, ಅದು ಕಿಡ್ನಿ ಕೋಲ್ಡ್ ಗಿನೂ ಬರುತ್ತೆ, ಸ್ಪ್ಲೀನ್ ಕೋಲ್ಡ್ಗೂ ಬರುತ್ತೆ. ಲಿವರ್ ಕೋಲ್ಡ್, ಸ್ಪ್ಲೀನ್ ಕೋಲ್ಡ್, ಕಿಡ್ನಿ ಕೋಲ್ಡ್ ಮೂರಕ್ಕೂ ಬರುತ್ತೆ. ಆದ್ರೆ ಲಿವರ್ ಕೋಲ್ಡ್ ಕಲಿಯೋ ಕಾರಣಕ್ಕೆ ಲಿವರ್ ಕೋಲ್ಡ್ ಇಂದ ಬರುವ ಕಾಯಿಲೆಗಳ ಪಟ್ಟಿಯನ್ನ ಹೇಳ್ತೀನಿ. ಲಿವರ್ ಕೋಲ್ಡ್ ಇಂದ ಅಷ್ಟೇನೆ ಬರೋದಿಲ್ಲ, ಅಷ್ಟೇ ಲಿವರ್ ಕೋಲ್ಡ್ ಇಂದ ಬರುತ್ತೆ. ಸರಿನಾ? ಕಾಯಿಲೆಗಳು ಲಿವರ್ ಕೋಲ್ಡ್ ಅಂದ್ರೆ ಲಿವರ್ ಕಫ, ಲಿವರ್ ಕೋಲ್ಡ್ ನಂತರ ಲಿವರ್ ಹೀಟ್ ಬಗ್ಗೆ ಹೇಳ್ತೀನಿ. ಅವಾಗ ನಿಮ್ಗೆ ಬ್ಯಾಲೆನ್ಸ್ ಆಗುತ್ತೆ. ಲಿವರ್ ಕೋಲ್ಡ್ ಸಿಂಪ್ಟಮ್ಸ್ ಹೇಳ್ತಾ ಇದ್ನಲ್ವಾ, ಲಿವರ್ ಕೋಲ್ಡ್ ಸಿಂಪ್ಟಮ್ಸ್ ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಕಣ್ಣು. ನಿಮ್ಮ ದೇಹದಲ್ಲಿ ಕಣ್ಣಿನ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಮೇನ್ ಪ್ರಯಾರಿಟಿ ಲಿವರ್ ಕಡೆ ಕೊಡಬೇಕು. ಲಿವರ್ ಅಸಮತೋಲನ, ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ನಿಮ್ಮ ಕಣ್ಣಿನ ಸಮಸ್ಯೆಗೆ ಕಾರಣ. ಲಿವರ್ ಕೋಲ್ಡ್ ಆರ್ ಲಿವರ್ ಹೀಟ್, ಲಿವರ್ ಅಲ್ಲಿ ಯಾವ ಸಮಸ್ಯೆ ಬರ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಿವರ್ ಕೋಲ್ಡ್ ಆಗಿದೆನಾ, ಲಿವರ್ ಹೀಟ್ ಆಗಿದೆನಾ ಅಂತ. ನಾನಿವತ್ತು ಲಿವರ್ ಕೋಲ್ಡ್ ಬಗ್ಗೆ ಹೇಳ್ತೀನಿ. ಜಸ್ಟ್ ಲಿವರ್ ಅಲ್ಲಿ ಕಫ ಜಾಸ್ತಿ ಆದಾಗ ಕಂಡು ಬರುವ ಕಣ್ಣಿನ ಸಮಸ್ಯೆಗಳು, ಜಸ್ಟ್ ಕಣ್ಣಿನ ಸಮಸ್ಯೆ ಅಲ್ಲ, ಮತ್ತೆ ನೆಕ್ಸ್ಟ್ ಸಿಂಪ್ಟಮ್ಸ್ ಗಳು ಬರ್ತವೆ. ಮೇನ್ ಇಂಪಾರ್ಟೆಂಟ್ ಕಣ್ಣು, ಯಾಕಂದ್ರೆ ಲಿವರು ಮತ್ತು ಕಣ್ಣು ಶೇಪ್ ಒಂದೇ ಇದೆ. ಹಾಗಾಗಿ ಲಿವರ್ ಅಲ್ಲಿ ಕಂಡು ಬರುವ ಸಮಸ್ಯೆಗಳು ಕಣ್ಣಿನಲ್ಲಿ ಕಂಡು ಬರ್ತವೆ. ಸಿಂಪ್ಟಮ್ಸ್ ವೈಸ್ ಕಂಡು ಬರ್ಬೋದು, ಅಥವಾ ಆರ್ಗನ್ಗೆ ತೊಂದರೆ ಆಗ್ಬೋದು, ಬರ್ತವೆ. ನಿಮ್ಮ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಇದೆ, ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಲಿವರ್ ಕೋಲ್ಡ್, ಲಿವರ್ ಅಲ್ಲಿ ಕಫ ಜಾಸ್ತಿ ಆಗಿದೆ ಅಂತ ಅರ್ಥ. ಲಿವರ್ ಕೋಲ್ಡ್ ಸಿಂಪ್ಟಮ್ಸ್, ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂದ್ರೆ ಇದು ಪಕ್ಕ ಲಿವರ್ ಕೋಲ್ಡ್ ಸಿಂಪ್ಟಮ್ಸ್. ಲಿವರ್ ಕೋಲ್ಡ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಆ ಜಾಸ್ತಿ ಆಗಿರೋದನ್ನ ಕಡಿಮೆ ಮಾಡ್ಕೊಳಕ್ಕೆ ಹೇಳ್ಕೊಡ್ತೀನಿ. ಓಕೆ, ಕಣ್ಣು ಬ್ಲರ್ ಬರ್ತಾ ಇದೆ, ಕಣ್ಣಿನಲ್ಲಿ ವಾಟರ್ ಬರ್ತಾ ಇದೆ, ನೀರ್ ಬರ್ತಾ ಇದೆ, ಅಥವಾ ಪಸ್ ಬರ್ತಾ ಇದೆ. ಪಸ್ ಬರ್ತಾ ಇದೆ ಅಂದ್ರೂ ಕೂಡ ಲಿವರ್ ಕೋಲ್ಡ್ ಸಿಂಪ್ಟಮ್ಸ್, ಲಿವರ್ ಚೀ ಸ್ಟಾಗ್ನೇಷನ್. ಪಸ್ ಬರ್ತಾ ಇದೆ ಅಂದ್ರೆ ಲಿವರ್ ಕೋಲ್ಡ್ ಸಿಂಪ್ಟಮ್ಸ್. ಅಥವಾ ಈ ಭಾಗದಲ್ಲಿ ವೈಟ್ ಕಲರ್ ಆಗಿದೆ ಅಂದ್ರೆ ಅಂದ್ರೂ ಕೂಡ ಅದು ಲಿವರ್ ಕೋಲ್ಡ್. ಕಣ್ಣಿನ ಐ ವೈಟ್ ಕಲರ್ ಕನ್ವರ್ಟ್ ಆಗ್ತಾ ಇದೆ ಅಂದ್ರೆ ಕೂಡ ಲಿವರ್ ಕೋಲ್ಡ್ ಸಿಂಪ್ಟಮ್ಸ್. ಎದ್ದ ತಕ್ಷಣನೇ ಕಣ್ಣನ್ನ ಓಪನ್ ಮಾಡಕ್ಕಾಗಲ್ಲ, ಅದನ್ನು ಕೂಡ ಲಿವರ್ ಇನ್ ಎಕ್ಸಸ್ ಸಿಂಪ್ಟಮ್ಸ್. ದೂರದೃಷ್ಟಿ ಇದೆನೋ, ಸಮೀಪ ಇದೆನೋ, ಏನೋ ಕಣ್ಣು ನಿಮ್ಗೆ ಕಾಣ್ತಾ ಇಲ್ಲ, ಬ್ಲರ್ನೆಸ್ ಇದೆ, ಬ್ಲರ್ ಕಾಣ್ತಾ ಇದೆ ಅಂದ್ರೆ ಪಕ್ಕ ಲಿವರ್ ಕಫ ಪ್ರಕೃತಿ ಜಾಸ್ತಿ ಆಗಿರುತ್ತೆ. ಅದು -1 ಪಲ್ಸ್ ಅಲ್ಲಿ ಇರ್ಬೋದು, ಅಥವಾ 0 ಪಲ್ಸ್ ಅಲ್ಲಿ ಇರ್ಬೋದು. ಯಾರೋ ಬರ್ತಾರೆ ನಿಮ್ಮ ಹತ್ರ, ಕಣ್ಣು ಕಾಣ್ತಾ ಇಲ್ಲ ಮೇಡಮ್, ಕಣ್ಣು ಬ್ಲರ್ನೆಸ್ ಇದೆ,
ಅವಾಗ ನೀವೇನ್ ಮಾಡ್ಬೇಕು, ಲಿವರ್ ಪಲ್ಸೇಷನ್ ಚೆಕ್ ಮಾಡಿ. ಬ್ಲರ್ ಇದೆ, ಕಾಣ್ತಾ ಇಲ್ಲ ಅಂತಂದ್ರೆ ಒಂದು ಪಲ್ಸ್ -1 ಆಗಿರ್ಬೇಕು ಅಥವಾ 0 ಆಗಿರ್ಬೇಕು. -1 ಅಂದ್ರೆ ಕ್ರಾನಿಕ್ ಇಲ್ಲ, ಜಸ್ಟ್ ಲಿವರ್ ಕೋಲ್ಡ್ ಇಂದ ಕಣ್ಣು ಬ್ಲರ್ ಆಗ್ತಾ ಇದೆ, ಟೇಕ್ 2 to 3 ವೀಕ್ ಅಂತ ಹೇಳ್ಬಿಡಿ. -1 ಪಲ್ಸ್ ಇದ್ರೆ ಒಂದು 3 ಇಂದ 4 ವಾರ ಅಥವಾ 2 ರಿಂದ 3 ವಾರದಲ್ಲಿ ಆರಾಮಾಗುತ್ತೆ. ಹಬ್ಬ ಅಂದ್ರೆ 1 ತಿಂಗಳಲ್ಲೇ ಆರಾಮಾಗ್ಬಿಡುತ್ತೆ. -1 ಪಲ್ಸ್ ಇತ್ತು ಅಂದ್ರೆ ಅವಾಗ ನೀವೇನ್ ಮಾಡ್ತೀರಿ, ಅಧಿಪತಿ ಮರ್ಮವನ್ನ ಮಾಡ್ತೀರಿ, ಮತ್ತೆ ತಿಲಾರ್ಥವನ್ನ ಮಾಡ್ತೀರಿ, ತಿಲಾರ್ಥ 2 ಅನ್ನ ಮಾಡ್ತೀರಿ, ಬ್ರಹ್ಮವರ್ಮಂ 1 ಅನ್ನ ಮಾಡ್ತೀರಿ. ಬ್ರಹ್ಮವರ್ಮಂ 1 ಅಂದ್ರೆ ಜಿಗ್ಜಾಗು, ತಿಲಾರ್ಥ 2 ಅಂತಂದ್ರೆ ಮೇಲೆ, ತಿಲಾರ್ಥ 1 ಅಂದ್ರೆ ಮೇಲೆ. ಅದ್ರ ಜೊತೆಗೆ ಲಿವರ್ ಮತ್ತು ಗಾಲ್ಬ್ಲಾಡರ್ ಎನರ್ಜಿಯನ್ನು ಎನ್ಹಾನ್ಸ್ ಮಾಡ್ಲಿಕ್ಕೆ ಪೋಯಿಗಾಯಿ ಕಾಳಮ್ಮನ್ನ ಮಾಡ್ತೀರಿ. ಯಾವಾಗ ಕಣ್ಣು ಬ್ಲರ್ ಇದ್ದು ಪಲ್ಸೇಷನ್ -1 ಇತ್ತು ಅಂದ್ರೆ, 0 ಪಲ್ಸೇಷನ್ ಇತ್ತಂದ್ರೆ ಮಹೇಶ ವರ್ಮಮ್ಮನು ಮಾಡ್ತೀರಿ, ಅಧಿಪತಿನೂ ಮಾಡ್ತೀರಿ, ಬ್ರಹ್ಮವರ್ಮಂ 2 ಮಾಡ್ತೀರಿ. ಅದ್ರ ಜೊತೆಗೆ ತಿಲಾರ್ಥ 1, ತಿಲಾರ್ಥ 2, ಬ್ರಹ್ಮ 1 ಮತ್ತು ಪೋಯಿಗಾಯಿ ಕಾಳಂ. ತದನಂತರ ಇನ್ನು 2 ಪಾಯಿಂಟ್ ಬರ್ತವೆ. ಇವತ್ತೇ ಕ್ಲಾಸ್ ಅಲ್ಲಿ ಸಾಧ್ಯ ಆದ್ರೆ ಹೇಳ್ಕೊಡ್ತೀನಿ. 2 ಪಾಯಿಂಟ್ ಬರ್ತವೆ. ಅದಕ್ಕಿಂತ ಮುಂಚೆ ಲಿವರ್ ಕೋಲ್ಡ್ ಬಗ್ಗೆ ಕಲಿಬೇಕು, ಲಿವರ್ ಹೀಟ್ ಬಗ್ಗೆ ಕಲಿಬೇಕು. ಲಿವರ್ ಹೀಟ್ ಸ್ಟಮಕ್ ಹೋದಾಗ ಕಂಡು ಬರುವ ಕಾಯಿಲೆಗಳು, ಲಿವರ್ ಚಿ ಸ್ಟಾಗ್ನೇಷನ್ ಇಂದ ಸ್ಟಮಕ್ ಅಲ್ಲಿ ಬರುವ ಕಾಯಿಲೆಗಳು, ಇದ್ರ ಬಗ್ಗೆ ನೀವು ಸರಿಯಾಗಿ ಕಲ್ತ್ರೆ ಅವು ಕೆಳಗಡೆ ರಿಬ್ ಕೆಳಗಡೆ ಬರ್ತವೆ 2 ಮರ್ಮ ಪಾಯಿಂಟ್. ಆ ಮರ್ಮ ಪಾಯಿಂಟ್ ಅನ್ನ ಪ್ರೆಸ್ ಮಾಡಕ್ ಅನುಕೂಲ ಆಗುತ್ತೆ. ಹಾಗಾಗಿ ಹೋಲ್ಡ್ ಮಾಡಿದ್ದೀನಿ, ಅದನ್ನ ಹೇಳ್ಕೊಡ್ತೀನಿ ಇವತ್ತು. ಕಾನ್ಸೆಪ್ಟ್ ಇದು ಮುಗೀತು ಅಂದ್ರೆ ಸರಿನಾ. ಲಿವರ್ ಕೋಲ್ಡ್ ಸಿಂಪ್ಟಮ್ಸ್ ಜಾಸ್ತಿ ಕಣ್ಣಲ್ಲಿ ಕಂಡು ಬರ್ತದೆ. ಕಣ್ಣಲ್ಲಿ ಕಂಡು ಬರೋದೆಲ್ಲ ಲಿವರ್ ಕೋಲ್ಡ್ ಸಿಂಪ್ಟಮ್ಸ್ ಅಲ್ಲ, ಲಿವರ್ ಕೋಲ್ಡ್ ಇಂದ ಕಣ್ಣಿನ ಕಾಯಿಲೆಗಳು ಬರ್ತವೆ. ಲಿವರ್ ಕೋಲ್ಡ್ ಇಂದನೇ ಬರೋದಿಲ್ಲ, ಲಿವರ್ ಕೋಲ್ಡ್ ಇಂದ ಬರ್ತದೆ. ಅರ್ಥ ಆಗುತ್ತಾ? ಇವತ್ತು ಯಾವ್ದೋ ಕಣ್ಣಿನ ಸಮಸ್ಯೆ ಬಂದಿದೆ, ಲಿವರ್ ಪಲ್ಸ್ ನಾರ್ಮಲ್ ಇದೆಯಪ್ಪ ಅಂದ್ರೆ ಇದು ಲಿವರ್ ಅಲ್ಲ, ಕಿಡ್ನಿನೋ ಸ್ಪ್ಲೀನೋ ಸ್ಟಮಕೋ ಇರುತ್ತೆ. ಸ್ಪ್ಲೀನ್ ಅಲ್ಲಿ ಹೇಳುವಾಗ ಅದನ್ನ ಕಲಿತೀರಿ. ಲಿವರ್ ಕೋಲ್ಡ್ ಇತ್ತು, ಜಾಸ್ತಿ ಕೋಲ್ಡ್ ಇತ್ತು ಅಂದ್ರೆ ಎಲ್ಲ ಮರ್ಮ ಮಾಡ್ತೀರಿ, ಅಥವಾ ನಾರ್ಮಲ್ ಇದ್ರೆ ಜಸ್ಟ್ 1-2 ಮರ್ಮವನ್ನ ಮಾಡ್ತೀರಿ, ಕಣ್ಣಿನ ಸಮಸ್ಯೆ ವಾಸಿ ಆಗುತ್ತೆ. ಸರಿನಾ. ಬ್ಲರ್ನೆಸ್ ಇತ್ತು, ಕಾಣ್ತಾ ಇಲ್ಲ, ಪಸ್ ಬರ್ತಾ ಇದೆ, ರಪ್ಪೆ ಓಪನ್ ಮಾಡಕ್ಕೆ ತೊಂದರೆ ಇರುತ್ತೆ ಕೆಲವೊಬ್ರಿಗೆ, ರಪ್ಪೆ ಓಪನ್ ಆಗ್ತಾ ಇರಲ್ಲ. ಓಪನ್ ಮಾಡಪ್ಪ ಅಂದ್ರೆ ಓಪನ್ ಮಾಡಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಓಪನ್ ಆಗ್ತಾ ಇಲ್ಲ, ಮೂವ್ಮೆಂಟ್ ಇಲ್ಲ, ಈ ವರ್ಡ್ ಚಲನೆ ಇಲ್ಲ ಅಂತಂದ್ರೆ, ನಿಮ್ಮ ದೇಹದಲ್ಲಿ ಚಲನೆ ಇಲ್ಲ ಅಂದ್ರೆ ಚಲನೆಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಲಿವರ್ ಆರ್ಗನ್ ಅನ್ನ ಎನ್ಹಾನ್ಸ್ ಮಾಡ್ಲೇಬೇಕು. ಇದನ್ನು ಮಾಡ್ತೀರಾ. ಮತ್ತೆ ರಿಬ್ ಕೆಳಗಡೆ ಬರುತ್ತೆ, ಈ ಭಾಗ ಕೆಳಗಿನ ಭಾಗದಲ್ಲಿ ಇಮೇಜ್ ತಗೊಂಬಂದಿದ್ದೀನಿ, ತೋರಿಸ್ತೀನಿ. ಚಲನೆಯನ್ನ ಲಿವರ್ ಅಲ್ಲಿನ ಇನ್ನನ್ನ ಕಡಿಮೆ ಮಾಡ್ಲಿಕ್ಕೆ. ಲಿವರ್ ಅಲ್ಲಿ ಈಗ ಅಧಿಪತಿ ಮರ್ಮ ಮಾಡಿದ್ರೆ ಕೋಲ್ಡ್ನೆಸ್ ಕಡಿಮೆ ಆಗತ್ತಲ್ವಾ, ಲಿವರ್ ಅಲ್ಲೇ ಕೋಲ್ಡ್ನೆಸ್ ಕಡಿಮೆ ಮಾಡ್ಲಿಕ್ಕೆ ಮರ್ಮ ಇದೆ, ಯಕೃತ ಮರ್ಮ ಅಂತಿದೆ. ಆ ಯಕೃತ ಮರ್ಮವನ್ನ ಹೇಳ್ತೀನಿ, ಅಥವಾ ಯಕೃತ್ ಮರ್ಮ. ಆ ಮರ್ಮ ಮಾಡೋದ್ರಿಂದ ಲಿವರ್ ಕೋಲ್ಡ್ನೆಸ್ ಕಡಿಮೆ ಆಗುತ್ತೆ. ಅದೇ ಬಿಫೋರ್ ದಟ್ ನಿಮ್ ಲಿವರ್ ಕೋಲ್ಡ್ನೆಸ್ ಅಂದ್ರೆ ಗೊತ್ತಾಗಬೇಕಲ್ವಾ. ಕಣ್ಣಿನ ಸಮಸ್ಯೆ, ಕಣ್ಣು ಓಪನ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ವೈಟ್ ಕಲರ್ ಆಗಿದೆ, ಅಥವಾ ಬ್ಲರ್ ಬರ್ತಾ ಇದೆ, ಅಥವಾ ಈ ಭಾಗದಲ್ಲಿ ಪಸ್ ಬರ್ತಾ ಇದೆ, ಸಾಕಷ್ಟು ಪಸ್ ಬರ್ತಾ ಇದೆ, ಮಾರ್ನಿಂಗ್ ಓಪನ್ ಮಾಡಕ್ ಆಗಲ್ಲ, ಅಥವಾ ಕಣ್ಣಿನ ಮೇಲೆ ಸ್ವೆಲ್ಲಿಂಗ್ ಬಂದಿದೆ, ಊತ ಬಂದಿದೆ, ಸೋಡಾ ಗ್ಲಾಸ್ ಇದೆ, ನಾರ್ಮಲ್ ಗ್ಲಾಸ್ ಇದೆ, ಎಲ್ಲವೂ ಕೂಡ ನಿಮ್ಮ ಕಣ್ಣಿನ ದೃಷ್ಟಿಯ ಅಸಮತೋಲನ, ಲಿವರ್ ಕೋಲ್ಡ್ನೆಸ್ ಸಿಂಪ್ಟಮ್ಸ್. ಇನ್ನ ಲಿವರ್ ಹೀಟ್ ಇನ್ಕ್ರೀಸ್ ಮಾಡೋದ್ರಿಂದನೇ ಮಾಡ್ಬೇಕಾಗುತ್ತೆ. ಸರಿನಾ. ಲಿವರ್ ಕೋಲ್ಡ್ನೆಸ್ ಲಂಗಿಗೆ ಹೋಯ್ತು ಅಂದ್ರೆ ನಿಮ್ಮ ಮೂಗಿನ ತೊಂದರೆಗಳು ಕಂಡು ಬರ್ತವೆ. ಮೂಗಲ್ಲಿ ದುರ್ಮಾಂಸ ಬೆಳೆದಿದೆ, ಅಥವಾ ಮೂಗಲ್ಲಿ ಸ್ಮೆಲ್ ತಗೊಳಕ್ಕೆ ಆಗೋದಿಲ್ಲ. ಲಿವರ್ ಎನರ್ಜಿ ಲಿವರ್ ಚಿ ಸ್ಟಾಗ್ನೇಷನ್ ಇದೆ ಅಲ್ವಾ, ಲಂಗಿಗೆ ಹೋಗಿ ತಲುಪ್ತಾ ಇಲ್ಲ ಡ್ಯೂ ಟು ಲಿವರ್ ಚಿ ಸ್ಟಾಗ್ನೇಷನ್. ಲಿವರ್ ಎನರ್ಜಿ ಲಿವರ್ ಹತ್ರ ಇದೆ, ಹೋಗಿ ಲಂಗಿಗೆ ಹೋಗಿ ಟಚ್ ಆಗ್ತಾ ಇಲ್ಲ. ಅವಾಗ ಏನಾಗುತ್ತೆ, ಲಂಗ್ ಅಲ್ಲಿ ಚಿ ಸರ್ಕ್ಯುಲೇಟ್ ಸ್ಟಾಪ್ ಆಗಿಬಿಡುತ್ತೆ. ಲಂಗ್ ಅಲ್ಲಿ ಹೋಗಿ ಟಚ್ ಆಗಿಲ್ಲ ಚಿ ಅಪ್ಪ ಅಂತಂದ್ರೆ ಲಿವರ್ ಚಿ ಸ್ಟಾಗ್ನೇಷನ್, ಅಥವಾ ಲಿವರ್ ಮೂವ್ಮೆಂಟಮ್, ಅಥವಾ ಲಿವರ್ ಚಲನೆ ಲಂಗಿಗೆ ಹೋಗಿ ಟಚ್ ಆಗಿಲ್ಲ ಅಂದ್ರೆ ನಿಮ್ಮ ಮೂಗಲ್ಲಿ ದುರ್ಮಾಂಸ ಬರುತ್ತೆ, ಅಥವಾ ಯಾವಾಗ್ಲೂ ನೆಗಡಿ ಆದಂಗೆ ಇರುತ್ತೆ, ಅಥವಾ ಮೂಗಿನ ಮೇಲೆ ವೈಟ್ ಕಲರ್ ಪಸ್ ಆಗುತ್ತೆ, ಅಥವಾ ಪಿಂಪಲ್ಸ್ ಆಗುತ್ತೆ, ಅಥವಾ ಮೂಗಿನ ಮೇಲೆನೆ ಬ್ರೌನಿಶ್ ಬ್ಲಾಕಿಶ್ ಸ್ಕಿನ್ ಕಂಡು ಬರುತ್ತೆ, ಅಥವಾ ಒಳಗಡೆ ದುರ್ಮಾಂಸ ಬೆಳೆಯುತ್ತೆ, ಅಥವಾ ಉಸಿರನ್ನ ತಗೊಳಕ್ಕೆ ಬಿಡಕ್ಕೆ ತೊಂದರೆ ಆಗುತ್ತೆ, ಅಸ್ತಮ ಬರುತ್ತೆ, ಕೆಮ್ಮು, ದಮ್ಮು, ಆಯಾಸ, ಅಸ್ತಮ, ಮೆಟ್ಲೇರಿದ್ರ ಆಗೋದಿಲ್ಲ. ಇವೆಲ್ಲ ಕಾಯಿಲೆಗಳು ಲಂಗ್ ಪ್ಲಸ್ ಲಿವರ್ ಎನರ್ಜಿ. ಇವಾಗ ಲಿವರ್ ಅಲ್ಲಿ ಪಾಯಿಂಟ್ ಗೊತ್ತಿದೆ, ಲಿವರ್ ಅನ್ನ ಟ್ರೀಟ್ಮೆಂಟ್ ಮಾಡಿ. ಲಂಗ್ ಅಲ್ಲಿ ಪಾಯಿಂಟ್ ಬರುತ್ತೆ,
ಅಪಂಗ ಮರ್ಮಂ. ಅಪಂಗ ಮರ್ಮಮನ್ನ ಮಾಡೋದ್ರಿಂದ ಲಂಗು, ಲಾರ್ಜ್ ಇಂಟೆಸ್ಟೈನ್. ಶಂಖವರ್ಮಂ ಮಾಡೋದ್ರಿಂದ ಸ್ಪ್ಲೀನು, ಸ್ಟಮಕ್. ಲಂಗ್, ಲಾರ್ಜ್ ಇಂಟೆಸ್ಟೈನ್ ನೆಕ್ಸ್ಟ್ ಬರುತ್ತೆ ಆರ್ಗನ್. ಅವಾಗ ನಿಮಗೆ ಲಿವರ್ ಅಲ್ಲಿ ಪೋಯಿಗಾಯಿ ಮಾಡೋದು, ಲಂಗ್ ಅಲ್ಲಿ ಅಪಂಗ ಮಾಡೋದನ್ನ ಹೇಳ್ಕೊಡ್ತೀನಿ. ಸ್ಪ್ಲೀನ್, ಸ್ಟಮಕ್ ಬಂದಾಗ ಪೋಯಿಗಾಯಿ ಮಾಡೋದು, ಶಂಕು ಮರ್ಮ ಮಾಡೋದು, ಅದ್ರ ಜೊತೆಗೆ ಯಕೃತ ಮರ್ಮ ಮಾಡೋದು. ಒಂದಕ್ಕೊಂದು ಕಾಂಬಿನೇಷನ್ ಇರುತ್ತೆ. ಒಮ್ಮಲ್ಗೆ ಹೇಳ್ಕೊಟ್ಟಾಗ ತೊಂದರೆ ಆಗುತ್ತೆ. ಸರಿನಾ? ಮೂಗಲ್ಲಿ ಲಿವರ್ ಚಿ ಸ್ಟಾಗ್ನೇಷನ್ ಲಂಗಿಗೆ ಅಥವಾ ಲಿವರ್ ಚಿ ಸ್ಟಾಗ್ನೇಷನ್ ಇಂದ ಲಂಗಿಗೆ ಎನರ್ಜಿ ಸರ್ಕ್ಯುಲೇಷನ್ ಸ್ಟಾಪ್ ಆಯ್ತಪ್ಪ ಅಂದ್ರೆ ನಿಮ್ಮ ಮೂಗಿನ ತೊಂದರೆಗಳು ಕಂಡುಬರುತ್ತವೆ. ಅದೇ ತರ ಮೂವ್ಮೆಂಟ್, ಎನಿ ಮೂವ್ಮೆಂಟ್, ನಿಮ್ ಬಾಯಿ ಓಪನ್ ಆಗ್ತಾ ಇಲ್ಲ, ಜಾ ಓಪನ್ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಲಿವರ್ ಚಿ ಸ್ಟಾಗ್ನೇಷನ್ ಕಾರಣ, ಅಥವಾ ಲಿವರ್ ಕೋಲ್ಡ್ ಕಾರಣನೇ ಮುಖ್ಯ ಕಾರಣ. ನಿಮ್ಮ ಬೆರಳು ಮೂವ್ಮೆಂಟ್ ಆಗ್ತಾ ಇಲ್ಲ, ಮೂವ್ ಆಗ್ತಾ ಇಲ್ಲ, ಅದನ್ನು ಕೂಡ ಲಿವರ್ ಕೋಲ್ಡ್. ಇವಾಗ ಈ ಮಾಡಕ್ ಆಗ್ತಾ ಇಲ್ಲ, ಅದನ್ನು ಕೂಡ ಲಿವರ್ ಕೋಲ್ಡ್ ಆರ್ ಲಿವರ್ ಚಿ ಸ್ಟಾಗ್ನೇಷನ್. ಕೈ ಮೇಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಲಿವರ್ ಚಿ ಸ್ಟಾಗ್ನೇಷನ್. ಮೂವ್ಮೆಂಟ್ ಇರೋದ ಸಿಂಪ್ಟಮ್ಸ್ ಎಲ್ಲವೂ ಲಿವರ್ ಕೋಲ್ಡ್ ಇಂದಾನೆ ಬರುತ್ತೆ. ಅವಾಗ ನೀವು ಪೋಯಿಗಾಯಿ ಕಾಳಮ್ಮನ ಮಾಡ್ಬೇಕಾಗುತ್ತೆ. ಇನ್ನು ಸಿಂಪ್ಟಮ್ಸ್ ಗಳು ಸಿಕ್ಕಾಪಟ್ಟೆ ಇದಾವು. ಹೀಟ್ ಸಿಂಪ್ಟಮ್ಸ್, ಕೋಲ್ಡ್ ಸಿಂಪ್ಟಮ್ಸ್. ಇವಾಗ ಇಷ್ಟು ಸಿಂಪ್ಟಮ್ಸ್ ನ ನೆನ್ಪಿಡಿ. ಎಲ್ಲ ಸಿಂಪ್ಟಮ್ಸ್ ಅಂದ್ರೆ ತೊಂದರೆ ಆಗುತ್ತೆ. ಇನ್ನು ತಲೆನೋವು ಬರುತ್ತೆ. ಲೆಫ್ಟ್ ಸೈಡ್ ತಲೆನೋವು ಬಂದ್ರೆ ಲಿವರ್ ಕೋಲ್ಡ್ನೆಸ್ ಇಂದ ಬರುತ್ತೆ. ರೈಟ್ ಬಂದ್ರು ಲಿವರ್ ಕೋಲ್ಡ್ ಕೆಲವೊಂದ್ಸಲ. ಅಂದ್ರೆ ಲೆಫ್ಟ್ ಸೈಡ್ ತಲೆನೋವು ಬರುತ್ತೆ ಅಂದ್ರೆ ಮೈಗ್ರೇನ್ ಹೆಡ್ಏಕ್ ಅಂತಾರೆ ನೋಡಿ. ಒಂದು ಸೈಡ್ ಹೆಡ್ಏಕ್ ಇದೆ, ಎಲ್ಲ ಕೋಲ್ಡ್ ಸಿಂಪ್ಟಮ್ಸ್ ಇದೆ ಅಂದ್ರೆ ಇದು ಲಿವರ್ ಆರ್ಗನ್ ಅನ್ನ ಎನ್ಹಾನ್ಸ್ ಮಾಡ್ಬೇಕು. ಮುಖದಲ್ಲಿ ಮೈಗ್ರೇನ್ ಹೆಡ್ಏಕ್ ಒಂದೇ ಥಾಟ್ ಪದೇ ಪದೇ ಬರ್ತಾ ಇದೆ, ಅದನ್ನು ಕೂಡ ಲಿವರ್ ಕೋಲ್ಡ್. ಲಿವರ್ ಕೋಲ್ಡ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನೀವು ಪೋಯಿಗಾಯಿ ಕಾಳ ಮಾಡೋದ್ರಿಂದ ನಿಮ್ಮ ದೇಹದ ಲಿವರ್ ಫಂಕ್ಷನ್ ಅನ್ನ ಇನ್ಕ್ರೀಸ್ ಆಗುತ್ತೆ. ಆದ್ರೆ ಲಿವರ್ ಕೋಲ್ಡ್ ಅನ್ನೇ ಕಡಿಮೆ ಮಾಡ್ಬೇಕು ಅಂತಂದ್ರೆ ಒಂದು ಯಕೃತ ಮರ್ಮ ಅಥವಾ ಯಕೃತ್ ಮರ್ಮ ಬರುತ್ತೆ. ಅದನ್ನ ಇವಾಗ ನಿಮ್ಗೆ ಇಮೇಜ್ ತೋರಿಸ್ತೀನಿ. ಅದನ್ನ ನೀವು ಜಸ್ಟ್ ಕ್ಲಾಕ್ ವೈಸ್ ಮಸಾಜ್ ಮಾಡೋದ್ರಿಂದ ನಿಮ್ಮ ದೇಹದ ಲಿವರ್ ಕೋಲ್ಡ್ನೆಸ್ ರಿಮೂವ್ ಆಗುತ್ತೆ. ಇನ್ನು ಲಿವರ್ ಕೋಲ್ಡ್ನೆಸ್ ಸಿಂಪ್ಟಮ್ಸ್ ನಾಳೆ ಮುಂದಿನ ತರಗತಿಯಲ್ಲಿ ಕಂಟಿನ್ಯೂ ಆಗುತ್ತೆ. ಲಿವರ್ ಕೋಲ್ಡ್ ಇಂದ ಇನ್ನ ಬೇರೆ ಬೇರೆ ಕಾಯಿಲೆಗಳು ಸಿಕ್ಕಾಪಟ್ಟೆ ಬರುತ್ತೆ. ಫ್ಯಾಟಿ ಲಿವರ್, ಕಿಡ್ನಿ ಕ್ರಿಯೇಟಿನಿನ್ ಜಾಸ್ತಿ ಆಗೋದು, ಡಯಾಬಿಟಿಕ್ ಜಾಸ್ತಿ ಆಗಿದೆ ಅಂದ್ರೆ ಲಿವರ್ ಫಂಕ್ಷನ್ ಡೌನ್ ಇದೆ. ಮತ್ತೆ ನಿಮಗೆ ಯೂರಿನೇಷನ್ ಸ್ಲೋ ಆಗಿ ಬರ್ತಾ ಇದೆ, ಹಸಿವೆ ಆಗ್ತಾ ಇಲ್ಲ, ಲಂಗ್ ಅಲ್ಲಿ ಕಫ ಕೂತ್ಕೊಂಡೇ ಬಿಟ್ಟಿದೆ, ಕೈ ಮೇಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ, ನೀ ಪೇನ್ ಇದೆ ಅಂದ್ರೆ ಲಿವರ್ ಮೆರಿಡಿಯನ್ ಆದೋಗಿರುತ್ತೆ, ಲಿವರ್ ಆರ್ಗನ್ ಹೋಗಿ ತೊಂದರೆ ಇರುತ್ತೆ. ನೀ ಪೇನು, ಈಲ್ ಪೇನು, ಆಂಕಲ್ ಪೇನು, ಫೂಟ್ ಬರ್ನಿಂಗು, ಇವೆಲ್ಲವಕ್ಕೂ ಲಿವರ್ನ ಪಾತ್ರ ಇದೆ. PCOD, ಡಿಲೇ ಮೆನ್ಸಸ್, ಅರ್ಲಿ ಮೆನ್ಸಸ್ ಅಂದ್ರೆ ಲಿವರ್ ಹೀಟ್ ಆಗಿರುತ್ತೆ. ಇವತ್ತು ಒಂದು ಲಿವರ್ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಒಂದು ಮರ್ಮವನ್ನ ಹೇಳ್ಕೊಡ್ತೀನಿ. ಇನ್ನೂ ಒಂದು ಬರುತ್ತೆ, ಅದು ಇನ್ನು ಮುಂದಿನ ತರಗತಿಯಲ್ಲಿ ಕಲಿಬೇಕಾಗತ್ತೆ. ಒಂದು ಇವತ್ತು ಮರ್ಮ ಲಿವರ್ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ಅದು ಯಕೃತ ಮರ್ಮ. ಅದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಎಷ್ಟು ಕಾಣ್ತಾ ಇದೆಯಮ್ಮ? ಲಿವರ್ 13, ಲಿವರ್ 14. ಇವತ್ತು ಲಿವರ್ 30 ಬಗ್ಗೆ ನೋಡ್ಕೊಳ್ಳಿ. ರಿಪ್ ಕೇಸ್ ಇದೆ ಅಲ್ವಾ ಕೆಳಗಡೆ, ಲಿವರ್ 13 ಅದು ಲೆಫ್ಟಿಗೆ ತೋರಿಸ್ತಾ ಇದಾರಲ್ವಾ, ನೀವು ಲೆಫ್ಟ್ ಅನ್ನ ಪ್ರೆಸ್ ಮಾಡಬೇಡಿ. ಲೆಫ್ಟ್ ಪ್ರೆಸ್ ಮಾಡೋದು ಒಂದು ಸಿಂಪ್ಟಮ್ಸ್ ಬೇರೆ ಇರ್ತವೆ, ಕಲಿಬೇಕಿನ್ನು ನೀವು. ಇವಾಗ ನೀವು ನಿಮ್ಮ ದೇಹದಲ್ಲಿ ಲಿವರ್ ಕೋಲ್ಡ್ನೆಸ್ ಸಿಂಪ್ಟಮ್ಸ್ ಇತ್ತು ಅಂದ್ರೆ ಲಿವರ್ 13 ಅಪೋಸಿಟ್ ರೈಟ್ ಸೈಡ್ ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಯೆಲ್ಲೋ ಕಲರ್ ಮಾರ್ಕ್ ಮಾಡಿದಲ್ಲಿ ಇದೇ ಸೈಡ್, ಈ ಭಾಗದಲ್ಲಿ ಪ್ರೆಸ್ ಮಾಡ್ಬೇಕಾಗತ್ತೆ ನೀವು. ಇದು ಲಿವರ್ 13 ಪಾಯಿಂಟ್ ಹೌದು, ಅಥವಾ ಯಕೃತ ಮರ್ಮನು ಕೂಡ ಹೌದು. ಯಕೃತ್ ಮರ್ಮ ಇದನ್ನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಲಿವರ್ ಕೋಲ್ಡ್ನೆಸ್ ಕಡಿಮೆ ಆಗುತ್ತೆ. ಆದ್ರೆ ಈ ಯಕೃತ ಮರ್ಮ ನೀವು ಜಸ್ಟ್ ಲೆಫ್ಟ್ ಸೈಡ್, ರೈಟ್ ಸೈಡ್ ಅಷ್ಟೇ ಮಾಡ್ಬೇಕು. ರೈಟ್ ಸೈಡ್ ಓನ್ಲಿ. ಅದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನೇರವಾಗಿ ಈ ಭಾಗದಲ್ಲಿ. ಇನ್ನು ಬೆಸ್ಟ್ ಆಗಿಯಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಹೀಗೆ ನೋಡಿ, ಎಲ್ಲ ಅಳಿಸ್ಬಿಡ್ತೀವಿ ನೋಡಿ. ಇನ್ನೊಂದ್ಸಲ ನೋಡ್ಕೊಳ್ಳಿ. ಹೀಗೆ ಒಂದು ಲೈನ್ ಅನ್ನ ಹಾಕೊಳ್ಳಿ. ಲೈನ್ ಅನ್ನ ಹಾಕೊಂಡು ಲಿವರ್ 13 ಈಗ ಒಂದು ಲೈನ್ ಹಾಕೋಬೇಕು. ಹಾಕೊಂಡು ಇಲ್ಲೇನು ಸಂಧಿಸ್ತಾ ಇದೆ ಅಲ್ವಾ ದೇಹದ
ಎರಡು ಲೈನು ಈ ಭಾಗ ಯಕೃತ ಮರ್ಮ. ಅದು ನಿಯರ್ ಬೈ ಅಕ್ಯೂ ಪಾಯಿಂಟ್ ಅಷ್ಟೇ. ಲಿವರ್ 13 ಅನ್ನೋದು ನಿಯರ್ ಬೈ ಕಂಡು ಬರುವ ಅಕ್ಯೂ ಪಾಯಿಂಟ್. ಆ ಪಾಯಿಂಟ್ ಹೇಳ್ಕೊಡ್ತೀನಿ. ಅದು ನೋಡಿ ಪಾಯಿಂಟ್ ಅಂತಂದ್ರೆ ಅದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆಯಪ್ಪ ಅಂತಂದ್ರೆ ನೋಡಿ, ಇಷ್ಟು ವ್ಯತ್ಯಾಸ ಇದೆ. ಹಬ್ಬ 2 ಫಿಂಗರ್ ಅಥವಾ 1.5 ಫಿಂಗರ್, ಹೌದಲ್ವಾ? ಹಾಗಾಗಿ ಯಕೃತ ಮರ್ಮ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಹೀಗೆ ಅದನ್ನ ನೋಟಿಸ್ ಮಾಡ್ಕೋಬೇಕು. ಯಕೃತ ಮರ್ಮ ಈ ಭಾಗದಲ್ಲಿ ಎಲ್ಲೋ ಪಿಂಕ್ ಇದೆ ಅಲ್ವಾ, ಈ ಎಲ್ಲೋ ಭಾಗದಲ್ಲಿ ಯಕೃತ ಮರ್ಮ ಕಂಡು ಬರುತ್ತೆ. ಇನ್ನು ಅಪ್ಪ ಅಂತಂದ್ರೆ ಹೀಗೆ ಎರಡನೇ ಅಥವಾ ಈ ಭಾಗ ಈ ಲಿವರ್ 13 ನೇರವಾಗಿ. ಇನ್ನು ಬೆಸ್ಟ್ ಅಪ್ಪ ಅಂತಂದ್ರೆ 4 and 5 ಫಿಂಗರ್ ಇಲ್ಲಿಂದ ಕಂಡು ಬರುತ್ತೆ. ಈ ಯಕೃತ ಮರ್ಮವನ್ನ ಮೂಡ್ತಾ ಇಲ್ಲ ಯಾಕೋ, ಮರ್ಮವನ್ನ ನೀವು ಕ್ಲಾಕ್ ವೈಸ್ ಮಸಾಜ್ ಮಾಡಬೇಕು. ಗಡಿಯಾರದ ದಿಕ್ಕಿಗೆ ಕ್ಲಾಕ್ ವೈಸ್, ಗಡಿಯಾರ ಹೇಗೆ ತಿರುಗುತ್ತೆ ಹೀಗೆ ಕ್ಲಾಕ್ ವೈಸ್ ಮಸಾಜ್ ಮಾಡಬೇಕು. ಮಾಡೋದ್ರಿಂದ ಓನ್ಲಿ ರೈಟ್ ಸೈಡ್, ಇದು ನೆನ್ಪಿಡಿ, ಯಕೃತ್ ಮರ್ಮವನ್ನ ನೀವು ಓನ್ಲಿ ರೈಟ್ ಸೈಡ್ ಅಷ್ಟೇ ಮಾಡಬೇಕು. ಓನ್ಲಿ ರೈಟ್ ಸೈಡ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಓನ್ಲಿ ರೈಟ್ ಸೈಡ್, ಓನ್ಲಿ ರೈಟ್ ಸೈಡ್ ಮರ್ಮವನ್ನ ಮಾಡಬೇಕು. ಲೆಫ್ಟ್ ಸೈಡ್ ಮಾಡಂಗಿಲ್ಲ. ನೋ ಲೆಫ್ಟ್, ಓನ್ಲಿ ರೈಟ್. ಅದನ್ನ ಎಲ್ಲಿ ನೋಟಿಸ್ ಮಾಡ್ಕೋಬೇಕಪ್ಪ ಅಂದ್ರೆ ಹೀಗೆ ಒಂದು ಲೈನ್ ಅನ್ನ ಎಳಿಬೇಕು. ಎಳೆದ್ಬಿಟ್ಟು ಈ ಭಾಗನೇ ಯಕೃತ ಮರ್ಮ, ಓನ್ಲಿ ರೈಟ್. ಏನೋ ಮೂಡ್ತಾ ಇಲ್ಲ ಯಾಕೋ ಪೆನ್ನು, ಕೆಳಗಡೆ ಇಟ್ಟಾಗ ಸರಿಯಾಗಿ ಮೂಡುತ್ತೆ. ಸರಿ ಅಂತಂದ್ರೆ ಇಲ್ಲ, ಇಷ್ಟ ಮಾಡಿ. ಇದು ಯಕೃತ ಮರ್ಮ. ಇದು ನಿಮ್ಮ ದೇಹದಲ್ಲಿ ಏನ್ ಮಾಡುತ್ತೆ ಅಪ್ಪ ಅಂದ್ರೆ ಲಿವರ್ ಇನ್ ಅನ್ನ ಕಡಿಮೆ ಮಾಡುತ್ತೆ. ಲಿವರ್ ಇನ್ ನ ಕಡಿಮೆ ಮಾಡುತ್ತೆ. ಇದು ಲಿವರ್ ಇನ್ ಅಥವಾ ಲಿವರ್ ಕೋಲ್ಡ್ ಅಂತ ಹೇಳ್ತೀವಲ್ಲ, ಲಿವರ್ ಕೋಲ್ಡ್ ಅನ್ನ ಕಡಿಮೆ ಮಾಡುವ ಬಿಂದು. ಯಾವಾಗ ಲಿವರ್ ಕೋಲ್ಡ್ ಕಡಿಮೆ ಆಗುತ್ತೆ, ಯಾಂಗ್ ಜಾಸ್ತಿ ಆಗುತ್ತೆ. ಅಥವಾ ಯಾಂಗ್ ಅಂದ್ರೆ ಹೀಟ್ ಇನ್ಕ್ರೀಸ್ ಆಗುತ್ತೆ. ಸರಿನಾ? ರೈಟ್ ಸೈಡ್ ಓನ್ಲಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಓನ್ಲಿ ಮಾಡಬೇಕು. ಲೆಫ್ಟ್ ಸೈಡ್ ಬರುತ್ತಲ್ವಾ, ಈ ಪಾಯಿಂಟ್ ಬರುತ್ತೆ. ಇದನ್ನ ಸಿಂಪ್ಟಮ್ಸ್ ಅನ್ನ ನೋಡ್ಬಿಟ್ಟು ಮಾಡೋದಿರುತ್ತೆ. ಡೋಂಟ್ ವರಿ, ಕಲಿತೀರಿ. ಸರಿನಾ? ಇಮೇಲ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ನಿಮ್ಮ ಪೇಡ್ ಗ್ರೂಪ್ಗೆ ಇದನ್ನ ಹಾಕ್ತೀನಿ. ಸರಿ, ತಿಳಿದಿದೆ ಅಂತ ಅನ್ಕೊಂಡಿದ್ದೀನಿ. ಯಕೃತ ಮರ್ಮ, ಸರಿನಾ? ಯಕೃತ ಮರ್ಮವನ್ನ ಮಾಡಿ ನಿಮ್ಮ ದೇಹದ ಲಿವರ್ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಲಿವರ್ ಫಂಕ್ಷನ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಪೋಯಿಗಾಯಿಕಾಳಂ, ಲಿವರ್ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಬಲಭಾಗದಲ್ಲಿ ಕಂಡು ಬರುವ ಯಕೃತ ಮರ್ಮ. ಬಲಭಾಗದಲ್ಲಿ ಅಷ್ಟೇ ಮಾಡಬೇಕು, ಎಡಭಾಗದಲ್ಲಿ ಮಾಡಬಾರದು. ಇದನ್ನ ಬೇಕಾದ್ರೆ ಎರಡು ಕಡೆ ಮಾಡಿ, ಅಧಿಪತಿ ಮರ್ಮ ಮಾಡಿ, ಬ್ರಹ್ಮ 2 ಮಾಡಿ, ಮಹೇಶ ಮಾಡಿ, ಡಿಪೆಂಡ್ ಆನ್ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ. ಸರಿನಾ? ಮುಂದುವರೆದ ತರಗತಿ ಇವು 2 ತರಗತಿ ನಿಮಗೆ ಪಂಚಭೂತಗಳ ತರಗತಿ ಫ್ರೀ ಇತ್ತು. ಏನಪ್ಪಾ ಅಂದ್ರೆ ನಾವು ಈ ಪಂಚಭೂತ ತರಗತಿಯಲ್ಲಿ ಏನ್ ಹೇಳ್ಕೊಡ್ತೀವಿ ಅನ್ನೋ ಕಾರಣಕ್ಕೆ ಇದು ಹೀಗೆ ಮುಂದುವರಿಯುತ್ತೆ. ಅದು ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ. ಪ್ರತಿಯೊಂದು ಮರ್ಮನು ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಮತ್ತು ಪ್ರತಿಯೊಂದು ಎಲಿಮೆಂಟ್ ಕೂಡ ಇದೇ ತರ ಎಕ್ಸ್ಪ್ಲೈನ್ ಇರುತ್ತೆ. ಕಲಿತಾ ಬರ್ತೀರಿ. ಸರಿನಾ? ಮುಂದುವರೆದ ತರಗತಿ ಪೇಡ್ ಮೆಂಬರ್ಗೆ ಓನ್ಲಿ ಇರುತ್ತೆ. ನೀವು ಇನ್ನೂ ಪೇ ಮಾಡಿಲ್ಲ ಅಂದ್ರೆ ಅವಕಾಶ ಇರುತ್ತೆ. 893 ಇರುತ್ತೆ. 893ಗೆ ಪೇ ಮಾಡಿ ಮುಂದುವರೆದ ಸೆಷನ್ಗೆ ಬನ್ನಿ. ಸರಿನಾ? ಮತ್ತೆ ಭೇಟಿ ಆಗೋಣ. ಶುಭ ದಿನ, ಶುಭರಾತ್ರಿ.